ರಾಜೇಶ್ ಧ್ರುವ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಸರ್ ಇವಾಗ? ಭಾಗ್ಯಲಕ್ಷ್ಮಿ ಮೂವೀಸ್ ಅಂತ ಮೂವೀಸು ಪೀಟರ್ ಇನ್ನೇನು ರಿಲೀಸ್ ರೆಡಿ ಇದೆ. ಆಮೇಲೆ ಭೂತಂ ಪ್ರೇತಂ ಅಂತ ನನ್ನ ಡೈರೆಕ್ಷನ್ ತೆಲುಗು ಸಿನಿಮಾ. ಸರ್ಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ? ಮಾತಾಡ್ತೀನಿ ಎಲ್ಲ ಬಟ್ಲರೇ, ಕನ್ನಡ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ನುಳಿದಿದ್ದೆಲ್ಲ ಬಟ್ಲರೇ ಇದೆ ಸದ್ಯಕ್ಕೆ. ನಿಮ್ ಜೀವನನ ಆಕ್ಟಿಂಗ್ ಅಲ್ಲೇ ಮುಂದುವರಿಸಬೇಕು ಅಂತ ನಿಮ್ಗೆ ಯಾವ ಮೂಮೆಂಟ್ ಅಲ್ಲ ಅನ್ಸ್ತು? ಅದೇ ಆಕ್ಚುಲಿ ಚಿಕ್ಕ ವಯಸ್ಸಲ್ಲೇ ನಮಗೆ ಡ್ಯಾನ್ಸರ್ ಆಗಿದ್ದಾಗಿಂದನೂ ನನಗೆ ಈ ಆಕ್ಟಿಂಗು ಆಮೇಲೆ ಈ ಮೀಡಿಯಾ ಅನ್ನೋದೇ ಒಂದು ತುಂಬ ಅದ್ಭುತವಾದಂಥ ಒಂದು ಲೋಕದ ಥರ ಕಾಣಿಸ್ತಾ ಇತ್ತು. ಚಿಕ್ಕ ವಯಸ್ಸಲ್ಲಿ ಮೂವಿ ಯಾವ ಹಬ್ಬ ಸಿನಿಮಾ ಬಂದು ಬಿಡ್ತಿರ್ಲಿಲ್ಲ. ಓಡೋಗೋದು, ಸಿನಿಮಾ ನೋಡೋದು, ವಾಪಸ್ ಬರೋದು. ಇಷ್ಟ ಆಯ್ತು. ಇನ್ನೊಂದ್ಸಲ ಎಷ್ಟೋ ಸಲ ಒಂದೇ ಟಿಕೆಟಲ್ಲಿ 2 ಸಲ ನೋಡಿದ್ದೀನಿ ಸಿನಿಮಾನ. ದಿನ ಕ್ರೈನ್ ನೋಡ್ಬೇಕು, ದಿನ ಕ್ಯಾಮ್ರಾ ನೋಡ್ಬೇಕು. ಇಲ್ಲ, ಇವಾಗ ಅದೊಂಥರ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇದಕ್ಕಿಂತ ದೊಡ್ಡದೇನೋ ನೋಡ್ಬೇಕು ಅನ್ನೋ ಆಗಿದೆ. ಸೊ ಮೂವೀಸ್ ಅನ್ನೆಲ್ಲ ಹಿಂಗ್ ನೋಡ್ತಾ ಇದ್ರಿ, ಮೂವೀಸ್ ಅಲ್ಲಿ ಚಿಕ್ಕ ಪುಟ್ಟ ರೋಲ್ಗಳಿಗೆ ಕಾಯ್ತಾ ಇದ್ರಿ. ಸೊ ಸಡನ್ ಆಗಿ ಸೀರಿಯಲ್ ಅಂತ ಆದಾಗ ಹೆಂಗ್ ಸೀರಿಯಲ್ ಅಲ್ಲಿ ಆಪರ್ಚುನಿಟಿ ಸಿಕ್ತು ನಿಮ್ಗೆ? ಅದು ಅಷ್ಟು ಈಸಿ ಇರಲಿಲ್ಲ. ಅವಾಗೆಲ್ಲ ಅದೇ 5 ರೂಪಾಯಿ ಫೋಟೋನ ಪ್ರಿಂಟ್ ಮಾಡ್ಕೊಂಡು, ಒಂದು ಕಾಪಿಗೆ 5 ರೂಪಾಯಿ ಪ್ರಿಂಟ್ ಮಾಡ್ಕೊಂಡು ಸರ್ಕ್ಯುಲೇಟ್ ಮಾಡ್ಕೋಬೇಕಾಗಿತ್ತು. ಗೂಗಲ್ ಮ್ಯಾಪ್ ಇಲ್ದೇ ಇರೋ ಟೈಮು, ವಾಟ್ಸ್ಆ್ಯಪ್ ಇಲ್ದೇ ಇರೋ ಟೈಮು, ಇನ್ಸ್ಟಾಗ್ರಾಮ್ ಇಲ್ದೇ ಇರೋ ಟೈಮು, ಫೇಸ್ಬುಕ್ ಇದ್ರೂ ಮೊಬೈಲಲ್ಲಿ ಇಲ್ದೇ ಇರೋ ಟೈಮು, ಸೈಬರಲ್ಲಿ ಹೋಗಿ ಲಾಗಿನ್ ಮಾಡ್ಕೋಬೇಕಾಗಿತ್ತು. ಆ ಥರ ಆರ್ಕುಟ್, ಪ್ರಾಬಬ್ಲಿ ನೀವೆಲ್ಲ ಅದನ್ನ ನೋಡೇ ಇಲ್ಲ ಅನ್ಸುತ್ತೆ ಆರ್ಕುಟ್ ಎಲ್ಲ. ನನಗೆ ಇವಾಗ ಫೀಲ್ ಆಗ್ತಿದೆ ಸರ್, ಮೇ ಬಿ ನಿಮ್ಗೆ ನನ್ಕಿಂತ ಸಿಕ್ಕಾಪಟ್ಟೆ ಏಜ್ ಆಗೋಗಿದೆ. ಏಜ್ ಅಲ್ಲ, ಅಂದ್ರೆ ಆ ಟೈಮಲ್ಲಿ ನಮಗಿದ್ದಂತ ಒಂದು ಸೋರ್ಸಸ್ ಅಷ್ಟೇ. ಅದಕ್ಕೆ ಯಾವತ್ತೂ ಹೇಳ್ತಾರೆ 90s ಕಿಡ್ಸ್ ಅದೇನ್ ಇದೆಯಲ್ಲ, ಎಲ್ಲ ಏರನು ನೋಡ್ಬಿಡ್ತೀವಿ ನಾವು. ಆ ಕಡೆಯಿಂದ 80s ಅಲ್ಲಿ ಇದ್ದಂತ ಒಂದು ಜಮಾನ, 90s ಇಂದ ಮೊಬೈಲ್ ಆಂಡ್ರಾಯ್ಡ್ ಬರೋ ತನಕ ಒಂದು ಜಮಾನ, ಎಲ್ಲಾನು ನೋಡ್ಬಿಟ್ಟಿದೀವಿ. ಆಡಿಷನ್ಗೆ ಹೋದಾಗ ಎಲ್ಲಾದ್ರೂ ತೀರಾ ಅವಮಾನ ಆದದ್ದಿದ್ಯಾ? ಏನ್ ಗೊತ್ತಾ, ಅದೆಲ್ಲ ಏನಿಲ್ಲ, ಆ ಛಲ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಅಂದ್ರೆ ಇನಿಷಿಯಲ್ ಅಲ್ಲಿ ನಿಮ್ಗೆ ಏನು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲದೆ ನೀವು ಹೋಗ್ತೀರಾ ಅಂತಂದ್ರೆ ಎಲ್ಲ ಕಡೆ ನಿಮ್ಗೆ ಅವಮಾನಗಳು ಇದ್ದಿದ್ದೆ. ಬಟ್ ಅದನ್ನ ಚಾಲೆಂಜ್ ಲೆವೆಲ್ಗೆಲ್ಲ ತಗೊಂಡ್ ಮಾಡೋ ತರ ಎಲ್ಲ ಇಲ್ಲ. ಅದನ್ನ ತುಂಬಾ ಬೇಸಿಕ್ ಆಗಿ ತಗೋಬೇಕು, ಬೇಸಿಕ್ ಆಗೇ ತಗೋಬೇಕು ಅದನ್ನ. ಯಾಕಂದ್ರೆ ನಿಮ್ಗೆ ಯಾರು ಅವಮಾನ ಮಾಡಿರ್ತಾರಲ್ಲ ಅವ್ರ ಜೊತೆ ನೆಕ್ಸ್ಟ್ ನೀವು ಸರ್ ಅನ್ಸ್ಕೊಂಡು ಅವರಿಂದನೇ ಸರ್ ಅಂತ ಅನ್ಸ್ಕೊಂಡು ಕರ್ಸ್ಕೊಳ್ಳುವಂತ ಅಥವಾ ಮೇಡಮ್ ಅಂತ ಕರ್ಸ್ಕೊಳ್ಳುವಂತ ಟೈಮ್ ಬಂದೇ ಬರುತ್ತೆ. ಅದು ಅದಕ್ಕೆ ಹೇಳೋದಲ್ಲ, ಇಂಡಸ್ಟ್ರಿ ಅನ್ನೋದು ಒಂದು ತುಂಬಾ ಚಿಕ್ಕ ಒಂದು ಲೋಕ. ಅದು ಅಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ಅವ್ರು ಸಿಗ್ತಾರೆ. ಸೊ ಇವಾಗ ಅಗ್ನಿಸಾಕ್ಷಿ ಆದ್ಮೇಲೆ ಯಾವ ಪ್ರಾಜೆಕ್ಟ್ ಇಲ್ಲದೆ ಖಾಲಿ ಕೂತಿದ್ದೆ ಅಂತ ಹೇಳಿದ್ರಿ. ಸೊ ಅಗ್ನಿಸಾಕ್ಷಿಯಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗಿದ್ರಾ? ಇಲ್ಲ, ಹೇಳನಲ್ಲ, ನಾವೆಲ್ಲ ತುಂಬಾ ಚಿಕ್ಕ ನಟರು, ಬಟ್ ನೋಡೋರ್ ಕಣ್ಣಿಗೆ ತುಂಬಾ ದೊಡ್ಡ. ದಿನಕ್ಕೆ ಮಿನಿಮಮ್ 2-3 ಎಪಿಸೋಡ್ ತರ ರುಬ್ಬಿದ್ರೆ ಏನು ಮಾಡಕ್ಕಾಗಲ್ಲ. ಟೇಕ್ ಗಳನ್ನ ತಗೊಂಡು ಒಂದು ಸೀನ್ ಮಾಡುವಂತ ಆರ್ಟಿಸ್ಟ್ ಅಲ್ಲ. 1 ಟೇಕ್, ಮ್ಯಾಕ್ಸಿಮಮ್ 2 ಟೇಕ್. ಏನೋ ಫಂಬಲ್ ಆಯ್ತು, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು, ಅಲ್ಲಿ ಸೌಂಡ್ ಬಂತು, ಇಲ್ಲಿ ಸೌಂಡ್ ಬಂತು, 1 more ಅಷ್ಟೇ ಬಿಟ್ರೆ ಸುಮ್ನೆ ಸೈಕಲ್ ಹೊಡೆದು ಇವತ್ತು ಟೈಮ್ ಮಾಡ್ಲೇಬೇಕು ಅಂತ ಇದ್ ಮಾಡಿ ನಾವು ಆತರ ಯಾವತ್ತೂ ಮಾಡಿ ಇಲ್ಲಿವರೆಗೂ ಮಾಡಿ. ನಾವು ಯಾವತ್ತು ಹೇಳೋದು ಪ್ರೊಡಕ್ಷನ್ ಫ್ರೆಂಡ್ಲಿ ಆರ್ಟಿಸ್ಟ್ ನಾವು, ಡೈರೆಕ್ಟರ್ ಆರ್ಟಿಸ್ಟ್ಗಳು ನಾವು ಅಂತ. ಹಂಗಿದ್ದಕ್ಕೆ ಈಗಲೂ ನನಗೆ ಊಟ ಸಿಗ್ತಿರೋದು. ನಾನು ಸರ್ ಜಿಮ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾರೆ, ಜಿಮ್ ಅಲ್ಲಿ ಯಾರೋ ಬಾಸ್ ಅಂತ ತೋರಿಸ್ತಾರೆ, ಮುಖ ತೋರಿಸ್ತಾ ಇಲ್ಲ ಯಪ್ಪಂದು. ಯಾರು ವಿಲನ್, ಕಾಮಿಡಿಯನ್, ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾರ ಜನ? 100% ಇತ್ತು. ಯಾಕೆಂತಂದ್ರೆ ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸೀರಿಯಲ್ಲೇ ಅದ್ಭುತವಾದಂತ ಸೀರಿಯಲ್ ಇಂಡಸ್ಟ್ರಿ. ನನ್ನ ಚಾನಲ್ ಮತ್ತೊಂದೆಲ್ಲ ಹೇಳಲ್ಲ, ಆ ತರದಕ್ಕೆ ಒಂದು ವ್ಯೂವರ್ಶಿಪ್. ಭಾಗ್ಯಲಕ್ಷ್ಮಿಗೆ ಅದರದೇ ಆದಂತ ಒಂದು ವ್ಯೂವರ್ಶಿಪ್. ಇದ್ರ ಮಧ್ಯದಲ್ಲಿ ಬಾಲಾಜಿ ಸ್ಟುಡಿಯೋ ಅನ್ನೋ ಮೂವಿ ಮಾಡ್ತೀರಾ. ಸೊ ತುಂಬಾ ಮಗು ಅಂತಾನೆ ಕನ್ಸ್ ಕಟ್ಕೊಂಡ್ ಮಾಡಿರೋ ಅಂತ ಸಿನಿಮಾ ಅದು. ಸೊ ವೈ ಆಡಿಯನ್ಸ್ ತಕೊಂಡಿಲ್ಲ ಅಂತ ಅನ್ಸುತ್ತೆ? ನಾವು ತಪ್ಪು ಮಾಡಿದ್ದು ಪ್ರಾಬಬ್ಲಿ ಮಲಯಾಳಂ ಶೈಲಿಯಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದು. ಸರಿ, ಇಂಡಸ್ಟ್ರಿ ಅಂತ ಬಂದಾಗ ಬರೋದು ಪೇಮೆಂಟ್ ಪಾರ್ಟ್, ಇಶ್ಯೂಗಳು ಬೇಜಾರು. ಸೊ ನಾನು ಇಶ್ಯೂ ಕೇಳೋದಕ್ಕಿಂತ ಮುಂಚೆ ಫಸ್ಟ್ ತಗೊಂಡಂತ ಆಕ್ಟಿಂಗ್ ಕೆರಿಯರ್ ತಗೊಂಡಂತ ಫಸ್ಟ್ ಪೇಮೆಂಟ್ ಎಷ್ಟು? ಅದೇ ಹೇಳ್ದಲ್ಲ, ನಾನು ಆಗ್ಲೇ ಹೇಳ್ದೆ, ಬದುಕು ಸೀರಿಯಲ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಅದನ್ನ ಪೇಮೆಂಟ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ನಾನು ಲೀಡ್ ಆರ್ಟಿಸ್ಟ್ ಆಗಿ ಯಾವಾಗ ಸ್ಟಾರ್ಟ್ ಮಾಡಿದೆ ನನ್ನ ಕೆರಿಯರ್ ಅಗ್ನಿಸಾಕ್ಷಿ ಇದ್ದಲ್ವಾ, ಅಲ್ಲಿ ನಾನು ತಗೊಂಡಿದ್ದೆ ಪೇಮೆಂಟ್ 1250. ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂತಂದ್ರೆ 50 ರೂಪಾಯಿ ಮುಖನೂ ಸಹಿತ
ನೋಡ್ತಾರೆ. 1250 ಯಾಕೆ? ನಾನು ಅದನ್ನೇ ಕೇಳಿದ್ದು. ನಾನು ಕೇಳಿದ್ದು ಪೇಮೆಂಟ್ ಅದಲ್ವೇ ಅಲ್ಲ. ಆಮೇಲೆ ಒಂದು ಮೇಜರ್ ಲೀಡ್ ಆರ್ಟಿಸ್ಟ್ ಅಂತ ಬಂದಾಗ ಅದು ಪೇಮೆಂಟ್ ಅಲ್ಲ, ಕಾಸ್ಟ್ಯೂಮ್ ನಾವೇ ತಗೊಂಡ್ಬರ್ಬೇಕು, ನಾವೇ ಹುಡುಗರಿಗೆ ಎಸ್ಪೆಷಲಿ ಬೈಕು ಕಾರು ಏನ್ ತರ್ತಿರೋ ನೀವೇ ತಗೊಂಡ್ಬರ್ಬೇಕು, ಕನ್ವೆನ್ಸ್ ಅಂತ ಕೊಡ್ತಾರೆ. ಆ ಕನ್ವೆನ್ಸ್ ಹೆಂಗಾಗತ್ತೆ ಅಂತಂದ್ರೆ ಇಲ್ಲಿಂದ 70 ಕಿಲೋಮೀಟರ್ ಇದ್ರು ಅದೇ ಕನ್ವೆನ್ಸ್, ಇಲ್ಲಿಂದ 7 ಕಿಲೋಮೀಟರ್ ಇದ್ರು ಅದೇ ಕನ್ವೆನ್ಸ್. ಈ ತರದೆಲ್ಲ ಪ್ರಾಬ್ಲಮ್ಗಳಿತ್ತು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಇವಾಗ ನಾವೆಲ್ಲ ತುಂಬಾ ಹುಷಾರಾಗಿದ್ದೀವಿ, ಅದನ್ನ ಯಾಮಾರ್ಸಕ್ ಆಗಲ್ಲ. ಆಡ್ಕೊಳ್ಳೋರಿಗೆ ನೋಡ್ಕೊಂಡು ಉಟ್ಕೊಳ್ಳೋರಿಗೆ ಏನ್ ಹೇಳಕ್ ಇಷ್ಟ? ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ಲಿ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಿರೋಣ ಅಷ್ಟೇ. ಉಟ್ಕೊಳ್ಳೋರು ಇರ್ಬೇಕು ಅಂತ ಅಲ್ಲ, ಉರ್ಕೊಳ್ಳೋದು ಅಂತ ಅಲ್ಲ, ಕೈಲಾಗ್ದಿದ್ದವನು ಉರ್ಕೊಳ್ಳೋದು ಯಾವತ್ತು ನನ್ನ ಪ್ರಕಾರ. ಅವನ ಕೈಲಿ ನಾನೇನೋ ಮಾಡಿದ್ದು ಅವನ ಕೈಲಿ ಮಾಡಕ್ಕಾಗಲ್ಲ ಅಂದಾಗ ಮಾತ್ರ ಅಲ್ವಾ ಅದು ಉರ್ಕೊಳ್ಳೋದು. ಅಥವಾ ನಾನೇನೋ ಬೆಳೆದಿದ್ದೀನಿ, ನನಗಿಂತನೂ ಬೆಳೆಯಕ್ಕಾಗಿಲ್ಲ ಅಥವಾ ನನ್ನಷ್ಟು ಬೆಳೆಯಕ್ಕಾಗಿಲ್ಲ ಅನ್ನೋನಿಗೆ ಮಾತ್ರ ಉಟ್ಕೊಳಕ್ಕಾಗದು. ಆಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಡೆಸ್ಟಿನಿ ಅನ್ನೋದು ಬೇರೆ ಇರುತ್ತೆ. ನಾನು ಅಣ್ಣವ್ರ ತರ ಆಗ್ಬೇಕು, ನಾನು ವಿಷ್ಣು ಸರ್ ತರ ಆಗ್ಬೇಕು, ಈಗ ಲೇಟೆಸ್ಟ್ ಆಗಿ ನಾನು ಯಶ್ ಅವ್ರ ತರ ಆಗ್ಬೇಕು. ಬಿಕಾಸ್ ಅವರೆಲ್ಲ ರೋಲ್ ಮಾಡೆಲ್ ಆಗಿ ತಗೊಳ್ಳಿ. ಆ ತರ ಆಗ್ಬೇಕು ಅನ್ಕೊಳ್ಳೋದು ಸಹಜ, ಬಟ್ ಅದು ನಾನೇ ಅಂತ ಅನ್ಕೊಳ್ಳೋದು ತಪ್ಪು. ಎಲ್ಲೋ ಒಂದ್ ಕಡೆ ಅಮ್ಮನ್ಗೆ ಮೆಂಟಲಿ ಸಪೋರ್ಟ್ ನೀವೇ ಆಗಿದ್ರ? ಆಗಿನ ಟೈಮಿನ ಅಮ್ಮಂದ್ರು ಇದಾರಲ್ಲ, ಅವ್ರಗಳಿಗೆ ಯಾವುದೇ ಕಷ್ಟ ಆದ್ರೂ ಹೇಳ್ಕೊಳಲ್ಲ, ಜ್ವರ ಬಂದ್ರೆ ಹೇಳ್ಕೊಳಲ್ಲ, ಮೈಕನೋವಾದ್ರೂ ಹೇಳ್ಕೊಳಲ್ಲ. ಕೆಲವೊಂದ್ಸಲ ಹೇಳ್ಕೊಂಡಾಗ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಬೇಕು. ಅವ್ರಗಳು ಏನೇ ಸಣ್ಣ ಪುಟ್ಟ ಆದ್ರೂ ಅಲ್ಲಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲ, ಮನೇಲಿರೋ ಎಷ್ಟೋ ಗಂಡಸರು ಅದೊಂದು ಮಿಷನ್ ಅಂತಾನೆ ಟ್ರೀಟ್ ಮಾಡ್ತಾರೆ. ಅಂದ್ರೆ ಅವ್ರಗಳು ಹಂಗ್ ಇದಾರೆ. ಈಗೋ ಎಷ್ಟೋ ಜನ ಮಿಕ್ಸಿ ಗ್ರೈಂಡರ್ ಬಂದಿರೋ ಕಾಲದಲ್ಲೂ ರುಬ್ಬೋ ಕಲ್ಲಲ್ಲೇ ಚಟ್ನಿ ಮತ್ತೊಂದು ಇನ್ನೊಂದು ಮಸಾಲೆ ಮಾಡೋದು. ಮನೇಲಿರೋರು ಟೇಸ್ಟಿಯಾಗಿ ಹೆಲ್ದಿಯಾಗಿ ಅದು ಒಂದೇ ಅಲ್ಲ, ಅದೊಂದು ಎಕ್ಸರ್ಸೈಸ್ ಕೂಡ ಮನೆ ಹೆಂಗಸರಿಗೆ. ಅದನ್ನೆಲ್ಲ ಇವಾಗ ಮರ್ತಿದ್ದಾರೆ. ಹಾಗಂತ ಮೈಕೈ ನೋವು ಮಾಡ್ಕೊಳ್ಳೋ ಲೆವೆಲಿಗೆ ಆದ್ರೂನು ನಮ್ ಕೈಲಿ ಹೇಳ್ಕೊಳಲ್ಲ, ನಮ್ ತನಕ ಬರದೇ ಇಲ್ಲ. ಬಿಕಾಸ್ ನಾವು ಗಂಡಸರು ಅಥವಾ ಗಂಡಂದ್ರು ಏನಿರ್ತಾರೆ, ನಾವು ಟೆನ್ಷನ್ಸ್, ವರ್ಕ್ ಮತ್ತೊಂದು ಅದ್ರೊಳಗೆ ಬಿಸಿ ಆಗ್ಬಿಡ್ತೀವಿ. ಹೆಂಡತಿ ಡಿಮ್ಯಾಂಡ್ ಮಾಡಿದಷ್ಟು ಕಾಸ್ಟ್ಲಿ ಅಪ್ಪ ಅಮ್ಮ ಮಾಡಲ್ಲ, ಮಾಡಲ್ಲ, ತುಂಬಾ ರೇರು. ಆಮೇಲೆ ಏಜ್ ಆಗ್ತಾ ಹೋದಂಗೆ ಎಲ್ಲೂ ತಿರ್ಗಾಡಕ್ ಆಗದೆ ಇರೋಷ್ಟು ಅವರು ಮಾಗ್ಬಿಡ್ತಾರೆ. ಅವಾಗ ನೀವು ಬಾ ಅಂತಂದ್ರು ನಿಮ್ ಕೈಲಿ ಅದನ್ನ ಎಂಜಾಯ್ ಮಾಡಕ್ ಆಗಲ್ಲ. ಗಟ್ಟಿಯಾಗಿದ್ದಾಗ ಅವ್ರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು, ಅವ್ರ ಆಸೆಗಳೇನಿದೆ ಎಲ್ಲ ತೀರಿಸ್ಬಿಡ್ಬೇಕು. ನಾಳೆ ನಮಗೇನೋ ಆಗ್ಬಿಡ್ಬೋದು, ಅವ್ರಿಗೆ ಒಂದು ಗಿಲ್ಟ್ ಇರುತ್ತೆ, ನಮ್ ಮಕ್ಳ ಜೊತೆನೋ ಗಂಡಂದ್ರ ಜೊತೆನೋ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ ನಾನು ಅಂತ. ಈಗ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂತ ಒಂದಷ್ಟು ಬದಲಾವಣೆ ಇಂಡಸ್ಟ್ರಿಯ ಬೆಳವಣಿಗೆಗೆ ಅಂತ ನಿಮ್ಗೆ ಅನ್ಸುತ್ತಾ? ನಂಗೆ ಅದೆಲ್ಲ ನಂಬಿಕೆನೇ ಇಲ್ಲ. ಪ್ಯಾನ್ ಇಂಡಿಯಾ ಅನ್ನೋದು ಆಗೋದು ಮಾಡೋದು. ಈಗ ಕಾಂತಾರ ಅನ್ನೋ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಕ್ ಯಾವತ್ತೂ ಅವ್ರು ನೋಡೇ ಇರ್ಲಿಲ್ಲ ಇನಿಷಿಯಲ್ ಅಲ್ಲಿ, ಅಲ್ವಾ? ಕನ್ನಡಿಗರು ಬೆಳೆಸಿದ್ರು ಅದನ್ನ, ಅದು ಒಂದ್ ಕಡೆ ಹೋಯ್ತು. ಈಗ ಸೂಫ್ರಮ್ಸು ಇಲ್ಲಿಂದ ಮಲಯಾಳಂ ಹೋಯ್ತು, ಮಲಯಾಳದಿಂದ ತೆಲುಗು ಬಂತು. ಯಾಕೆ ಬಂತು? ಬಿಕಾಸ್ ಆಫ್ ಸಬ್ಜೆಕ್ಟ್, ಆಮೇಲೆ ಜನರ ರೀಚ್ ಹಂಗಿತ್ತು, ಅದಕ್ಕೆ ಹಂಗಾಯ್ತು. ಈಗ ನಾವು ಅಷ್ಟೇ ಸಿನಿಮಾನ ನಾವು ಸಬ್ಜೆಕ್ಟ್ ಬರಿಬೇಕಾದ್ರೆ ಇದು ಈ ಭಾಷೆ ಸೆಟ್ ಆಗುತ್ತಾ, ಇದು ಈ ಭಾಷೆ ಸೆಟ್ ಆಗುತ್ತಾ ನಾವು ಬರೆಯಲ್ಲ. ಇದನ್ನ ಮಾಡಿದ್ರೆ ಜನ ಇಷ್ಟಪಡ್ತಾರ. ಜನ ಅಂದ್ರೆ ನಮಗೊಬ್ಬರೇ ಆಡಿಯನ್. ಆ ಆಡಿಯನ್ ತಮಿಳವನಾಗಿರ್ಬೋದು, ತೆಲುಗುನಾಗಿರ್ಬೋದು ಅಥವಾ ಹಿಂದಿಯವನಾಗಿರ್ಬೋದು. ಬಟ್ ನಮ್ಮ ದೇಶೀಯ ಸ್ಟೈಲಲ್ಲಿ ನಮ್ಮ ಮಣ್ಣಿನ ಕತೆ, ನಮ್ಮ ಸೋರ್ಸ್, ಅದರಿಂದ ನಾವು ನಮ್ಮ ಅಕ್ಕಪಕ್ಕದಲ್ಲಾಗಿರೋ ಎಕ್ಸ್ಪೀರಿಯನ್ಸ್ ನಾವು ಬರ್ಕೊಂಡು ಅದಕ್ಕೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಸಿನಿಮ್ಯಾಟಿಕ್ ಏನಂತಾರೆ ಲಿಬರ್ಟಿ ತಗೊಂಡು ಕೆಲವೊಂದು ನಾವು ಬರೆದು ಅದನ್ನ ಹಾಕ್ಬೇಕಾಗತ್ತೆ. ಫಿಕ್ಷನ್ ಅಂತೀವಿ ಅದನ್ನೇ. ನಿಜವಾಗ್ಲೂ ಅವರು ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡ್ರ? ದೇವ್ರನೇ ಇಲ್ಲ, ಅವನು ಇದ್ರ ಮೇಲೆ ಡಿಪೆಂಡೇ ಆಗಿರ್ಲಿಲ್ಲ. ಅವನಿಗೆ ಅವಂದೇ ಆದಂತ ಕೆಲಸ ತುಂಬಾ ಚೆನ್ನಾಗಿತ್ತು. ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದ, ಕೆಲವೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದ, ತುಂಬಾ ಚೆನ್ನಾಗಿತ್ತು. ಅವನಿಗೆ ಇಂಡಸ್ಟ್ರಿಗೆ ಅವನ ಸಾವಿಗೆ ಸಂಬಂಧನೇ ಇಲ್ಲ. ಯಾರ್ಯಾರು ಏನೇನು ಹೇಳ್ತಾರೆ ಅವರಿಗೆ ಒಂದು ಅವ್ರಗಳೇ ಗೆಸ್ ಮಾಡ್ಬಿಟ್ಟು ಇದು ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಅವತ್ತು ಲೈವಿಗೆ ಬಂದು ಅಥವಾ ರಿವ್ಯೂ ಏನೋ ಮಾಡಿ ನಾನು ಎಲ್ರಿಗೂ ಕ್ಲಾರಿಟಿ ಕೊಟ್ಟಿದ್ದೆ. ತುಂಬ ಒಳ್ಳೆ ಬೆಸ್ಟ್ ಫ್ರೆಂಡ್. ನಾನು ಅದೇ ಹೇಳಿದೆ, ತುಂಬ ಲಿಮಿಟೆಡ್ ಫ್ರೆಂಡ್ಸ್ ಇರೋದು, ಅದರಲ್ಲಿ ತುಂಬಾ ಬೆಸ್ಟ್ ಫ್ರೆಂಡ್ನೇ ಕಳ್ಕೊಂಡ್ಬಿಟ್ಟೆ. ಇಂಡಸ್ಟ್ರಿ ಅಂತ ಬಂದಾಗ ಹೆಣ್ಮಕ್ಳಿಗೆ ಏನೋ ಅಪ್ರೋಚ್ ಮಾಡ್ತಾರೆ, ಗಂಡ್ ಮಕ್ಳಿಗೆ ಚಾನ್ಸ್ ಬೇಕು ಅಂತಂದ್ರೆ ಫೈನಾನ್ಷಿಯಲಿ ಅಪ್ರೋಚ್ ಮಾಡ್ತಾರೆ ಅನ್ನೋದು ಟಾಕ್. ನೀವ್ ಅದನ್ನ ಎಲ್ಲಾದ್ರೂ ಫೇಸ್ ಮಾಡಿ? ಖಂಡಿತ ಮಾಡಿದೀನಿ. ಒಬ್ಬ ಇದಾನೆ ಕಿರಾತಕ, ಅವ್ನು ಈಗಲೂ ಕಾಸ್ಟಿಂಗ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿ ವರ್ಕ್ ಮಾಡ್ತಿದ್ದಾನೆ. ಈ ಇಂಟರ್ವ್ಯೂ ನೋಡ್ಬೋದು, ಹೇಳಕ್ಕಾಗಲ್ಲ. ಆ ಮನುಷ್ಯ ಒಂದ್ಸಲ ನಾಗರಬಾವಿ ಕಾಂಪ್ಲೆಕ್ಸ್ ಹತ್ರ ಕರೆದು ಅರ್ಜೆಂಟ್ ಕರೆದ್ರು, ರಾಜೇಶ್ ಈ ಟಿವಿಲಿ, ಅವಾಗ ಈ ಟಿವಿ ಇತ್ತು, ಈ ಟಿವಿಲಿ ಒಂದು ಇದಾಗ್ತಾ ಇದೆ, ಸೀರಿಯಲ್ ಆಗ್ತಿದೆ, ನಿಮ್ದು ಫೈನಲ್ ಆಗೋಗಿದೆ. ಹೌದಾ ಸರ್? ಯಾರು ಸರ್ ಪ್ರೊಡಕ್ಷನ್? ಅದೆಲ್ಲ ಹೇಳ್ತೀನಿ. ಹಾ ಹೇಳಿ ಸರ್, ಏನ್ ಮಾಡ್ಬೇಕು? ನಂಗೆ 3,000 ಬೇಕು, ಅರ್ಜೆಂಟ್ ಬೇಕು ನನಗೆ. ಸರ್, ಫ್ಯೂಚರ್ ಪ್ಲಾನ್ಸ್ ಏನೇನಿದೆ ಸರ್? ಇವಾಗ ಭೂತಂ ಪ್ರೇತಂ ತೆಲುಗುಲಿ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ತುಂಬಾ ಬೇರೆ ತರ ಬಂದಿರುವಂತ ಒಂದು ಸಿನಿಮಾ. ಯೂತ್ಸ್ಗೆ ಸಖತ್ ಇಷ್ಟ ಆಗುತ್ತೆ, ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ ಸಿನಿಮಾ. ಹಾರರ್ ಕಾಮಿಡಿ. ಪೀಟರ್ ಕನ್ನಡದಲ್ಲಿ 4 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ. ಫಸ್ಟ್ ಕನ್ನಡ,
ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ಇವತ್ತು ನಮ್ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಇವ್ರನ್ನ ಗೆಸ್ಟ್ ಅನ್ನೋದಕ್ಕಿಂತ ನನ್ ಚೈಲ್ಡ್ಹುಡ್ ಕ್ರಶ್ ಅಂತ ಹೇಳ್ಬೋದು. ಮೇ ಬಿ ಅಗ್ನಿಸಾಕ್ಷಿ ಸೀರಿಯಲ್ ನೋಡಿದವ್ರಿಗೆ ನನ್ನ ಏಜ್ ಕ್ಯಾಟಗರಿಯಲ್ಲಿ ಇರುವಂತ ಎಲ್ಲಾ ಹೆಣ್ಮಕ್ಳ ಕ್ರಶ್ ಇವರು ಆಬ್ವಿಯಸ್ಲಿ ಆಗಿರ್ತಾರೆ. ಸೊ ನೀವ್ ಯಾರನ್ನ ಅನ್ಕೊಳ್ತೀರಾ ಅಂತ ನನಗ್ ಗೊತ್ತಿಲ್ಲ. ಅವ್ರ ಹೇರ್ ನೋಡಿದ್ರೆ ಸಾಕು, ವಾವ್, ನನ್ ಡ್ರೀಮ್ ಬಾಯ್ಗೆ ಈ ತರ ಒಂದ್ ಹೇರ್ ಇರ್ಬಾರ್ದಾ, ಈ ತರ ತುಂಟತನ ಮಾಡಬಾರ್ದಾ ಅಂತ ಅನ್ಸುತ್ತೆ. ಸೊ ಇವಾಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಖಾಂತರ ಕಿಶನ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಕಿಶನ್ ಕ್ಯಾರೆಕ್ಟರ್ ನೀವು ಯಾರಿಗ್ ಗೊತ್ತಿಲ್ಲ ಹೇಳಿ, ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರತ್ತೆ. ಸೊ ಕಿಶನ್ ಆಗೇ ಇದ್ದಾರಾ, ಅಲ್ಲ ಕಿಶನ್ ರಾಜೇಶ್ ಆಗಿ ಇದ್ದಾರಾ ಅನ್ನೋದೇ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಹಾಗಾದ್ರೆ ನಾನು ಇಷ್ಟು ಹೊತ್ತು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜೇಶ್ ಧ್ರುವ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಕ್ರಶ್ನ ಹತ್ರದಿಂದ ಇಂಟರ್ವ್ಯೂ ಮಾಡೋ ಚಾನ್ಸ್ ಯಾರಿಗ್ ಸಿಗುತ್ತೆ ಅಲ್ವಾ? ಮೇ ಬಿ ಇವತ್ತು ಸಿಗ್ತಾ ಇದೆ. ಸೊ ಇದ್ರ ಜೊತೆ ಒಂದು ಆಸೆ ಇದೆ ನಂದು, ಅದನ್ನು ಈಡೇರಿಸ್ತೀನಿ. ಸೊ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ ಅಲ್ವಾ? ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ತುಂಬಾ ಚಂದವಾದ ಇದು. ಥ್ಯಾಂಕ್ ಯು ಸೊ ಮಚ್. ಎಷ್ಟೋ ಟೈಮಿನ ಆಸೆ ಇವತ್ತು ಈಡೇರಿಸೋಣ ಅಂತ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ಚೆನ್ನಾಗಿ ನಡೀತಾ ಇದೆ ಲೈಫ್. ಚೆನ್ನಾಗಿದ್ದೀನಿ ಸರ್. ಸೊ ನೋಡಿ, ಇಷ್ಟ ಹತ್ರದಿಂದ ನಿಮ್ಗೆ ನೋಡಕ್ ಸಿಕ್ತು, ಅದೇ ಖುಷಿ. ಏನಿಲ್ಲಪ್ಪ, ಎಲ್ಲಾ ಕಡೆ ಸಿಗ್ತಿರ್ತೀವಿ ನಾವು. ಆಗ ಸಿಕ್ತಿದ್ರೆ ಏನೋ ಆಗ್ತಿತ್ತು ಅನ್ಸುತ್ತೆ. ಚೈಲ್ಡ್ಹುಡ್ ಕ್ರಶ್ ಅಂದ್ರೆ ನಮಗ್ ವಯಸ್ಸಾಯ್ತಾ ಅಂತ ನನಗೆ ಅನಿಸ್ತಾ ಇದೆ. ಅದೇ ಒಂದು 8th 9th ಅಂತ ಹೇಳ್ಬೋದು. ನಾನು ಆಗ್ತಾನೆ ಕಾಲೇಜ್ ಮುಗಿಸಿದ್ದೆ ಅಷ್ಟೇ. ಅದಕ್ಕೆ ಇಷ್ಟ ಆಗಿರ್ಬಹುದು ಅಲ್ವಾ? ಸೊ ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಸರ್ ಇವಾಗ? ಆಬ್ವಿಯಸ್ಲಿ ನೀವೇ ಹೇಳಿದ್ರಲ್ಲ, ಭಾಗ್ಯಲಕ್ಷ್ಮಿ ಮೂವೀಸ್ ಅಂತ. ಮೂವೀಸ್ ಪೀಟರ್ ಇನ್ನೇನು ರಿಲೀಸ್ ರೆಡಿ ಇದೆ. ಓಕೆ. ಆಮೇಲೆ ಭೂತಂ ಪ್ರೇತಂ ಅಂತ ನನ್ನ ಡೈರೆಕ್ಷನ್ ತೆಲುಗು ಸಿನಿಮಾ. ನೆನ್ನೆ ಪೋಸ್ಟರ್ ಲಾಂಚ್ ಆಯ್ತು. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ 2 ಸಿನಿಮಾ ಈ ವರ್ಷದಲ್ಲಿ ಬರೋ ಚಾನ್ಸಸ್ ಇದೆ. ಸರ್ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ? ಮಾತಾಡ್ತೀನಿ ಎಲ್ಲ ಬಟ್ಲರೇ. ಕನ್ನಡ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಉಳಿದಿದ್ದೆಲ್ಲ ಬಟ್ಲರೇ ಇದೆ ಸದ್ಯಕ್ಕೆ. ಮ್ಯಾನೇಜಿಂಗ್ ಅಂತ ತೊಂದ್ರೆ ಇಲ್ಲ. ಸರ್, ಯಾಕೆ ಈ ಆಕ್ಟಿಂಗ್ ಅನ್ನೋದನ್ನ ನಿಮ್ ಲೈಫ್ ಅಲ್ಲಿ, ನಿಮ್ ಜೀವನನ ಆಕ್ಟಿಂಗ್ ಅಲ್ಲೇ ಮುಂದುವರಿಸ್ಬೇಕು ಅಂತ ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ಅನಿಸ್ತು? ಅದೇ ಆಕ್ಚುಲಿ ಚಿಕ್ಕ ವಯಸ್ಸಲ್ಲೇ ನನಗೆ ಡ್ಯಾನ್ಸರ್ ಆಗಿದ್ದಾಗಿಂದನೂ ನನಗೆ ಈ ಆಕ್ಟಿಂಗು, ಆಮೇಲೆ ಈ ಮೀಡಿಯಾ ಅನ್ನೋದೇ ಒಂದು ತುಂಬಾ ಅದ್ಭುತವಾದಂತ ಒಂದು ಲೋಕ ತರ ಕಾಣಿಸ್ತಾ ಇತ್ತು. ಕಲರ್ಫುಲ್. ಆಬ್ವಿಯಸ್ಲಿ, ಬಿಕಾಸ್ ನಾವ್ ಇದ್ದಿದ್ದು ಡ್ಯಾನ್ಸ್ ಫೀಲ್ಡ್ ಆಗಿರೋದಕ್ಕೆ ನಮಗೆ ತುಂಬಾ ಹತ್ರ ಕನೆಕ್ಟ್ ಆಗುತ್ತದು. ಆಮೇಲೆ ಮೂವೀಸ್, ಚಿಕ್ಕ ವಯಸ್ಸಲ್ಲಿ ಮೂವಿ ಯಾವ ಡಬ್ಬಾ ಸಿನಿಮಾ ಬಂದ್ರು ಬಿಡ್ತಿರ್ಲಿಲ್ಲ. ಓಡೋಗೋದು, ಸಿನಿಮಾ ನೋಡೋದು, ವಾಪಸ್ ಬರೋದು. ಇಷ್ಟ ಆಯ್ತು ಇನ್ನೊಂದ್ಸಲ, ಎಷ್ಟೋ ಸಲ ಒಂದೇ ಟಿಕೆಟ್ ಅಲ್ಲಿ 2 ಸಲ ನೋಡಿದೀನಿ ಸಿನಿಮಾನ. ಆತರ ಎಲ್ಲ ಆ ಚೈಲ್ಡ್ಹುಡ್. ಇವಾಗ ನಿಮ್ ಮೂವಿನ ಯಾರಾದ್ರೂ ಹಂಗ್ ನೋಡ್ಬೇಕು, ಬೇಜಾರಾಗತ್ತೆ. ಏನ್ ಮಾಡಕ್ಕಾಗತ್ತೆ? ನಾವ್ ಮಾಡಿದ ತಪ್ಪು ಅದನ್ನ ಕರ್ಮ ಅಂತ ಗೊತ್ತಾ, ನಮ್ಗೆ ರಿಪೀಟ್ ಆಗತ್ತೆ ಅಷ್ಟೇ. ಬಟ್ ಆ ತಪ್ಪು ಯಾರು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಮಗ್ ಲಾಸ್ ಆಗತ್ತದು. ಯೂಶಲಿ ಥಿಯೇಟರ್ಗೂ ಅಲ್ಲಿ ಕೆಲಸ ಮಾಡೋರೆಲ್ಲ ನಮ್ಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ತರ ಇರ್ತಿದ್ರು. ಅವ್ರಿಗೆಲ್ಲ ಕೇಳಿದ್ರೆ ಬಾರ ಟಿಕೆಟ್ ಎಲ್ಲ ಯಾಕೆ ಬಾರ ಅಂತ ಕರ್ಕೊಂಡು ಹೋಗ್ರು. ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ಚಿಕ್ಕವರಲ್ಲ, ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ನಮಗ್ ಒಂದು ಮೆಚೂರಿಟಿ ಸ್ಟಾರ್ಟ್ ಆಯ್ತು, ಇಲ್ಲಿಂದನೇ ಗುರು. ಒಬ್ಬ ಪ್ರೊಡ್ಯೂಸರು, ಡೈರೆಕ್ಟ್ರು, ಆಕ್ಟ್ರು ಎಲ್ಲರಿಗೂ ಒಂದು ಸರ್ಕ್ಯುಲೇಷನ್ಸ್ ಅಂತ ಇರೋದು, ಒಂದು ಸರ್ಕಲ್. ಅದು ಎಲ್ಲರೂ ಬದುಕ್ತಿರೋದು ನಾವು ಕೊಡೋವಂಥ ಒಂದು 50, 60, 70, 100 ರೂಪಾಯಿ ಏನಿತ್ತು ಅದರಿಂದನೇ ಇಂಡಸ್ಟ್ರಿ ಇರೋದು ಅಂತ. ಅಲ್ಲಿಂದ ಇವಾಗಲೂ ಅಷ್ಟೇ, ನನಗೆ ಯಾರಾದರೂ ಪ್ರೀಮಿಯರ್ ಶೋಗೆ ಅಥವಾ ಸೆಲೆಬ್ರಿಟಿ ಶೋಗೆ ಯಾರಾದ್ರು ಕರೆದ್ರೆ ನಾನು ಹೋಗ್ತೀನಿ ಫ್ರೀ ಇದ್ರೆ. ಹೋದ್ಮೇಲೆ ಆ ಸಿನಿಮಾ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರಲಿ, ನಾನು ಮೈಕ್ ಮುಂದೆ ಏನಾದರೂ ಮಾತಾಡಿ ಬರ್ತೀನೋ ಬಿಡ್ತೀನೋ, ನನ್ನ ಕಡೆಯಿಂದ ಅವರಿಗೆ ಆ ದುಡ್ಡು ಹೋಗಿರುತ್ತೆ. ನಾನು ಅದನ್ನ ಒಂದು ಎಥಿಕ್ ಆಗಿ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ ಲೈಫಲ್ಲಿ. ನಾಳೆ ಯಾರು ನನ್ನ ಸಿನಿಮಾನು ಫ್ರೀಯಾಗಿ ನೋಡಬಾರ್ದು, ನಾನು ಬೇರೆಯವ್ರ ಸಿನಿಮಾ ಫ್ರೀಯಾಗಿ ನೋಡಬಾರ್ದು ಅನ್ನೋ ಎಥಿಕ್ ಅಷ್ಟೇ. ಸರ್, ಮನೆ ಪರಿಸ್ಥಿತಿ ತುಂಬಾ ಅಂದ್ರೆ ತುಂಬಾ ಪುವರ್ ಆಗಿತ್ತು ನಿಮ್ದು. ಅಪ್ಪ ಬೇರೆ ಕೋಮದಲ್ಲಿದ್ರು. ಸೊ ಹಿಂಗಿರುವಾಗ ನೀವು ಚೂಸ್ ಮಾಡ್ಕೊಂಡಂತ ಇಂಡಸ್ಟ್ರಿ ತುಂಬಾ ಚಾಲೆಂಜಿಂಗ್. ಇದರಿಂದ ಅರ್ನಿಂಗ್ ಬರುತ್ತೋ ಡೋಂಟ್ ನೋ, ಫ್ಯಾಮಿಲಿನ ಅರ್ನಿಂಗ್ ಬರಲ್ಲ. ಸೊ ಹೆಂಗೆ ಅಂತ ಅದು ಕೆಲವೊಂದು ಏನಂತಾರೆ, ಚೆನ್ನಾಗಿರ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು. ಈಗ ನೀವೇ ಹೇಳಿದ್ರಿ, ತುಂಬಾ ಅಂದ್ರೆ ಬಡತನ ಅನ್ನೋದಕ್ಕಿಂತ ಮಿಡಲ್ ಕ್ಲಾಸ್ ಅಂತ ನಾನು ಹೇಳಬಲ್ಲೆ. ಬಡತನ ಅನ್ನೋದು ನಮ್ಮಮ್ಮ ನಂಗೆ ತೋರ್ಸೇ ಇಲ್ಲ. ದುಡ್ಡಿಗೆ ಪ್ರಾಬ್ಲಮ್ ಆಗಿದೆ, ಇಲ್ಲ ಅಂತಿಲ್ಲ, ಬಟ್ ಊಟಕ್ಕೆ ಯಾವತ್ತೂ ಪ್ರಾಬ್ಲಮ್ ಆಗಿರ್ಲಿಲ್ಲ. ಅಷ್ಟು ಸೆಕ್ಯೂರ್ಡ್ ಆಗಿ ನಮ್ಮನ್ನ ಬೆಳೆಸಿದ್ರು. ಅಪ್ಪಂಗೆ ಎಷ್ಟೇ ಪ್ರಾಬ್ಲಮ್ ಇದ್ರು ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ತುಂಬಾ ಸೆಕ್ಯೂರ್ಡ್ ಆಗಿ ಬೆಳೆಸಿದ್ರು. ಸೊ
ದುಡ್ಡಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ದುಡ್ಡಿಗೆ ಪ್ರಾಬ್ಲಮ್ ಆಗದೆ ಬಡತನ ಅನ್ನೋದು ನಾನು ತಪ್ಪು ಅಂತ ಹೇಳ್ತೀನಿ. ಊಟಕ್ಕೆ ಪ್ರಾಬ್ಲಮ್ ಆಗಬಾರ್ದು, ಅದು ಬಡತನ ನಾನು ಹೇಳೋದು. ಸೊ ಅದು ಯಾವತ್ತೂ ನನಗೆ ಆಗಿರ್ಲಿಲ್ಲ. ಅಮ್ಮ ಹಂಗೆ ನೋಡ್ಕೊಂಡ್ರು. ಏನು ಸಾಂಬಾರ್ ಇಲ್ದಿದ್ರು ಅಟ್ಲೀಸ್ಟ್ ಒಂದು ಉಪ್ಪಿನಕಾಯಿ ಆಗಿದ್ರು ನಮಗೆ ಊಟ ಮಾಡಿಸೋರು. ಅಂದ್ರೆ ಆ ಒಂದು ಸ್ಥಿತಿ ಇತ್ತು ನಮಗೆ. ಅಮ್ಮ ನೋಡ್ಕೊಂಡಿದ್ದಾರೆ ಆ ಥರ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಬೆಂಗಳೂರಿಗೆ ಬಂದ್ಮೇಲೆ ನಂಗೆ ತುಂಬ ಚಾಲೆಂಜ್ ಆಯಿತು, ನೀವು ಹೇಳೋದಂಗೆನೆ. ಬಿಕಾಸ್ ಇಲ್ಲಿ ನಾನು ಓದಿರೋದು PU ಸೆಕೆಂಡ್ ಇಯರ್, ಅಂದ್ರೆ ಐ ಮೀನ್ PU ಪಾಸ್ ಮಾಡಿದ್ದೆ. ಡಿಗ್ರಿಗೆ ಹೋದೆ, ಪಾಸ್ ಆಗಲಿಲ್ಲ. 11 ಸಬ್ಜೆಕ್ಟ್ 11 ಸಬ್ಜೆಕ್ಟ್ ಬ್ಯಾಕ್ಲಾಗ್. ಸೊ ನನಗೆ ಅದನ್ನ ಪಾಸ್ ಮಾಡ್ಕೋಬೇಕು, ನಂಗೆ ಅದರಿಂದ ನಾನೇನೋ ದುಡಿಬೇಕು. ನಂಗೆ ಫಸ್ಟೇ ಒಂದು ಕ್ಲಾರಿಟಿ ಇತ್ತು, ನಾನು ಇಲ್ಲಿ ಹೋದ್ರೆ ಉದ್ಧಾರ ಆಗಲ್ಲ ಗುರು, ಎಜುಕೇಶನ್ ಅಲ್ಲಿ ನಾನು ಉದ್ಧಾರ ಆಗಲ್ಲ ಅಂತ. ಸರಿ ಅಂದ್ಬಿಟ್ಟು ಆ PU ದಲ್ಲೇನೆ ನನ್ಗೆ ಆ ಒಂದು ಏನಂತಾರೆ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಮೇಲೆ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಇನ್ನೂ ಆ ಕಂಪ್ನಿಲೇ ಆ ಮಾರ್ಕ್ಸ್ ಕಾರ್ಡ್ ಹಂಗೆ ಇದೆ. ಈಗ ನಾನು ತಗೊಂಡಿಲ್ಲ ವಾಪಸ್, ಕೇಳದೆ ಬಿಟ್ಬಿಟ್ಟೆ. ಯಾಕಂದ್ರೆ ನೈಟ್ ಶಿಫ್ಟ್ ಕೆಲಸ ಸರಿಯಾಗಿ ರೂಪಿಸ್ತಿದ್ರು. ಕದ್ದು ಮುಚ್ಚಿ ಹೋಗಿ ಎಲ್ಲೋ ಒಂದ್ ಕಡೆ ಕಾರಿಡಾರ್ ಅಲ್ಲಿ ಹೋಗಿ ಅಲ್ಲಿ ಮೂಲೆಯಲ್ಲಿ ಹೋಗಿ ಮೀಟಿಂಗ್ ಹಾಲ್ ಅಲ್ಲೆಲ್ಲ ಮಲ್ಕೊಂಡ್ ಬರ್ತಾ ಇದ್ವಿ ನಾವು. ಅಷ್ಟು ಹೆಕ್ಟಿಕ್ ಆಗ್ತಾ ಇತ್ತು. ಬೆಳಗ್ಗೆ ಎದ್ದು ಚಾನ್ಸ್ ಹುಡುಕು ಈ ತರ ಆಗ್ತಾ ಇತ್ತು. ಯಾವತ್ತೂ ನನಗೆ ಮಜ್ಜಿಗೆ ಅಥವಾ ಮೊಸರಲ್ಲಿ ಊಟ ಮಾಡಿ ರೂಢಿನೇ ಇರ್ತಿರ್ಲಿಲ್ಲ, ನಂಗೆ ಆಗ್ತಾನೆ ಇರ್ತಿರ್ಲಿಲ್ಲ. ಎಷ್ಟೋ ಸಲ ನಮ್ಮಮ್ಮ ಒತ್ತಾಯ ಮಾಡಿ ತಿನ್ಸೋಕ್ ಬಂದ್ರು ನಾನು ಬಿಟ್ಟು ಹೋಗ್ತಿದ್ದೆ. ಅಂತವ್ ನಾನು ಬೆಂಗಳೂರಿಗೆ ಬಂದ್ಮೇಲೆ ನಾನಾಗೆ ಕೆಳಗಡೆ ಹೋಗಿ ಮೊಸರು ಪ್ಯಾಕೆಟ್ ತಂದ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡು ಅದಕ್ಕನ್ನ ಏನಾಗಿದೆ, ಏನ್ ನನ್ನ ಲೈಫ್ ಹಿಂಗಾಗೋಯ್ತಲ್ಲ ಅಂತ, ಏನ್ ಬೇಡ ಅಂತಿದ್ದೆ ಅದೇ ಸಿಗ್ತಾ ಇದೆಯಲ್ಲ ನನಗೆ. ಸೊ ಎಲ್ಲ ಕಲಿಸ್ತಾ ಬಂತು ಒಂದೊಂದೇ ಟೈಮು. ಆಬ್ವಿಯಸ್ಲಿ ಅದು ಕಲಿಬೇಕು. ಇವಾಗ ನಾವು ಒಂದು 4 ರೂಪಾಯಿ ನೋಡ್ತಿದೀವಿ ಅಂತಂದ್ರೆ ಆ ಕಷ್ಟಗಳೇ ಕಾರಣ. ಆಮೇಲೆ ಸಡನ್ ಆಗಿ ಯಾವತ್ತು ಯಾರು ಬರಕ್ಕಾಗಲ್ಲ. ಬಂದ್ರೆ ಅವರು ಬೆಳವಣಿಗೆ ಅಲ್ವೇ ಅಲ್ಲ ಅದು ಇನ್ಸ್ಟೆಂಟ್. ಹಂಗ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ತುಂಬಾ ಜನಕ್ಕೆ ಓವರ್ ನೈಟ್ ಫೇಮ್ ಸಿಗುತ್ತೆ. ತುಂಬಾ ಜನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರ, ಯಾರೋ ಹಾಡು ಹೇಳಿದ್ರು, ಯಾರೋ ಆಕ್ಟ್ ಮಾಡಿದ್ರು, ನಿಮಿಷಕ್ಕೊಂದು ಟ್ರೆಂಡ್, ಯಾರೋ ಏನೋ ಯಾರ್ದೋ ಸೆಲೆಬ್ರಿಟಿ ಮನೆ ಮುಂದೆ ಹೋಗ್ಬಿಟ್ಟು ಹಂಗಂದು ಅವ್ರು ನೋಡಿದ್ರೆ ಇಷ್ಟು ಜನ ಫಾಲೋವರ್ಸ್ ಇದ್ದಿದ್ದು ಇಷ್ಟು ಜನ ಆಯ್ತು. ಬಟ್ ಅವರೆಲ್ಲ ಟ್ರಾಮಾದಲ್ಲಿ ಇರ್ತಾರೆ. ನಾನು ಸ್ಟಾರು, ನನಗೆ ಫೇಮ್ ಇದೆ. ಕಷ್ಟಪಟ್ರೆ ಎಲ್ಲ ಸಿಗೋದು, ಹಂಗೆ ಬರ್ಬೇಕು, ಅದೇ ರೂಟ್. ಓವರ್ ನೈಟ್ ಸ್ಟಾರ್ ಆದವ್ರು ಯಾವತ್ತೂ ನೋಡಿ ನೀವು ಹಬ್ಬಬ್ಬ ಅಂದ್ರೆ 4-5 ತಿಂಗಳು ಅಥವಾ 1 ವರ್ಷ ಅವ್ರ ಹೆಸರು ಓಡಾಡ್ಬೋದು. ಆಮೇಲೆ ನೋಡಿ ಇನ್ಫ್ಲೂಯೆನ್ಸರ್ಸ್ ಅಂತ ಬರೋರು, ಆಕ್ಟರ್ಸ್ ಅಂತ ಬರೋರು ಯಾರು ಸಸ್ಟೈನ್ ಆಗಿದ್ದಾರೆ ಅಂತ ಚಾನ್ಸೇ ಇಲ್ಲ. ಲಾಂಗ್ ಲೈಫ್ ಅಂತ ಇಲ್ಲ. ನಾನು ಹಂಗಾಗಿ ಹೇಳೋದು, ಊರಿಂದ 500 ಕಿಲೋಮೀಟರ್ ದೂರದಿಂದ ಬಂದ್ರು ನಂದೇ ಆದಂತ ಒಂದು ಕಷ್ಟ ನಷ್ಟ ಎಲ್ಲನೂ ನಾನು ನನ್ನ ಒಂದು ಅನುಭವದಲ್ಲೇ ನಾನು ಮಾಡ್ಕೊಂಡು ಹೋದೆ. ಯಾರೋ ಹೇಳಿದ ಮಾತು ಕೇಳಿ ಏನೋ ಮಾಡ್ಕೊಂಡು ಹಂಗ್ ಬಂದೇ ಇಲ್ಲ. ನಿಮ್ಗೆ ಯಾವತ್ತೂ ಅನ್ಸಿಲ್ಲ ಈ ಇಂಡಸ್ಟ್ರಿ ನನ್ಗಲ್ಲ ಅಂತ? ಸುಮಾರು ಸಲ ಅನ್ಸಿದೆ. ಯಾಕಂದ್ರೆ ಈಗಲೂ ಅನ್ಸುತ್ತೆ ನನ್ಗೆ ಕೆಲವೊಂದ್ಸಲ. ಯಾಕಂದ್ರೆ ನಮ್ಗಿರೋಂತ ಒಂದು ದೇವ್ರು ಕೊಟ್ಟಿರೋ ಟ್ಯಾಲೆಂಟ್, ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನಮ್ ಕೈಲೂ ಇರುತ್ತೆ. ಹಂಗೆ ನಾವು ಯಾರ ಕೈಲಿ ಸಿಗ್ತೀವೋ ಅವರು ನಮ್ಮ ಒಂದು ಟ್ಯಾಲೆಂಟ್ ನ ಸದುಪಯೋಗ ಮಾಡ್ಕೋಬೇಕು, ಅಂದ್ರೆ ನಮ್ಮನ್ನ ಬಳಸ್ಕೋಬೇಕು. ಅದು ಸ್ವಲ್ಪ ಕಡಿಮೆ ಇದೆ ಹಾಗೆ ನೋಡಕ್ ಹೋದ್ರೆ. ನಮಗಿರೋ ಒಂದು ಸಣ್ಣ ಟ್ಯಾಲೆಂಟ್ಗೆ ಅವ್ರು ಕೊಡೋದು ಇನ್ನೂ ಚಿಕ್ಕದಾಗ ಆಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಫುಲ್ ಫ್ಲೆಜ್ ಆಗಿ ನಿಮ್ಮನ್ನ ತರೋವಾಗಿ ತೋರಿಸ್ತಾ ಇಲ್ಲ. ಆಮೇಲೆ ಒಬ್ಬ ನಟನ್ಗೆ ಅಥವಾ ನಿರ್ದೇಶಕನ್ಗೆ ತಾನ್ ಮಾಡೋ ಕೆಲಸ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಕ್ ಸಾಧ್ಯನೇ ಇಲ್ಲ. ಎಲ್ಲೋ ಒಂದ್ ಕಡೆ ಅಳುಕಿರುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿ ನನ್ನ ಬಳಸ್ಕೋಬೋದಿತ್ತು, ಇನ್ನೂ ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಬೋದಿತ್ತು, ಈ ತರ ಅನಿಸ್ತಾನೆ ಇರುತ್ತೆ. ಡಾನ್ಸ್ ಅನ್ನೋದನ್ನ ಪ್ಯಾಷನ್ ಆಗಿ ತಗೊಳ್ಬೇಕು ಅಂತ ಯಾವಾಗ ಅನಿಸ್ತು ಸರ್? ಇಲ್ಲ, ಅದೇನೋ ಸುಮ್ನೆ ಸ್ಕೂಲಲ್ಲಿ, ಯಾಕಂದ್ರೆ ಅದರಿಂದನೇ ಹೊಟ್ಟೆಪಾಡು ನಡೀತಾ ಇತ್ತು. ಹೊಟ್ಟೆಪಾಡು ಅಂತಂದ್ರೆ ನನ್ ಕೈ ಖರ್ಚಿಗೆ ಆಗ್ತಾ ಇತ್ತು ಅಷ್ಟೇ. ತುಂಬಾ ಕಡೆ ಕೈ ಚಾಚೋ ಪರಿಸ್ಥಿತಿ ಕಮ್ಮಿ ಮಾಡಿತ್ತು ನನಗೆ ಡ್ಯಾನ್ಸ್ ಅನ್ನೋದು, ಡ್ಯಾನ್ಸ್ ಕ್ಲಾಸ್ ಅನ್ನೋದು, ಅಥವಾ ನಾನು ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿ ನನಗೆ ಬರ್ತಾ ಇದ್ದಂತ ಕೆಲವು ಫೀಸ್ಗಳು ನನ್ನ ಪಾಕೆಟ್ ಮನಿಗೆ ಆಗ್ತಾ ಇತ್ತು, ನನ್ನ ಪರ್ಸನಲ್ ಖರ್ಚುಗಳಿಗೆ ಆಗ್ತಾ ಇತ್ತು. ಆಮೇಲೆ ನಾನು ಯಾವ್ದೋ ಸ್ಕೂಲಲ್ಲಿ ತಿರುಪತಿ ತಿರುಮಲ ವೆಂಕಟೇಶ ಅಂತ ಒಂದು ಸಾಂಗು, ಪ್ರಾಬಬ್ಲಿ ನಾನು ಆವಾಗ 5ನೇ ಕ್ಲಾಸೋ 6ನೇ ಕ್ಲಾಸೋ ಇದ್ದೆ ಅನ್ಸುತ್ತೆ. ಸುಮ್ನೆ ನಾವೆಲ್ಲ ಗುಂಪು ಕಟ್ಕೊಂಡು ಏನೋ ಒಂದು ಮಾಡೋಣ ಅಂದ್ಬಿಟ್ಟು, ಯಾರಪ್ಪ ಕೊರಿಯೋಗ್ರಾಫ್ ಮಾಡ್ತಾರೆ, ಬಾರ ನಾನೇ ಮಾಡ್ತೀನಿ. ಸುಮ್ನೆ ಕಾಲ್ ಅಲ್ಲಾಡ್ಸಿದ್ದು, ಕೈ ಅಲ್ಲಾಡ್ಸಿದ್ದು, ತಲೆ ಅಲ್ಲಾಡ್ಸಿದ್ದು ಅಷ್ಟೇ, ಸೊಂಟ ಅಲ್ಲಾಡ್ಸಿದ್ದು, ಏನೇನೋ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ, ABCD ಗೊತ್ತಿಲ್ಲ. ಹಂಗೆ ಮುಂದುವರ್ಸ್ಕೊಂಡು ಹೋಯ್ತು. ಯಾರೋ ಒಬ್ರು ಪರಿಚಯದವ್ರೊಬ್ರು ಬಂದು ಈ ತರ ಡ್ಯಾನ್ಸ್ ಕ್ಲಾಸ್ ಆಗ್ತಿದೆ, ಟೀಮಲ್ಲಿ ಸೇರ್ಕೋತೀಯಾ ಅಂತ ಕೇಳಿದ್ರು. ಸೇರ್ಕೋತೀನಿ ಅಂತಂದೆ. ಇನ್ಸ್ಟೆಂಟ್ ಅದನ್ನು ಹೋದೆ, ಜಾಯಿನ್ ಆದೆ.
ಅದು ನಮ್ಮ ನಾರ್ತ್ ಕೇಂದ್ರ ಅಂದ್ರೆ ಉತ್ತರ ಕನ್ನಡದ ಜಿಲ್ಲೆಯ ಮೊದಲ ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್, ಸ್ಮಾರ್ಟ್ ಡ್ಯಾನ್ಸ್ ಕ್ಲಾಸ್ ಅಂತ. ಅದು ಈಗಲೂ ಇದೆ. ಆಲ್ಮೋಸ್ಟ್ 23 ವರ್ಷ ಆಗ್ತಾ ಬಂತು ಅನ್ಸುತ್ತೆ. ಈಗೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ನಾನು ಜಾಯ್ನ್ ಆಗ್ತೀನಿ. ಫಸ್ಟ್ ಸ್ಟೂಡೆಂಟ್ ಫಸ್ಟ್ ಬ್ಯಾಚ್ ಅಂತ ಅನ್ಕೊಳ್ಳಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 2004 ಅನ್ಸುತ್ತೆ. 2004 ಅನ್ಸುತ್ತೆ. 2004 ಅಲ್ಲಿ ಸ್ಟಾರ್ಟ್ ಆಗಿದ್ದ ಜರ್ನಿ ಆಲ್ಮೋಸ್ಟ್ 2009-10 ತನಕನೂ ಕಂಟಿನ್ಯೂ ಆಗುತ್ತೆ. ಆಯ್ತು. ಫಸ್ಟ್ ನಾನು ಸಿನಿಮಾ ಮಾಡಿದ್ದೆ ನೆನಪಿರಲಿ. ಹೌದಾ? ಅದ್ರಲ್ಲಿ ಹಿಂದೂ ಬಾನಿಗೆಲ್ಲ ಹಬ್ಬ ಸಾಂಗ್ ಬರುತ್ತೆ. ಅದ್ರಲ್ಲಿ ಹಿಂದೂ ಕಡಲಿಗೆ ಹಬ್ಬ ಅಂತ ಒಂದು ಲೈನ್ ಬರುತ್ತೆ ಮಿಡ್ಲ್ ಅಲ್ಲಿ. ಅಲ್ಲಿ ಮೀನ್ಗಾರರು ಬರ್ತಾರೆ, ಗೊತ್ತಾ ನಿಮ್ಗೆ? ನಾವೇ ಸೂಪರ್ ಅಲ್ಲ, ಅದೊಂದು ಮೆಮೊರಿ. ಫಸ್ಟ್ ಸ್ಕ್ರೀನ್. ಬಟ್ ಏನು ಅಂತಂದ್ರೆ ನಾವು ಕಾಣಿಸ್ಕೊಳ್ಳಲ್ಲ ಕರೆಕ್ಟ್ ಆಗಿ, ಫೇಸ್ ರಿಜಿಸ್ಟರ್ ಆಗಲ್ಲ. ಯಾಕಂದ್ರೆ ಸಣ್ಣ ಕ್ಯಾಮ್ರಾಗೆ ಎದುರುಗಡೆ ಆಗಿದೆ, ನಾವು ಕ್ಯಾಮ್ರಾ ಮುಂದೆ ನಾವಿದೀವಿ, ಆಬ್ವಿಯಸ್ಲಿ ನಾವು ಮರ್ಜ್ ಆಗ್ಬಿಡ್ತೀವಿ. ಸೊ ಆಬ್ವಿಯಸ್ಲಿ ಅದು ಸೀಲ್ ಔಟ್ ತರ ಕಾಣಿಸುತ್ತೆ. ನಾವು ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಆ ಸೀನ್ ಅನ್ನೇ ನೋಡಕ್ಕೆ ಎಷ್ಟು ಸಲ ಥಿಯೇಟರ್ಗೆ ಹೋಗಿದ್ದೀರಾ? ಇಲ್ಲ, ಆ ಸೀನ್ ಅಲ್ಲ, ಆ ಸಾಂಗ್ ಕೇಳೋದಕ್ಕೇನೆ ಆ ಟೈಮಲ್ಲಿ ಸಿಡಿ ಅಲ್ವಾ, ಸಿಡಿ ಪರ್ಚೇಸ್, ಒರಿಜಿನಲ್ ಸಿಡಿಗೆ ಅವಾಗ ಇಷ್ಟು 150 ರೂಪಾಯಿನೋ ಎಷ್ಟೋ ಇತ್ತು ಅನ್ಸುತ್ತೆ. ಸಿಡಿ ಕಾಸ್ಟ್ಲಿ ಅವಾಗ. ಅದನ್ನ ನಾನು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೆ. ನಾನ್ ಮಾಡಿದ್ ಫಸ್ಟ್. ಆ ಒಂದು ಎಮೋಷನ್, ಸೆಂಟಿಮೆಂಟ್ ಇರುತ್ತೆ, ಖುಷಿ ಇರುತ್ತೆ, ಅದನ್ನ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಆ ಸಿನಿಮಾದಲ್ಲಿ ಈ ತರ ವಿಡಿಯೋ ಸಾಂಗ್, ಈ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ಸಾಂಗ್ ಬರೋದು. ಫಸ್ಟ್ ಬರೋದೇ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಅವಾಗ. ಸೊ ಯೂಟ್ಯೂಬ್ ಅಲ್ಲಿ ಬಂದಾಗ ನನಗೆ ಫಸ್ಟ್ ನಮ್ ಸಾಂಗ್ ಬಂತು ನೋಡ್ರು. ಅದನ್ನ ರೆಕಾರ್ಡ್ ಮಾಡ್ಕೊಳಕ್ ನಮ್ ಕೈ ಮೊಬೈಲು ಇಲ್ಲ. ಯಾಕಂದ್ರೆ ಆ ಟೈಮಲ್ಲೆಲ್ಲ ಆಂಡ್ರಾಯ್ಡ್ ಮೊಬೈಲ್ ಅನ್ನೋದೇ ಗೊತ್ತಿರಲಿಲ್ಲ, ಕ್ಯಾಮ್ರಾ ಅನ್ನೋದೇ ಎತ್ತಿರ್ಲಿಲ್ಲ. ನಾವ್ ಎಲ್ರಿಗೂ ಫೋನ್ ಮಾಡ್ಬಿಟ್ಟು ನೋಡು ಯೂಟ್ಯೂಬ್ ಅಲ್ಲಿ ಬರ್ತದೆ, ಯೂಟ್ಯೂಬ್ ಅವ್ರು ಎಲ್ಲಿ ಬಂದು ಅದೇ ಗೊತ್ತಿಲ್ಲ. ನೋಡಿದ್ರೆ ಸೀಲ್ ಔಟ್. ಹಾಯ್ ಕರ್ಮ. ಹುಡುಗಿರು ಒಂದು 10-12 ಜನ, ಹುಡುಗರು ನಾವು ಒಂದು 8-9 ಜನ, ಒಬ್ರು ಮಕನೂ ಕಾಣ್ತಾ ಇಲ್ಲ. ಸರಿ, ಬೇಜಾರಾಯ್ತು. ಅದಾದ್ಮೇಲೆ ನಾನು PU ಫಸ್ಟ್ ಇಯರ್ ಇದ್ದೆ ಅನ್ಸುತ್ತೆ. ಆವಾಗ ಮೊನ್ನೆ ಪಾಪ ನಮ್ಮ ಆ ಹೀರೋ ತೀರೋದ್ರು, ಸಂತೋಷ್ ಬಾಲರಾಜ್. ಅವರ ಫಸ್ಟ್ ಸಿನಿಮಾ ಕೆಂಪ ಅಂತ, ಅದು ಗೊಲ್ಲ ಅಂತ ಫಸ್ಟ್ ಇತ್ತು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶೂಟ್. ನನಗ್ ಬೇರೆ PU ಫಸ್ಟ್ ಶಿರ್ಸಿಯಲ್ಲಿದ್ರಿ ಅಂದ್ರೆ 5 ಸ್ಟಾರ್ ಗಣೇಶ್ ಅವರು ಕೊರಿಯೋಗ್ರಫಿ. ಅದೇನೋ ಗೊತ್ತಿಲ್ಲ, 5 ಸ್ಟಾರ್ ಗಣೇಶ್ ಅವರ ಕೋಆರ್ಡಿನೇಟ್, ಅದು ಯಾರಿಂದ ಹೆಂಗ್ ಬಂತೋ ಗೊತ್ತಿಲ್ಲ. ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಇಷ್ಟು ಜನ ಹುಡುಗಿರು ಡ್ಯಾನ್ಸರ್ಸ್ ಬೇಕು. ಅದು ಶಿರ್ಸಿಯಿಂದ ಮಹದೇಶ್ವರ ಬೆಟ್ಟಕ್ಕೆ ಯಾಕೆ ಅಂತ. ಅಂದ್ರೆ ನಮ್ಮ ಒಂದು ಟೀಮ್ ಅಷ್ಟು ಫೇಮಸ್ ಇತ್ತು. ಯಾರು ಕೋಆರ್ಡಿನೇಟ್ ಮಾಡಿದ್ರು ಗೊತ್ತಿಲ್ಲ, ನಮ್ಮನ್ನ ಕರ್ಸ್ಕೊಂಡಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟ, ಜೋಗಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ನಮ್ಗೆ ಆ ಪ್ಲೇಸ್ ನೋಡ್ಬೇಕು ಅಂತ ಭಾರಿ ಆಸೆ ಇತ್ತು. ಎಕ್ಸಾಮ್ ಇತ್ತು, ಎಕ್ಸಾಮ್ ಮುಗಿಸ್ಕೊಂಡು ಹಂಗೆ ಹೊರಟಿದ್ದು. ಹೊರಟಿದ್ದು ನೋಡಿದ್ರೆ ಮಲೆ ಮಹದೇಶ್ವರ ಬೆಟ್ಟ, ಆ ಘಾಟು, ಅದು ಇದು ನೋಡ್ತೀವಿ. ಜೋಗಿ ಸಾಂಗ್ ನೆನಪಾಗ್ತಿದೆ, ಏಳು ಮಲೆ ಮೇಲೇರಿ, ಅದೆಲ್ಲ. ಅಯ್ಯೋ, ಈ ಜಾಗಕ್ಕೆ ಬಂದಿದ್ದು, ಅದೇ ಏನೋ ಒಂದು ಅದ್ಭುತವಾದಂತ ಒಂದು ಲೋಕಕ್ಕೆ ನಾವು ಬಂದಿದೀವಿ ಅನ್ನೋ ತರ. ದೊಡ್ಡ ದೊಡ್ಡ ಕ್ರೇನ್ಗಳು, ಕ್ಯಾಮ್ರಾಗಳು, ಕಿರ್ಚಾಡೋ ಮಾಸ್ಟ್ರು, ಕೂಗಾಡೋ ಅಸಿಸ್ಟೆಂಟು, ಕಡೆ ಕ್ಯಾಮ್ರಾ ವರ್ಕು. ಸಾಂಗ್ ನೋಡಿದ್ರೆ ಅದ್ಭುತವಾದ ಸಾಂಗು. ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವರು. ಆಬ್ವಿಯಸ್ಲಿ ಗುರು ಕಿರಣ್ ಅಂತಂದ್ರೆ ಈಗ ಆಗ ಭಾರಿ ಸೌಂಡ್ ಇತ್ತು. ನೋಡಿದ್ರೆ ಸಾಂಗ್ ಕೇಳಿದ್ರೆ ಅಯ್ಯೋ ಆ ಸ್ಟೆಪ್ಸ್ಗಳು ನೋಡ್ಬೇಕು, ಒಂದೊಂದೊಂದೊಂದು ಶಾರ್ಟ್ಸ್ಗಳು ನೋಡ್ಬೇಕು. ಇದೆಲ್ಲ ನನಗೆಲ್ಲ ಒಂದ್ ಕಡೆ ಸ್ಟ್ರೈಕ್ ಆಗ್ತಾ ಬಂತು. ಸಿನಿಮಾ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿದೆಯಲ್ಲ, ಯಾವತ್ತು ಇದ್ರೆ ಹೆಂಗೆ, ಇದು ನನ್ನ ಪ್ರೊಫೆಷನ್ ಮಾಡ್ಕೊಂಡ್ರೆ ಹೆಂಗೆ ಅಂತ. ಯಾವಾಗ ಸಿನಿಮಾ ರಿಲೀಸ್ ಆಯ್ತು, ಸಿನಿಮಾ ಫ್ಲಾಪ್ ಆಯ್ತು, ಅದು ಬೇರೆ ವಿಚಾರ. ಬಟ್ ನನ್ನ ನೋಡಕ್ಕೆ ನಾನು ಥಿಯೇಟರ್ಗೆ ಹೋಗಿದ್ದೆ, ಕಾಣಿಸ್ಕೊಂಡೆ. ಒಂದೇ ಒಂದು ಫ್ರೇಮ್ ಅಲ್ಲಿ ಕಾಣಿಸ್ಕೊಂಡೆ, ಖುಷಿ ಆಯ್ತು. ಬಟ್ ನಾನ್ ನೋಡೋ ತರ ಇರ್ಲಿಲ್ಲ. ಅವಾಗ ತುಂಬಾ ಸಣ್ಣ ಇದ್ದೆ, ಫೇಸ್ ಎಲ್ಲ ತುಂಬಾ ಸಣ್ಣ, ಡ್ಯಾನ್ಸರ್ ಅಲ್ವಾ, ತುಂಬಾ ಸಣ್ಣ ಇತ್ತು, ಮೀಸೆ ದಾಡಿ ಇರ್ಲಿಲ್ಲ. ನೋಡ್ತಿದ್ರೆ ನೀವು ಕ್ರಶ್ ಆಗಕ್ ಸಾಧ್ಯ ಇಲ್ಲಲ್ಲ, ಅದು ನೋಡೋ ರೀತಿ. ಅಲ್ಲಿಗೆ ನಾನು ಫಿಕ್ಸ್ ಆದೆ, ಓಕೆ ಇನ್ನು ನಾನು ಇಂಡಸ್ಟ್ರಿಗೆ ಬರ್ಲೇಬೇಕು, ನನಗೆ ಇದೇ ಪರ್ಫೆಕ್ಟ್ ಜಾಗ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತಿನವರೆಗೂ ಈ ತರ ನನ್ನ
ದೇವ್ರ ತಂದೆ ದಿನಾ ಕ್ರೈನ್ ನೋಡ್ಬೇಕು, ದಿನಾ ಕ್ಯಾಮ್ರಾ ನೋಡ್ಬೇಕು. ಇಲ್ಲ, ಇವಾಗ ಅದೊಂಥರ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಓಕೆ ಇದಕ್ಕಿಂತ ದೊಡ್ಡದೇನಾದ್ರು ಮಾಡ್ಬೇಕು ಅನ್ನೋ ತರ ಆಗಿದೆ. ಓಕೆ, ಆ ರೇಂಜ್ ಅಲ್ಲಿ ಮೋಟೋ ಕಪ್ ತಗೊಂಡ್ಬರ್ಬೇಕು, ಓಕೆ, ಆಮೇಲೆ ಬೇರೆ ಏನೋ ಒಂದು ಟೆಕ್ನಾಲಜಿನ ಅದ್ರ ಜೊತೆ ವರ್ಕ್ ಮಾಡ್ಬೇಕು. ಈಗಿನ ಟೆಕ್ನಾಲಜಿ ಏನಿದೆ ಪ್ರೆಸೆಂಟ್ ಅದ್ರಲ್ಲಿ ಮಾಡ್ಬೇಕು. ಸೊ ಮೂವೀಸ್ ಅನ್ನೆಲ್ಲ ಹಿಂಗ್ ನೋಡ್ತಾ ಇದ್ರಿ, ಮೂವೀಸ್ ಅಲ್ಲಿ ಚಿಕ್ಕ ಪುಟ್ಟ ರೋಲ್ಗಳಿಗೆ ಕಾಯ್ತಾ ಇದ್ರಿ. ಸೊ ಸಡನ್ ಆಗಿ ಸೀರಿಯಲ್ ಅಂತ ಆದಾಗ ಹೆಂಗ್ ಸೀರಿಯಲ್ ಅಲ್ಲಿ ಆಪರ್ಚುನಿಟಿ ಸಿಕ್ತು ನಿಮ್ಗೆ? ಅದು ಅಷ್ಟು ಈಸಿ ಇರ್ಲಿಲ್ಲ. ಅವಾಗೆಲ್ಲ ಅದೇ 5 ರೂಪಾಯಿ ಫೋಟೋನ ಪ್ರಿಂಟ್ ಮಾಡ್ಕೊಂಡು, ಒಂದು ಕಾಪಿಗೆ 5 ರೂಪಾಯಿ ಪ್ರಿಂಟ್ ಮಾಡ್ಕೊಂಡು ಸರ್ಕ್ಯುಲೇಟ್ ಮಾಡ್ಕೋಬೇಕಾಗಿತ್ತು. ಗೂಗಲ್ ಮ್ಯಾಪ್ ಇಲ್ದಿರೋ ಟೈಮು, ವಾಟ್ಸ್ಆ್ಯಪ್ ಇಲ್ದಿರೋ ಟೈಮು, ಇನ್ಸ್ಟಾಗ್ರಾಮ್ ಇಲ್ದಿರೋ ಟೈಮು, ಫೇಸ್ಬುಕ್ ಇದ್ರೂ ಮೊಬೈಲಲ್ಲಿ ಇಲ್ದಿರೋ ಟೈಮು ಸೈಬರಲ್ಲಿ ಹೋಗಿ ಲಾಗಿನ್ ಮಾಡ್ಕೋಬೇಕಾಗಿತ್ತು. ಆ ಥರ ಆರ್ಕುಟ್, ಫೇಸ್ಬುಕ್, ಪ್ರಾಬಬ್ಲಿ ನೀವೆಲ್ಲ ಅದನ್ನ ನೋಡೇ ಇಲ್ಲ ಅನ್ಸುತ್ತೆ ಆರ್ಕುಟ್ ಎಲ್ಲ. ನನಗೆ ಇವಾಗ ಫೀಲ್ ಆಗ್ತಿದೆ ಸರ್, ಮೇ ಬಿ ನಿಮ್ಗೆ ನನ್ಕಿಂತ ಸಿಕ್ಕಾಪಟ್ಟೆ ಏಜ್ ಆಗೋಗಿದೆ. ಏಜ್ ಅಲ್ಲ, ಅಂದ್ರೆ ಆ ಟೈಮಲ್ಲಿ ನಮಗಿದ್ದಂತ ಒಂದು ಸೋರ್ಸಸ್ ಅಷ್ಟೇ. ಓಕೆ, ಅದಕ್ಕೆ ಯಾವತ್ತೂ ಹೇಳ್ತಾರೆ 90s ಕಿಡ್ಸ್ ಅದೇನ್ ಇದೆಯಲ್ಲ, ಎಲ್ಲ ಎರನೂ ನೋಡ್ಬಿಡ್ತೀವಿ ನಾವು. ಆ ಕಡೆಯಿಂದ 80s ಅಲ್ಲಿ ಇದ್ದಂತ ಒಂದ್ ಜಮಾನ, 90s ಇಂದ ಮೊಬೈಲ್ ಆಂಡ್ರಾಯ್ಡ್ ಬರೋ ತನಕ ಒಂದ್ ಜಮಾನ, ಎಲ್ಲಾನು ನೋಡ್ಬಿಟ್ಟಿದೀವಿ ನಾವು. ನಮ್ಮಷ್ಟು ಲಕ್ಕಿ ಪ್ರಾಬಬ್ಲಿ ಆ ಜೆನ್ಸಿ ಮತ್ತೊಂದು ಏನೇನ್ ಅಂತಾರಲ್ಲ, ಯಾರು ಇಲ್ಲ. ನಾನು ಅಷ್ಟೇ, ಯಾರು ಇಲ್ಲ. 90s ಆರ್ ಬೆಸ್ಟ್ ಯಾವತ್ತೂ. ಸೊ ಹಾಗಾಗಿ ಎಲ್ಲಾನು ನೋಡ್ಬಿಟ್ಟಿದೀವಿ. ಹಾಗೇನೆ ನನ್ನ ಟೈಮಲ್ಲಿ ಇವನ್ ಚಾನ್ಸ್ ಸಿಗೋ ಟೈಮು ಏನಿತ್ತು, ಓಡಾಡ್ತಿತ್ತು ಒಂದು ಟೈಮು, ಆಗ ತುಂಬಾ ಕಷ್ಟ ಆಯ್ತು. ಅಷ್ಟು ಈಸಿಯಾಗಿ ನಿಮ್ಗೆ ಚಾನ್ಸ್ ಸಿಗ್ತಿರ್ಲಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ನಾನು ಯಾವತ್ತು ಹೀರೋ ಆಗ್ಬೇಕು, ನಾನು ದೊಡ್ಡ ಇದಾಗ್ಬೇಕು, ಅದಾಗ್ಬೇಕು, ನಾನೊಬ್ಬ ನಟ ಆಗ್ಬೇಕು ಅಂತ ಬಂದವನು. ಹೀರೋ ಆಮೇಲೆ ನನಗ ಒಂದು ಕೆಪಾಸಿಟಿ, ನನ್ನ ಎಬಿಲಿಟಿ ಇದೆಯಾ ಅದಾಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನಾನು ನಂಬಿರೋದು. ಬಟ್ ನಾನು ಅನ್ಕೊಂಡಿದ್ದು ಒಂದೇ, ನಾನೊಬ್ಬ ನಟ ಆಗ್ಬೇಕು, ನಟ ಅಂತ ಅನ್ಸ್ಕೋಬೇಕು, ಆಮೇಲೆ ಏನ್ ಬೇಕಾದ್ರೆ ಆಗ್ಬಹುದು ಅಂತ. ಅಲ್ಲಿಂದ ಚಾನ್ಸಸ್ ಹುಡ್ಕಕ್ ಶುರು ಮಾಡಿದೆ. ಎಲ್ರು ಕೇಳೋರು ಏನಾಗ್ಬೇಕು ಅಂತ ಬಂದಿದ್ಯಾ? ಹೀರೋ ಅಂದ್ರೆ ಆಬ್ವಿಯಸ್ಲಿ ನಗ್ತಾರೆ, ಯಾಕೆ ನಾನು ಹಂಗಿದ್ದೆ. ನಗ್ತಾರೆ. ಬಟ್ ಆದ್ರೂ ಒಂದು ಕಾನ್ಫಿಡೆನ್ಸ್. ಅದಕ್ಕೆ ಇನ್ನೊಂದು ಏನು ಅಂತಂದ್ರೆ, ನಾನು ಊರಲ್ಲಿ ಇದ್ದಾಗ ಒಂದು ಸಿನಿಮಾ ಮಾಡಿದ್ದೆ ಅಂತ ನಾನು ಎಲ್ಲ ಕಡೆ ಹೇಳಿದ್ದೆ. ಆ ಸಿಡಿ ತಗೊಂಡು ಹೋಗ್ತಿದ್ದೆ ನಾನು. ನನ್ನ ಪ್ರೊಫೈಲ್ ಜೊತೆ ಸಿಡಿ. ಶಾರ್ಟ್ ಮೂವಿನಾ? ನೋ, ಕಮರ್ಷಿಯಲ್ ಮೂವಿ ಅದು. ನನಗ್ ಕಮರ್ಷಿಯಲ್ ಮೂವಿ ಅಂದ್ರೆ 4 ಅವರ್ ಮೂವಿ ಅದು. 4 ಅವರ್ ಮೂವಿ ಅದು. ಡೈರೆಕ್ಷನ್ ವೈಸ್ ಎಲ್ಲ ನಾನೇ ಮಾಡಿರೋದು ಕಂಪ್ಲೀಟ್. ನಮ್ಮಮ್ಮನೆ ಒಂದ್ ಸ್ವಲ್ಪ ದುಡ್ಡು ಹೊಂದ್ಸ್ಕೊಟ್ರು, ನಾನೇ ಅದಕ್ಕೆ ಒಂದು ಈ ತರ ಒಂದು ಕ್ಯಾಮ್ರಾ ತಗೊಂಡು ಪರ್ಚೇಸ್ ಮಾಡಿ ಒಂದು ಹುಡುಗರನ್ನ ಸೇರಿಸ್ಕೊಂಡು. ಟೈಟಲ್ ಸರ್? ಫ್ರೆಂಡ್ ಸರ್ಕಲ್ ಅಂತ. ಓಕೆ, ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ರು. ಫ್ರೆಂಡ್ ಸರ್ಕಲ್ ಅಂತ. ಆ ಫ್ರೆಂಡ್ ಸರ್ಕಲ್ ಸೇರಿ ಏನ್ ಮಾಡ್ತಾರೆ ಒಂದು ಸಿನಿಮಾದಲ್ಲಿ ಅನ್ನೋದೇ ಕತೆ ಅದು. ಅದು ಆ ಟೈಮಲ್ಲಿ ಭಾರಿ ಚೆನ್ನಾಗಿ ಮಾಡಿದ್ದೆ ನಾನು. ನನ್ನ ಫ್ರೆಂಡ್ ಈಗಲೂ ಹೇಳ್ತಾನೆ, ಶರತ್ ಅಂತ, ಅವ್ನು ಹೇಳ್ತಾನೆ, ಏನ್ ಗುರು ಕಂಟಿನ್ಯೂಟಿ, ಮತ್ತೊಂದು ಏನ್ ಫ್ರೇಮು, ಅದೆಲ್ಲ ಇಷ್ಟ ಚೆನ್ನಾಗಿಟ್ಟಿದ್ದೆ, ನಿಂಗೆ ಏನು ಗೊತ್ತಿಲ್ಲ, ಒಬ್ಬ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿಲ್ಲ, ಒಂದ್ ಸಿನಿಮಾದಲ್ಲಿ ಏನು ಕೆಲಸ ಮಾಡಿದೆ, ನೀನ್ ಇಷ್ಟ ಚೆನ್ನಾಗಿ ಮಾಡ್ತೀಯಲ್ಲ ಹೆಂಗೆ ಅಂತೆಲ್ಲ ಕೇಳ್ತಾ ಇದ್ದ. ಅಂದ್ರೆ ಇಂಪ್ರೆಸಿವ್ ಆಗಿತ್ತು. ಬಟ್ ನನಗೊಂದು ಕಾನ್ಫಿಡೆನ್ಸ್, ಇದನ್ನ ನೋಡಿದವ್ನು ಯಾರು ಇದು ಮಾಡಲ್ಲ ಅಂತ. ಆಗಿನ ಕಾಲಕ್ಕೆ ಬಜೆಟ್ ಎಷ್ಟಾಗಿತ್ತು? 1.25 ಲಕ್ಷ. ಅಮ್ಮನ ಹತ್ರ ಸ್ವಲ್ಪ ಕೇಳದೆ ಅಂತ ಹೇಳಿದ್ರೆ ಸ್ವಲ್ಪ ಹೋಗಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಷ್ಟು ಹಾಕೊಂಡು ದೊಡ್ಡದಾಗಾಯ್ತು. ಅದೇ ಹೇಳ್ದಲ್ಲ, ಅದು ಹೇಳಕ್ ಆಗಲ್ಲ, ಹಿಂಗೆ ಆಗ್ಬೇಕು, ಹಂಗೆ ರೂಟ್ ಹೋಗ್ಬೇಕು ಅಂತ. ಇಂಡಸ್ಟ್ರಿ ರೂಟ್ ಹಂಗ್ ವಿಚಿತ್ರ. ಬಟ್ ಅದು ನಾವ್ ಈಗ ನೋಡಿದ್ರೆ ನಮ್ ನಿಜವಾಗ್ಲೂ ಅವೇ ನಾವ್ ಮಾಡಿದ್ದು ಅಂತ ಅನ್ಸುತ್ತೆ. ಬಟ್ ಆಗಕ್ಕೆ ಅದು ದೊಡ್ಡದು. ಏನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಮಾಡೋದಿದೆಯಲ್ಲ, ನಾನು ಅದಕ್ಕೆ ಯಾವತ್ತೂ ಹೇಳ್ತಿರ್ತೀನಿ, ಸರ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೆ ಒಂದು ಚಾನ್ಸ್ ಕೊಡಿ ಅಂತ. ಈಗಲೂ ನಂಗೆ ಏನೋ ಒಂದು ಮೆಸೇಜ್ ಮತ್ತೆ ಬರ್ತಿರುತ್ತೆ. ಯಾರು ಚಾನ್ಸ್ ಕೊಟ್ಟು ಬೆಳೆಸಲ್ಲ ಇಂಡಸ್ಟ್ರಿಲಿ. ಚಾನ್ಸ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು. ನಾವು ಸೃಷ್ಟಿ ಮಾಡ್ಕೊಂಡು ನಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನ ನಾವು ಈಗಂತೂ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಷ್ಟೊಂದು ಕಡೆ ಇದೆ ನಿಮಗೆ ಟ್ಯಾಲೆಂಟ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನಮ್ಗೆ ಅವಾಗ ಏನೂ ಇರಲಿಲ್ಲ. ಪ್ರೊಫೈಲ್ ಮಾಡ್ಕೊಳ್ಳೇಬೇಕು, ಹೋಗಿ ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು. ಫೋನಲ್ಲೆಲ್ಲ ಯಾರು ಎಂಟರ್ಟೈನ್ ಮಾಡೋಷ್ಟು ನಮ್ಗೆ ಯಾರು ಬ್ಯಾಕ್ಗ್ರೌಂಡು ಇರಲಿಲ್ಲ. ಹಿಂಗಾಗಿ ಆಗಿ 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 ಫೈನಲಿ ಒಂದು ಸೀರಿಯಲ್ ಆಡಿಷನ್ಗೆ ಹೋದಾಗ ಎಲ್ಲಾದ್ರೂ ತೀರಾ ಅವಮಾನ ಆದದ್ದಿದ್ಯಾ? ಈಗ್ಲೂ ಮರೆಯಕ್ ಸಾಗಿಲ್ಲ. ಹಿಂಗ್ ಏನ್ ಗೊತ್ತಾ, ಅದೆಲ್ಲ ಏನಿಲ್ಲ, ಅದ್ ಛಲ ಇದ್ದೇ ಇರತ್ತೆ ಪ್ರತಿಯೊಬ್ಬರಿಗೂ. ಅಂದ್ರೆ ಇನಿಷಿಯಲ್ ಅಲ್ಲಿ ನಿಮ್ಗೆ ಏನು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲದೆ ನೀವು ಹೋಗ್ತೀರಾ ಅಂತಂದ್ರೆ ಎಲ್ಲ ಕಡೆ ನಿಮ್ಗೆ ಅವಮಾನಗಳು ಇದ್ದಿದ್ದೆ. ಬಟ್ ಅದನ್ನ ಚಾಲೆಂಜ್ ಲೆವೆಲ್ಗೆಲ್ಲ ತಗೊಂಡ್ ಮಾಡೋ ತರ ಎಲ್ಲ ಇಲ್ಲ. ಅದನ್ನ ತುಂಬಾ ಬೇಸಿಕ್ ಆಗಿ ತಗೋಬೇಕು. ಬೇಸಿಕ್ ಆಗೇ ತಗೋಬೇಕು ಅದನ್ನ. ಯಾಕಂದ್ರೆ ನಿಮ್ಗೆ ಯಾರು ಅವಮಾನ ಮಾಡಿರ್ತಾರಲ್ವಾ,
ಅವ್ರ ಜೊತೆನೆ ನೆಕ್ಸ್ಟ್ ನೀವು ಸರ್ ಅನ್ಸ್ಕೊಂಡು ಅವರಿಂದನೇ ಸರ್ ಅಂತ ಅನ್ಸ್ಕೊಂಡು ಕರ್ಸ್ಕೊಳ್ಳುವಂತ ಅಥವಾ ಮೇಡಮ್ ಅಂತ ಕರ್ಸ್ಕೊಳ್ಳುವಂತ ಟೈಮ್ ಬಂದೇ ಬರುತ್ತೆ. ಅದು ಅದಕ್ಕೆ ಹೇಳೋದಲ್ಲ, ಇಂಡಸ್ಟ್ರಿ ಅನ್ನೋದು ಒಂದು ತುಂಬಾ ಚಿಕ್ಕ ಒಂದು ಲೋಕ. ಅದು ಅಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ಅವ್ರು ಸಿಕ್ಕೇ ಸಿಗ್ತಾರೆ. ನೋಡಿ ಇವಾಗ ನಾನು ಟಿವಿಯಲ್ಲೆಲ್ಲೋ ಕ್ರಶ್ ಆಗಿ ನೋಡ್ತಾ ಇದ್ದೀನಿ, ಇಲ್ಲ. ಎದುರುಗಡೆ ನೀವು ನಾವು ಸಿಗೋದಕ್ಕೂ ಟೆಕ್ನಿಷಿಯನ್ಸ್ ಮತ್ತೆ ಆರ್ಟಿಸ್ಟ್ ಗಳು ಸಿಗೋದಕ್ಕೂ ತುಂಬಾ ವ್ಯತ್ಯಾಸ. ನಾನೆಲ್ಲೋ ಗ್ಯಾಪ್ ಅಲ್ಲಿ ನಮ್ ವಿಷಯ ಪ್ರಸ್ತಾಪ ಮಾಡಿದ್ರೆ ನೀವು ಇಲ್ಲಿ ಪರವಾಗಿಲ್ಲ. ಸೊ ಅದಕ್ಕೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ ಬಂದೇ ಬರುತ್ತೆ ಒಬ್ಬ ಆರ್ಟಿಸ್ಟ್ಗಾಗ್ಲಿ ಟೆಕ್ನಿಷಿಯನ್ಸ್ಗಾಗ್ಲಿ. ಅದು ಬಂದಾಗ ನಾವು ಎಲ್ಲೂ ಕೂಡ ಆ ಜಿದ್ದಾಗ್ಲಿ ಅಥವಾ ಅದನ್ನ ಅವಶ್ಯಕತೆ ಇಲ್ಲ. ಆ ಟೈಮಲ್ಲಿ ಹಂಗಾಯ್ತು. ಇವಾಗ ದೇವ್ರು ನಮಗ್ ಚೆನ್ನಾಗಿಟ್ಟಿದಾನ, ಒಳ್ಳೆ ನಮ್ ಟ್ಯಾಲೆಂಟಿಗೆ ತಕ್ಕಂಗೆ ಅವಕಾಶ ಕೊಟ್ಟಿದಾನ, ಆ ಗ್ರಾಟಿಟ್ಯೂಡ್ ಇದ್ರೆ ಸಾಕು. ಸರ್ ನೀವು ಹೇಳ್ತಾ ಇದ್ರಿ ಸುಮಾರು ಕಡೆ ಆಡಿಷನ್ ಫೇಸ್ ಮಾಡಿದೀನಿ ಅಂತ. ಸೊ ನೀವು ಹೋದಂತ ಆಡಿಷನ್ ಅಲ್ಲಿ ಜೆನ್ಯೂನ್ ಆಗಿ ರಿಸಲ್ಟ್ ಬರ್ತಾ ಇತ್ತು, ಜೆನ್ಯೂನ್ ಆಗಿ ಆಡಿಷನ್ ನಡೀತಾ ಇತ್ತು ಅಂತ ಅನ್ಸಿದ್ಯಾ ನಿಮ್ಗೆ? ನಾನು ಹೋಗಿದ್ದು ಆಲ್ಮೋಸ್ಟ್ ಎಲ್ಲ ಈ ಸಿನಿಮಾದಲ್ಲ, ಸೀರಿಯಲ್ಸ್ಗಳು. ನಾನು ಸಿನಿಮಾ ಆಡಿಷನ್ಸ್ ಹೋಗಿದ್ದೆ 2-3. ಅದು ಬಿಟ್ರೆ ನಾನು ಎಲ್ಲ ಹೋಗಿರೋದು ಸೀರಿಯಲ್ಸ್. ಯಾಕಂದ್ರೆ ನನ್ನ ಟಾರ್ಗೆಟ್ ಬಂದು ಸೀರಿಯಲ್ಸ್ ಇದ್ದಿತ್ತು. ನನಗೆ ನನ್ನ ವೇ ಆಫ್ ಏನಂತಾರೆ ಅಪ್ರೋಚ್ ಆಗಲಿ ಅಥವಾ ನಾನು ಎಲ್ಲಿಗೆ ಹೋಗಬೇಕು, ಯಾರನ್ನ ಮೀಟ್ ಮಾಡಬೇಕು, ಇದನ್ನೆಲ್ಲ ಒಂದು ಕ್ಲಾರಿಟಿ ಇಟ್ಕೊಂಡಿದ್ದೆ. ನಾನು ಸುಮ್ಮನೆ ಹಾಗೆ ಆ ತಯಾರಿ ಇಲ್ಲದೆ ಇಂಡಸ್ಟ್ರಿಗೆ ಬರಲೇ ಇಲ್ಲ. ಬಟ್ ಹೋದಾಗೆಲ್ಲ ನೋಡೋಣ ಮಾಡೋಣ ಈ ಥರನೇ ಒಂದು ಮಾತುಗಳು ಬರ್ತಾ ಇತ್ತು ಹೊರತು ಮಾಡೇ ಬಿಡೋಣ ಅಂತ ಹೇಳಕ್ ಸಾಧ್ಯನೂ ಆಗ್ತಿರ್ಲಿಲ್ಲ. ಆಗಿನ ಟೈಮಿಂದನೂ ನಾನು ಬಂದಾಗ 2011-12 ಬಂದಾಗಿಂದನೂ ಚಾನಲ್ ಅವ್ರ ಕೈಗೆ ಹೋಗ್ಬಿಟ್ಟಿತ್ತು. ಪ್ರೊಡಕ್ಷನ್ ಟೀಮ್ ಅಲ್ಲಿ ಇರ್ಲಿಲ್ಲ. ಬಟ್ ಪ್ರೊಡಕ್ಷನ್ ಟೀಮ್ ಅಲ್ಲಿ ಇತ್ತು. ಕೆಲವು ಪ್ರೊಡಕ್ಷನ್ ಅವ್ರ ಮಾತುಗಳನ್ನ ಮಾತ್ರ ಚಾನಲ್ ಅವ್ರು ಕೇಳ್ತಿದ್ರು, ಅಥವಾ ಅವರೇ ನಾನು ಕೊಟ್ಟಿದ್ದ ಆರ್ಟಿಸ್ಟ್ ನೇ ಹಾಕೋಬೇಕು ಅಂದ್ರೆ ಮಾತ್ರ ನಾನು ಮಾಡ್ತೀನಿ ಅನ್ನೋ ತರ ಕಂಡೀಷನ್ಸ್ ಗಳಿತ್ತು. ಬಟ್ ನನ್ನ ಬ್ಯಾಡ್ ಲಕ್ ಅವ್ರಿಗೆ ನಾನು ಅಪ್ರೋಚ್ ಹೋಗಿರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಹೇಗೆ ಅಂತಂದ್ರೆ ಈ ರಂಗಭೂಮಿ ಹಿನ್ನೆಲೆ ಇರೋವಂಥವ್ರು, ಆ ತರದವ್ರನ್ನ ಮಾತ್ರ ಕಾಸ್ಟ್ ಮಾಡೋರು. ರೆಗ್ಯುಲರ್ ಒಂಥರ ಏನಂತಾರೆ ಏನೋ ಒಂದು ವರ್ಡ್ ಇದೆ ನಂಗೆ ನೆನಪು ಬರ್ತಾ ಇಲ್ಲ. ಅವರ ರೆಗ್ಯುಲರ್ ಆರ್ಟಿಸ್ಟ್ಗಳು ಅವರು ಸೆಲೆಕ್ಟಿವ್ ಒಂದಷ್ಟು ಈ ಸೀರಿಯಲ್ ಅವರೇ ಮಾಡ್ತಾರೆ, ಅವ್ರ ನೆಕ್ಸ್ಟ್ ಸೀರಿಯಲ್ ಅವರೇ ಮಾಡ್ತಾರೆ. ಆ ತರ ಆರ್ಟಿಸ್ಟ್ ಅಲ್ಲ, ಅಪರ್ಚುನಿಟಿ ಬೇರೆಯವ್ರಿಗೆ ಸಿಗೋದು ಇಲ್ಲ. ಸಿಗಬೇಕು ಅಂತಂದ್ರೆ ಹಿನ್ನೆಲೆ ಹಂಗಿರ್ಬೇಕು. ಒಂದು ರಂಗಭೂಮಿ ಹಿನ್ನೆಲೆಯಿಂದ ಅಷ್ಟು ಒಳ್ಳೆ ಆರ್ಟಿಸ್ಟ್ ಆಗಿರ್ಬೇಕು, ಸಿಗ್ಬೇಕು ಆ ತರ. ಸೊ ಅದು ನನ್ಗಿರ್ಲಿಲ್ಲ. ಸೊ ಹಾಗಾಗಿ ಏನಾಯ್ತು, ನಿಧಾನಕ್ಕೆ ಬಂದು ಬದುಕು ಅನ್ನೋ ಒಂದು ಸೀರಿಯಲ್ ಅಲ್ಲಿ 1 ಡೇ ಕ್ಯಾರೆಕ್ಟರ್ ಮಾಡಿದೆ. ಬದುಕು ಆಗ್ಲೇ ಅದು ಎಷ್ಟೋ ಫೇಮಸ್ ಸೀರಿಯಲ್, ಸಾವಿರಾರು ಎಪಿಸೋಡ್ಗಳು ಹೋಗ್ಬಿಟ್ಟಿತ್ತು. ಯಾರೋ ಒಬ್ಬ 1 ಡೇ ಆರ್ಟಿಸ್ಟ್ ಕೈ ಕೊಟ್ಟಿದ್ರು. ಸಡನ್ ಆಗಿ ನನಗೂ ಕಾಲ್ ಬಂತು. ನಾನು JP ನಗರದಲ್ಲಿದ್ದೆ, ರವಿಕಿರಣ್ ಎಸ್ಟೇಟ್ ಆಲ್ರೆಡಿ ಬ್ಯಾಂಗ್ಳೂರ್ಗೆ ಬಂದಿದ್ರಿ. ನಾನು ಕೆಲಸ ಮಾಡ್ತಾ ಇದ್ದೆ, ಹೇಳ್ದಲ್ಲ ಕೆಲಸ ಮಾಡ್ತಾ ಇದ್ದೆ. ಸೊ ಕರೆದ್ರು, ಇದ್ದೀರಾ ಫ್ರೀ ಇದ್ದೀರಾ? ಹೋದೆ, ಕನ್ವಿನ್ಸ್ ಕೊಟ್ರು, ದುಡ್ಡು ಕೊಡ್ಲಿಲ್ಲ. ಕನ್ವಿನ್ಸ್ ಅವಾಗ 100 ರೂಪಾಯಿ ಕೊಡೋರು. ಬೈಕಲ್ಲಿ ಹೋದ್ರೆ 100 ರೂಪಾಯಿ ಕೊಟ್ರು, ಪೇಮೆಂಟ್ ಬರುತ್ತೆ ಅಂತಂದ್ರು. ಅದು ಎಲ್ಲಿ ಬರುತ್ತೆ ಹೆಂಗ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಆ ಮ್ಯಾನೇಜರ್ ಈಗಲೂ ಇದಾರೆ. ನನಗೆ ಯಾವ ಫಸ್ಟ್ ಕನ್ವಿನ್ಸ್ ಅಂತ ಕೊಟ್ರು ಆ ಮ್ಯಾನೇಜರ್ ಈಗಲೂ ಆಕ್ಟಿವ್ ಆಗಿದ್ದಾರೆ, ಸಿಗ್ತಿರ್ತಾರೆ, ಚೆನ್ನಾಗಿ ಮಾತಾಡ್ತೀನಿ. ಅದೇ ಹೇಳ್ದಲ್ಲ ಅವಾಗ ಪೇಮೆಂಟ್ ಅದನ್ನ ಕೇಳ್ಬೋದು. ಅದು ಹಂಗ್ ನೋಡ್ರೆ ಬಡ್ಡಿ ಸೇರ್ ಕೊಡ್ಬೇಕಾಗುತ್ತೆ ಅಲ್ವಾ? 14 ವರ್ಷ ಆಯ್ತು ಅನ್ಸುತ್ತಲ್ಲ, 15 ವರ್ಷ ಆಯ್ತು. 15 ವರ್ಷದ ಬಡ್ಡಿ ಸೇರಿದ್ರೆ ಅಯ್ಯಪ್ಪ ಮನೆ ಮರ್ಕೋಬೇಕು. ಮನೆ ಆಗಿರ್ತಾರೆ ನೋಡಿ, ಟ್ರೈ ಮಾಡಿ. ಬೇಡ, ಚೆನ್ನಾಗಿರ್ಲಿ ಅವರು. ಸೊ ಹಾಗೆ ನೆಕ್ಸ್ಟ್ ಆಕಾಶದೀಪ ಅಂತ ಒಂದು ಸೀರಿಯಲ್ ಮಾಡಿದೆ. ಮಿಲನ ಅಂತ ಒಂದು ಸೀರಿಯಲ್ ಮಾಡಿದೆ. ಮಿಲನ ಅನ್ನೋ ಸೀರಿಯಲ್ ಮಾಡ್ಬೇಕಾದ್ರೆ 2013 ಅಲ್ಲೇ ಮಾಡಿದ್ ನಾನು, ಸುವರ್ಣದಲ್ಲಿ. ಅದು ಅಷ್ಟೇ 1 ಡೇ ಕ್ಯಾರೆಕ್ಟರ್. ಆತರ ಆಕಾಶದೀಪ ಸೀರಿಯಲ್ ಮಾಡ್ಬೇಕಾದ್ರೆ ಹೀರೋಯಿಂದು ಕಾಲೇಜ್ ಮೇಟ್ಸ್ ನಾನು. ಅಲ್ಲೊಂದು 5-6 ದಿನ ಕೆಲಸ ಮಾಡಿದೆ, ಚೆನ್ನಾಗಿತ್ತು. ಬಟ್ ಅಲ್ಲೆಲ್ಲ ಗುರ್ಸೋರು, ಯಾಕ್ರಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ಯಾಕೆ ನೀವು ಒಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡಬಾರ್ದು? ನಾನು ಕೇಳಿದ ತಕ್ಷಣ ಕೊಟ್ಬಿಡ್ತಾರ ಅಂತ ಕೇಳ್ತಿದ್ದಾಗ ಸುಮ್ನಾಗವ್ರು. ಹಿಂಗೆಲ್ಲ ಆಗ್ತಾ ಇತ್ತು. ಆಮೇಲೆ ಅದೇ ಟೈಮಲ್ಲಿ ಅಗ್ನಿಸಾಕ್ಷಿದು ಒಂದು ಕಾಲ್ ಫಾರ್ ಬಂತು. ಸುವರ್ಣದಿಂದ ಸಡನ್ ಆಗಿ ನಮ್ ಸುವರ್ಣ ಕಲರ್ ಸುಸಿ ಅನ್ನೋ ಇದೇ ಇರ್ಲಿಲ್ಲ. ನಮ್ಗೆ ಎಲ್ ಚಾನ್ಸ್ ಸಿಕ್ತು ಅಲ್ಲಿಗೆ ಹೋಗಿ ನಾವು ಕೆಲಸ ಮಾಡ್ಬೇಕಷ್ಟೇ. ಈಗ್ಲೂ ಅಷ್ಟೇನೆ, ನನಗೆ ಯಾವುದೇ ಚಾನಲ್ ಒಂದು ಈ ತರ ಇದೇ ಚಾನಲ್ ಅಲ್ಲೇ ಕೆಲಸ ಮಾಡ್ಬೇಕಂತ ನನಗೆ ಕೆಲಸ ಕೊಟ್ಟವ್ರೆ ದೇವ್ರು ಅಷ್ಟೇ. ಕೆಲಸ ದೇವ್ರು. ಸೊ ನಾನೆಲ್ಲೋ ಕೇಳ್ಪಟ್ಟೆ,
ಅಗ್ನಿಸಾಕ್ಷಿಯಲ್ಲಿ ಮಾಡ್ತಾ ಇದ್ದಾಗನೇ ಉದಯಕ್ಕೆ ನೀವ್ ಇನ್ನೊಂದ್ ಸೀರಿಯಲ್ ಮಾಡಿ ಉದಯ ಮಾಡ್ತಾ ಇದ್ದೆ, ಜಿ ಮಾಡ್ತಾ ಇದ್ದೆ, ಸುವರ್ಣ ಮಾಡ್ತಾ ಇದ್ದೆ, ಕಲ್ಕಿ ಕನ್ನಡ ಅಂತ ಒಂದ್ ಬಂತು, ಅದ್ರಲ್ಲಿ ಮಾಡಿದೀನಿ. ಟೈಮ್ ಎಲ್ಲದ್ರಲ್ಲೂ ಮಾಡಿದ್ದೆ ಅಲ್ಲಿ ನಮ್ಗೆ ಯಾರಿಗೂ ನೀವ್ ಈ ಚಾನಲ್ ಬಿಟ್ಟು ಹೋಗ್ಬಾರ್ದು ರಿಸ್ಟ್ರಿಕ್ಷನ್ಸ್ ಗಳು ಇರ್ಲಿಲ್ಲ. ಅದು ಇದ್ದಿದ್ದು ಹೀರೋ ಹೀರೋಯಿನ್ಸ್ ಮಾತ್ರ. ಓಕೆ, ಬಟ್ ಉದಯದಲ್ಲಿ ನೀವು ಹೀರೋ ಹೋಗಿ ಮಾಡಿದ್ದು ಅಲ್ವಾ? ನಂದಿನಿಲ್ ಮಾಡಿದ್ದೆ. ಓಕೆ, ಅದೇ ಲಾಸ್ಟ್, ಅದೇ ಫಸ್ಟ್, ಅದೇ ಲಾಸ್ಟ್. ನಾನು ಮತ್ತೆ ಸೀರಿಯಲ್ಗಳಲ್ಲಿ ನಾನು ಹೀರೋ ಆಗಿ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಕೆಲವೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಗಳಾಯ್ತು. ಸೊ ಅಲ್ಲಿಂದ ನಾನು ಬೇಡ, ನನಗೆ ಹೀರೋ ತರದ ಒಂದು ಲೆವೆಲಿನ ಕ್ಯಾರೆಕ್ಟರ್ಗಳೇ ಸಿಗ್ತಾ ಇತ್ತಲ್ಲ. ಹೀರೋ ಅಲ್ದೇ ಇದ್ರು ಪರವಾಗಿಲ್ಲ, ಜನ ನನ್ನನ್ನ ಆ ಲೆವೆಲ್ ಅಲ್ಲೇ ನನ್ನ ಬಟ್ ಹೀರೋ ಸಿಕ್ಕಿದಾಗ ಈ ಸೈಡ್ ರೋಲ್ ಏನೋ ಮಾಡ್ತಿದ್ರಿ, ಅದ್ ಮುಖ್ಯ ಅಂತ ಅನ್ಸ್ತಾ ಆ ಟೈಮಲ್ಲಿ ನಿಮ್ಗೆ? ನನ್ಗೆ ಯಾವತ್ತು ನನ್ನ ಎಥಿಕ್ ನಾನು ಬಿಟ್ಟು ಹೋಗ್ಲೇ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಎಥಿಕ್ಸ್ ನಾನು ಸ್ಟಿಕ್ ಆನ್ ಆಗಿದ್ದೆ. ಈಗ ನಾನು ಯಾವ್ದೋ ಒಂದು ನಾನು ಹೀರೋ ಆಗಿ ಮಾಡ್ತಿರೋ ಪ್ರಾಜೆಕ್ಟ್ ಗೆ ನಾನು ಸ್ಟಿಕ್ ಆನ್ ಆಗಿ ನಾನು ಇದನ್ನ ಬಿಟ್ಬಿಟ್ಟಿದ್ರೆ ಇದರಿಂದನೇ ಸಿಕ್ಕಿದಲ್ವ ನನಗೆ. ಬಿಟ್ಟಿದ್ರೆ ಅದು ರನ್ನಿಂಗ್ ಪ್ರಾಜೆಕ್ಟ್, ಬಿಟ್ಟಿದ್ರೆ ಇದು 3 ತಿಂಗಳಿಗೆ ನನ್ನ ಚೇಂಜ್ ಮಾಡ್ಬಿಟ್ರು, ವಾಪಸ್ ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ಹೌದು, ಅದು ತಪ್ಪಾಗತ್ತದು. ಇದಕ್ಕಿಂತ ಚೆನ್ನಾಗಿರೋದು ಸಿಕ್ಕಾಗ ನಮಗೆ ಆಬ್ವಿಯಸ್ಲಿ ಮೈಂಡ್ ಟರ್ನ್ ಆಗುತ್ತೆ. ಬಟ್ ಇದರಿಂದ ನನಗೇನು ಎಫೆಕ್ಟ್ ಆಗುತ್ತೆ, ನನಗೇನು ಎಫೆಕ್ಟ್ ಆಗಲ್ಲ, ಪ್ರತಿಯೊಂದು ಥಿಂಕ್ ಮಾಡ್ಬೇಕು ನಾನು. ಸೊ ಅದಕ್ಕೆ ನಾನು ಪ್ಯಾರಲರ್ ಆಗಿ ಮಾಡ್ಕೊಂಡು ಹೋದೆ ಹೊರತು ನಾನು ಅಗ್ನಿಸಾಕ್ಷಿ ಬಿಡ್ಲಿಲ್ಲ ಎಲ್ಲೂ. ಅಗ್ನಿಸಾಕ್ಷಿಯಲ್ಲಿ ಹೇಗೆ ಆಪರ್ಚುನಿಟಿ ಸಿಕ್ತು? ಅದೇ ಹೇಳ್ದಲ್ಲ. ಸೊ ಈ ತರ ಇದ್ದಾಗ ಮಿಲನ ಮಾಡ್ತಾ ಇದ್ದೆ, ಸಡನ್ ಆಗಿ ಒಂದಿನ ಈ ತರ ಕಾಲ್ ಫಾರ್ ಬಂತು, ಅಗ್ನಿಸಾಕ್ಷಿಗೆ ಈ ತರ ಲುಕ್ ಟೆಸ್ಟ್ ನಡೀತಾ ಇದೆ ಅಂತ. ನಾಟ್ ಆಡಿಷನ್, ಲುಕ್ ಟೆಸ್ಟ್. ಓಕೆ, ಸೊ ಬನ್ನಿ, ಇದೇ ಉತ್ತರಹಳ್ಳಿ, ಇಲ್ಲೇ ಪಕ್ಕದಲ್ಲೇನೆ ಆರ್ಕಾ ಮೀಡಿಯಾ, ಅದೇ ಬಾಹುಬಲಿ ಸಿನಿಮಾದ ಆಫೀಸ್ ಇಲ್ಲೇ ಇತ್ತು. ಉತ್ತರಹಳ್ಳಿ ಅನ್ನೋದು ನನಗೆ ಅದಕ್ಕೆ ಯಾವತ್ತು ನನಗೊಂದು ದೊಡ್ಡ ಒಂದು ವಿಶ್ವದ ದೊಡ್ಡ ಏರಿಯಾ ಇದು ಅಂತ ಅನ್ಸುತ್ತೆ. ಗಾಂಧಿನಗರ ಇದ್ದಂಗೆ. ನಾನ್ ರಾಜಾಜಿನಗರದಿಂದ ಇಲ್ಲಿಗೆ ಬಂದಿದ್ದೆ. ಈಗ ನೋಡಿದ್ರೆ ನಾನು ಇಲ್ಲೇ ಉಳ್ಕೊಳ್ಳೋ ತರ ಆಗಿದೆ. ಸೊ ಇಲ್ಲಿಗೆ ಬಂದೆ, ನೋಡ್ದೆ, 5-6 ಜನ ಇದ್ರು. 5-6 ಜನರಲ್ಲಿ 3 ಜನ ಸೆಲೆಕ್ಟ್ ಆದ್ವಿ. 3 ಜನರಲ್ಲಿ 2 ಸೆಲೆಕ್ಟ್ ಆದ್ವಿ. ಆ 2ರಲ್ಲಿ ಒಬ್ಬ ಸೆಲೆಕ್ಟ್ ಆದ, ಅದ್ ನಾನಲ್ಲ, ಇನ್ನೊಬ್ಬ ಯಾರು ಅಗ್ನಿಸಾಕ್ಷಿಗೆ. ಅವ್ನ್ ಶೂಟ್ ಆಯ್ತು. ಶೂಟ್ ಆದಾಗ ಡೈರೆಕ್ಟರ್ ಏನೋ ಬೈದ್ರು, ಮತ್ತೊಂದೇನೋ ಆಯ್ತು. ಅಣ್ಣ ಅಬ್ಸ್ಕೊಂಡು ಫೋನ್ ಸ್ವಿಚ್ ಆಫ್. ಅಣ್ಣ ಇಂದ. ಸೊ ನಾನು ಊರಲ್ಲಿದ್ದೆ, ನಾನು ತುಂಬಾ ಡಿಪ್ರೆಷನ್ ಹೋಗಿದ್ದೆ ಅವಾಗ. ನನಗೆ ಸಿಗ್ಬೇಕಿತ್ತು, ನಾನು ತುಂಬಾ ಡಿಸರ್ವ್ಡ್ ಆಗಿದ್ದೆ ನಾನು ಈ ಕ್ಯಾರೆಕ್ಟರ್ಗೆ ಅಂತ ಅನ್ಸಿತ್ತು. ಊರಲ್ಲಿದ್ದೆ, ಅವಕಾಶ ಬಂತು, ಬಂದೆ, ಜಾಯಿನ್ ಆದೆ. ಜಾಯಿನ್ ಆದ್ಮೇಲೆ ಲಾಂಗ್ ಜರ್ನಿ ಕರ್ಕೊಂಡೋಯ್ತು. ಕರ್ಕೊಂಡ್ ಹೋಗಿರೋ ಜೊತೆ ಅದೇನೋ ಯಾವ್ದೋ ಒಂದು ಶಕ್ತಿ ಬಂದು ಕೈ ಹಿಡಿದು ಹಿಂಗ್ ಕರ್ಕೊಂಡೋಯ್ತು. ನಾವು ಬಂದ್ವಿ ಅಷ್ಟೇನೆ. ನಮ್ಮಿಂದ ಆಯ್ತು ಮತ್ತು ಸಾರಿ, ಆ ಭ್ರಮೆಲ್ ನಾನು ಬದುಕೋದು ಇಲ್ಲ ಯಾವತ್ತೂ. ಅಷ್ಟೇ, ನನ್ನಿಂದ ಆಯ್ತು, ನನ್ನಿಂದ ಅಂತ ನಾನು ಯಾವತ್ತೂ ಬದುಕಲ್ಲ. ಅದು ಯಾರ್ದೇ ಆಗಿರ್ಲಿ, ಯಾವುದೇ ಸಿಚುವೇಶನ್ ಇರ್ಲಿ, ಒಬ್ಬನಿಂದ ಆಗಕ್ ಸಾಧ್ಯನೇ ಇಲ್ಲ. ಒಬ್ಬ ಕಾರಣಕರ್ತನಾಗಿರಬಹುದು, ಬಟ್ ಅವನಿಂದನೇ ಅಂತ ಅನ್ನೋದು ಸಾಧ್ಯ ಅಲ್ಲ. ಆದ್ರೂ ನಂಬರ್ 1 TRP ಅಲ್ಲಿ ಇದ್ದಂತಹ ಸೀರಿಯಲ್ ಅದು. ಸೊ ಹಂಗಿರುವಾಗ ಯಾಕೆ ಅಗ್ನಿಸಾಕ್ಷಿ ಟೀಮ್ ಮೇಲೆ ಒಂದು ಬ್ಲೇಮ್? ಅತಿಯಾದ ಫೇಮ್ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಮಾಡುತ್ತೆ. ಈಗ ಯಾರನ್ನೇ ತಗೊಳ್ಳಿ ನೀವು, ತುಂಬಾ ಫೇಮ್ ಬಂದಾಗ ಅವ್ರ ಬಗ್ಗೆ 100 ಜನನು ಒಂದೇ ತರ ಮಾತಾಡಲ್ಲ. ಹಂಗೆ ಈಗ ನೋಡಿ, ನಿಮಗೆ ಇಂಡಸ್ಟ್ರಿಯ ಹೊರತಾಗಿ ಅಗ್ನಿಸಾಕ್ಷಿ ಫೇಮ್ ಬಗ್ಗೆ ಇರುವಂತ, ಅಂದ್ರೆ ನೇಮ್ ಬಗ್ಗೆ ಇರುವಂತ ಸ್ಪೆಕ್ಯುಲೇಷನ್ಸ್ಗಳು ನಿಮ್ಮ ಹತ್ರ ಹೇಗ್ ಬಂತು? ಯಾಕಂದ್ರೆ ನಾವುಗಳೇ 10 ಕಡೆ ಹೇಳ್ಕೊಂಡಿದ್ವಿ ಅದು. ಯಾಕಂದ್ರೆ ಇಂಡಸ್ಟ್ರಿಯವರೇ ಕೇಳಿದಾಗ ನಾವು ಅದನ್ನ ಹೇಳ್ಬೇಕಾಗತ್ತೆ. ಕೆಲವೊಂದಕ್ಕೆ ನಾವು ಆನ್ಸರ್ ಮಾಡ್ಬೇಕಾಗತ್ತೆ, ಕೆಲವೊಂದಕ್ಕೆ ಸುಮ್ನಿರ್ಬೇಕಾಗತ್ತೆ. ಸುಮ್ನಿದ್ರೆ ಅದು ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ ಅನ್ನೋದು, ಅಥವಾ ಒಪ್ಕೊಂಡಂಗೆ ಅನ್ನೋ ತರ ನಾವು. ಬಟ್ ಬಾಯ್ ಬಿಟ್ಟಾಗ, ತಪ್ಪು ಇಲ್ದೇ ಇರೋ ಟೈಮಲ್ಲಿ ನಮ್ಮ ಮೇಲೆ ಏನೋ ಒಂದು ಬ್ಲೇಮ್ ಬಂದಾಗ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಅವರ್ ಸೆಲ್ಫ್ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ಒಂದಷ್ಟು ಲಾಸ್ಗಳು ಆಯ್ತು. ಲಾಸ್ ಅಂದ್ರೆ ನಾವು ಕೆಲಸ ಇಲ್ಲದೆ ಖಾಲಿ ಕೊಡೋ ಪರಿಸ್ಥಿತಿ ಬಂತು. ಯಾರೋ ಮಾಡಿದ ತಪ್ಪು, ಯಾರೋ ಒಂದು ಇಲ್ದೇ ಇರೋದನ್ನೆಲ್ಲ ವಿಚಾರಗಳನ್ನ ಚಾನಲ್ ಮತ್ತೊಂದು ಹೊರಗಡೆ ಅಗ್ನಿಸಾಕ್ಷಿ ಸೀರಿಯಲ್ ಆಕ್ಟರ್ಸ್ ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್. ಇಂಡಸ್ಟ್ರಿ ಒಳಗಡೆ ಆತರ. ಆಮೇಲೆ ಒಂದು 10-6 ಜನ ಆಡಿಯನ್ಸ್ ಗೆ ಅದೆಲ್ಲ ಏನೇನೋ ಹರಡಕ್ ಸ್ಟಾರ್ಟ್ ಆಯ್ತು. ಇವರಿಗೆಲ್ಲ ತಲೆ ಏರ್ಬಿಟ್ಟಿದೆ, ಹಂಗ್ ಬಂದ್ಬಿಟ್ಟಿದೆ, ಹಿಂಗ್ ಬಂದ್ಬಿಟ್ಟಿದೆ, ಇವರಿಗೆಲ್ಲ ಕೊಬ್ಬು ಗಿಬ್ಬು. ಯಾರು ಟಚ್ ಮಾಡಕ್ ಆಗಲ್ಲ, ನಮ್ ಜೊತೆ ಅವ್ರುಗಳು ಕಮ್ಯುನಿಕೇಟೇ ಮಾಡಿರಲ್ಲ. ಇವನ್ ಜನಗಳಿಗೂ ನಾನು ಅದನ್ನೇ ಹೇಳೋದು, ನೀವ್ ಯಾರನ್ನು ನೀವು ಹತ್ರದಿಂದ ನೋಡೇ ಇರಲ್ಲ, ಅವ್ರ ಬಗ್ಗೆ ದೂರದಲ್ಲಿ ನಿಂತ್ಕೊಂಡು ನೀವು ಮಾತಾಡಿದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೋತೀವಿ ಅಂತ ನೀವು ಅನ್ಕೊಂಡ್ರೆ ನಿಮ್ಮಷ್ಟು ಬೇರೆ ಯಾರಿಗೂ ಇಲ್ಲ. ಅಷ್ಟೇ, ನಾನು ಒಂದೇ ಹೇಳ್ತೀನಿ. ಆಮೇಲೆ ಯಾರಾದ್ರೂ ಅಷ್ಟೇ, ಹತ್ರದಿಂದ ಬಂದು ನೀವು ನೋಡ್ಬೇಕು ನಾವೇನು, ನಮ್ಮ ವ್ಯಕ್ತಿತ್ವ ಏನು,
ನಮ್ಮ ಒಂದು ಏನ್ ಮರ್ಯಾದೆ ಏನು ಎಲ್ಲದೂ ನೀವು ಹತ್ತಿರದಿಂದ ನೋಡ್ಬೇಕು, ನೀವು ಮಾತಾಡ್ಸ್ಬೇಕು. ನಿಮಗ್ ಮಾತಾಡ್ಸಿ ನಮ್ಮನ್ನ ಹತ್ತಿರದಿಂದ ನೋಡು, ನಿಮ್ಗೆ ಆತರ ಫೀಲ್ ಆಯ್ತಾ ಊರ್ ತುಂಬಾ ಹೇಳ್ಕೊಂಬನ್ನಿ, ಯಾರು ಬೇಡ ಅಂತಾರೆ. ಯಾವೊಂದೋ ವಿಚಾರ ಕಿವಿಗ್ ಬಂತಂತೆ, ಆ ಕಿವಿಯಿಂದ ಈ ಕಿವಿಗೆ ಹೋಯ್ತಂತೆ, ಈ ಕಿವಿಯಿಂದ ಈ ಬಾಯಿ ಬಂತಂತೆ, ಹಿಂಗೆ ಹರಟ್ ಬಿಡುತ್ತದು. ಅದು ತಪ್ಪು. ಹತ್ತಿರದಿಂದ ನೋಡಿದ್ರೆ ಯಾವತ್ತು ಯಾರನ್ನೂ ಬ್ಲೇಮ್ ಮಾಡಬೇಡಿ ಅನ್ನೋದು ನನ್ನ ಒಂದು ಸೊ ಚಿಕ್ಕ ರಿಕ್ವೆಸ್ಟ್. ಸೊ ಇವಾಗ ಅಗ್ನಿ ಸಾಕ್ಷಿ ಆದ್ಮೇಲೆ ಯಾವ ಪ್ರಾಜೆಕ್ಟ್ ಇಲ್ದೆ ಖಾಲಿ ಕೂತಿದ್ದೆ ಅಂತ ಹೇಳಿದ್ರಿ. ಸೊ ಅಗ್ನಿ ಸಾಕ್ಷಿಯಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗಿದ್ರಾ? ಇಲ್ಲ, ಹೇಳ್ನಲ್ಲ, ನಾವೆಲ್ಲ ತುಂಬಾ ಚಿಕ್ಕ ನಟರು, ಬಟ್ ನೋಡೋರ್ ಕಣ್ಣಿಗೆ ತುಂಬಾ ದೊಡ್ಡ ದಿನ ಇದ್ದಾರೆ ಸ್ಕ್ರೀನ್ ಅಲ್ಲಿ. ಇದೆ ಅದೇ ಹೇಳಿದ, ದಿನಕ್ಕೆ ಮಿನಿಮಮ್ 2-3 ಎಪಿಸೋಡ್ ತರ ರುಬ್ಬಿದ್ರೆ ಏನು ಮಾಡಕ್ಕಾಗಲ್ಲ. ಸೊ ಪ್ರೊಡಕ್ಷನ್ ಹೌಸ್ಗೆ ಡೈರೆಕ್ಟರ್ ಉಳಿಸ್ಬೇಕು, ಡೈರೆಕ್ಟರ್ನ ಚೆನ್ನಾಗಿ ರುಬ್ಬಿಸ್ಕೋಬೇಕು. ಆಮೇಲೆ ನಾವೆಲ್ಲ 10 ಟೇಕ್ಗಳನ್ನ ತಗೊಂಡು ಒಂದು ಸೀನ್ ಮಾಡುವಂತ ಆರ್ಟಿಸ್ಟ್ ಅಲ್ಲ. 1 ಟೇಕ್ ಮ್ಯಾಕ್ಸಿಮಮ್ 2 ಟೇಕ್. ಏನೋ ಫಂಬಲ್ ಆಯ್ತು, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು, ಅಲ್ಲಿ ಸೌಂಡ್ ಬಂತು, ಇಲ್ಲಿ ಸೌಂಡ್ ಬಂತು, 1 more ಅಷ್ಟೇ ಬಿಟ್ರೆ ಸುಮ್ನೆ ಸೈಕಲ್ ಹೊಡೆದು ಇವತ್ತು ಟೈಮ್ ಮಾಡ್ಲೇಬೇಕು ಅಂತ ಇದ್ ಮಾಡಿ ನಾವು ಆತರ ಯಾವತ್ತೂ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ನಾವು ಯಾವತ್ತು ಹೇಳೋದು ಪ್ರೊಡಕ್ಷನ್ ಫ್ರೆಂಡ್ಲಿ ಆರ್ಟಿಸ್ಟ್ ನಾವು, ಡೈರೆಕ್ಟರ್ ಆರ್ಟಿಸ್ಟ್ಗಳು ನಾವು ಅಂತ. ಹಂಗಿದ್ದಕ್ಕೆ ಈಗಲೂ ನನಗೆ ಊಟ ಸಿಗ್ತಿರೋದು. ಬೇರೆಯವರು ಅಷ್ಟೇನೆ ತುಂಬಾ ಪ್ರೊಫೆಷನಲ್ ಆಗೇ ಇದ್ರು, ಯಾರ ಬಗ್ಗೆನೂ ಆತರ ಡೌಟೇ ಇಲ್ಲ. ಅದ್ ಏನೋ ಹೇಳ್ದಲ್ಲ, ಯಾರ್ಯಾರೋ ಮಾಡೋ ತಪ್ಪು, ಯಾರ್ಯಾರಿಗೂ ಪ್ರಾಬ್ಲಮ್ ಅದ ಆಗ್ತಿತ್ತು, ಏನು ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಒಂದ್ ಟೈಮ್ ಅಷ್ಟೇ, ನಮ್ಮ ಹಣೆ ಬರದಲ್ಲಿ ಹಿಂಗ ಆಗ್ಬೇಕು ಅಂತ ಬರ್ಕೊಂಡಿತ್ತು, ಆಯ್ತು. ಫೇಮ್ ಜೊತೆ ಇದನ್ನು ಒಂದಿರ್ಲಿ, ಜಾಸ್ತಿ ಫೇಮ್ ಯಾವತ್ತು ಯಾರಿಗೂ ಒಳ್ಳೇದಲ್ಲ. ಆಮೇಲೆ ತುಂಬಾ ಜನ ನನ್ನ ಒಂದು ನನ್ನ ಜರ್ನಿ ನೋಡಿದೀನಲ್ಲ ಅಗ್ನಿ ಸಾಕ್ಷಿ ಟೈಮಲ್ಲಿ, ತುಂಬಾ ಜನ ಪಾಪ ಬೇಜಾರ್ ಮಾಡ್ಕೊಳ್ಳೋರು, ಅಯ್ಯೋ ಇವ್ರಿಗೆ ಸಿಕ್ಕಿದ್ ಫೇಮ್ ನಮ್ಗೆ ಸಿಗ್ಬೇಕಿತ್ತು ಅಂತೆಲ್ಲ. ಹಾಗ ಅನ್ಕೊಂಡವ್ರೆಲ್ಲ ಒಂದ್ 3-4 ವರ್ಷ ಆದ್ಮೇಲೆ ಅವ್ರಿಗೂ ಒಂದ್ ಲೆವೆಲ್ ಫ್ರೇಮ್ ಮೇ ಬಿ ನಿಮ್ ಕ್ಯಾರೆಕ್ಟರ್ ಮಾಡೋ ಬದಲು ಓಡ್ ಹೋದ್ರಲ್ಲ, ಅವ್ರಿಗೂ ಅದೇ ಅನ್ಸಿರ್ಬೋದು ಅಲ್ವಾ? ನನ್ಗೇನ್ ಟಚ್ ಅಲ್ಲಿ ಇಲ್ಲ, ಮೇ ಬಿ ಅನ್ಸಿರ್ಬೋದು ಅವ್ರ ಮನಸ್ಸಿನ ಮಾತು. ಯಾಕಂದ್ರೆ ಆ ಟೈಮಲ್ಲಿ ಅಗ್ನಿ ಸಾಕ್ಷಿ ಆಲ್ಮೋಸ್ಟ್ ಎಲ್ರು ನೋಡ್ತಾ ಇದ್ರು. ಅಲ್ಲ, ಆ ಗಿಲ್ಟ್ ಫೀಲ್ ಆಗಿರುತ್ತೆ 100%. ನೀವ್ ಹೇಳ್ದಂಗೆ ನೀವ್ ಆತರ ಹೇಳ್ತಿದ್ರಿ ಅಂತಂದ್ರೆ ಆ ಗಿಲ್ಟ್ ಯಾವನಿಗಾರು ಫೀಲ್ ಆಗಿ ಆಗುತ್ತೆ. ಸಿಕ್ಕಿಲ್ಲ, ನಾನು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅನ್ನೋ ಕಾರಣನೇ ನನಗೆ ಬೇಜಾರಾಗಿ ನಾನು ಡಿಪ್ರೆಷನ್ ಲೆವೆಲ್ಗೆ ಹೋಗಿದ್ದೆ ಅಂತಂದ್ರೆ, ಇನ್ನು ಅವನ ಜಾಗದಲ್ಲಿ ನಾನಿದ್ದು ನನ್ ಜಾಗದಲ್ಲಿ ಅವ್ನು ಇದ್ಬಿಟ್ಟಿದ್ರೆ ನಾನು ಸತ್ಯ ಓಡ್ತಿದ್ದೆ, ಮೇ ಬಿ ತಡ್ಕೊಳಕ್ ಆಗದೆ. ಮೇ ಬಿ ಸೊ ಅವ್ರವ್ರ ಮನಸ್ಥಿತಿಗಳು ಹೇಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಆ ಹುಡುಗ ನಂಗೆ ಸಿಗ್ಲಿಲ್ಲ. ಇಂಡಸ್ಟ್ರಿಗೆ ಬಂದ್ನೋ ಇದ್ನೋ ಏನೋ ನಂಗೆ ದೇವರೇ ಗೊತ್ತಿಲ್ಲ. ಸೊ ಕೊರೋನಾದ ದಿನಗಳು ಹೇಗಿತ್ತು ಸರ್ ನಿಮ್ದು? ಅಯ್ಯೋ, ಆರ್ಟಿಸ್ಟ್ ಆಗಿ ನಾವೆಲ್ಲ ಅನ್ಕೊಂಡಿದ್ವಿ ಅಗ್ನಿ ಸಾಕ್ಷಿಯಿಂದ ಒಂದಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಮಾಡ್ಕೊಂಡು. ಫೈನಾನ್ಷಿಯಲಿ ಸ್ಟೇಯಿಂಗ್ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಏನು ಮಾತಾಡಲ್ಲ. ದುಡ್ಡು ಮಾಡ್ಕೊಂಡಿರ್ಲಿಲ್ಲ, 100% ಹೇಳ್ತೀನಿ. ಕೊರೋನಾ ಟೈಮಲ್ಲಿ ಯಾವ್ದೋ ಇನ್ನೊಂದು ಪ್ರಾಜೆಕ್ಟ್ ಬಂದಿತ್ತು, ಅದರಿಂದ ಸ್ವಲ್ಪ ಸ್ಟೇಬಲ್ ಆದೆ. ಆ ಟೈಮಲ್ಲಿ ಎಲ್ಲ ನೀರ್ ಹರಿದಂಗ್ ಹರಿತು, ಇಂಡಸ್ಟ್ರಿ ಸ್ಟ್ರಕ್ ಆಯ್ತು, ಯಾವ್ದೋ ಡಬ್ಬಿಂಗ್ ಸೀರಿಯಲ್ಗಳು ಬಂತು, ನಮ್ಗೆ ಕೆಲ್ಸನೇ ಇಲ್ಲದೆ ಖಾಲಿ ಕೂತ್ಕೊಂಡು 2 ವರ್ಷ ಖಾಲಿ ಕೂತ್ಕೊಂಡಿದ್ವಿ. ಆ ಟೈಮಲ್ಲೇನೆ ಅಣ್ಣ ತಂಗಿ ಅಂತ ಒಂದು ಸೀರಿಯಲ್ ಬಂತು, ನಾನು ಮಾಡಿದೆ. ಅಲ್ಲಿಂದ ಮತ್ತೆ ರೀಸ್ಟಾರ್ಟ್ ಆಯ್ತು. ಡಬ್ಬಿಂಗ್ ಸೀರಿಯಲ್ ಮಾಡ್ತಾ ಇದ್ದ ಟೈಮ್ ಅಲ್ಲಿ ಸೊ ನೀವು ಓನ್ ಪ್ರೊಡಕ್ಷನ್ ಅಲ್ಲ, ಕನ್ನಡ ಸೀರಿಯಲ್ಸ್ ಅಲ್ಲಿ ಒಂದಷ್ಟು ಆಕ್ಟಿಂಗ್ ಮಾಡಿದ್ರಿ. ಸೊ ಅಗ್ನಿ ಸಾಕ್ಷಿಯಲ್ಲಿ ಮಾಡಿದ್ರಿ ಅಲ್ವಾ? ಕೊರೋನಾಗಿಂತ ಮುಂಚೆ ಮಾಡಿದ್ರಿ ಅಲ್ವಾ? ಸೊ ಹಂಗಿರುವಾಗ ಡಬ್ಬಿಂಗ್ ಸೀರಿಯಲ್ ಅಂತ ಸಡನ್ ಆಗಿ ಬಂದಾಗ ಮಾಡ್ಬೇಕು ಬೇಡು? ಇಲ್ಲ, ಡಬ್ಬಿಂಗ್ ಸೀರಿಯಲ್ಗೆ ಯಾವ್ದೋ ಬೇರೆ ಲ್ಯಾಂಗ್ವೇಜಿನ ಸೀರಿಯಲ್ ಗಳನ್ನ ತಂದು ಇಲ್ಲಿ ಡಬ್ ಮಾಡಿ ಟೆಲಿಕಾಸ್ಟ್ ಮಾಡ್ತಾ ಇದ್ರು. ಬಿಕಾಸ್ ಆದ್ರೂ ಅಷ್ಟು ನೇಮ್ ಫೇಮ್ ಇದ್ದಂತ ಒಬ್ಬ ಆರ್ಟಿಸ್ಟ್ ನಮ್ಮನ್ನ ಕರೀತಿರ್ಲಿಲ್ಲ. ಓಕೆ, ಬಿಕಾಸ್ ನಮ್ ಬಗ್ಗೆ ಆತರ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿತ್ತು, ಕೆಟ್ಟ ವಿಚಾರಗಳೆಲ್ಲ ಕ್ರಿಯೇಟ್ ಆಗಿತ್ತು. ಇವಾಗ ಸಿಗ್ದವರೆಲ್ಲ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ಹೇಳ್ತಾರೆ, ಏನ್ ನೀವು ನಿಮ್ ಬಗ್ಗೆ ಆತರ ಎಲ್ಲ ವಿಚಾರ ಬಂದಿತ್ತು, ನೀವ್ ನೋಡಿದ್ರೆ ಇಷ್ಟು ಕೂಲಾಗಿ ಕೆಲಸ ಮಾಡ್ತೀರಾ, ಇಷ್ಟು ಕೂಲ್ ಆಗಿದ್ದೀರಾ, ಏನಕ್ಕೆ ಗೊತ್ತಾಯ್ತಾ? ಇವಾಗ ಎದುರುಗಡೆ ಇದ್ದು ಕೆಲಸ ಮಾಡಿ, ಮಾತಾಡ್ಸಿ. ಅದ್ ಬಿಟ್ಬಿಟ್ಟು ಯಾರೋ ಹೇಳಿದ್ರು ಅಂದ ತಕ್ಷಣ ನೀವು ಅದನ್ನೇ ಮೈಂಡಿಗೆ ಇಟ್ಕೊಂಡು ಬಂದ್ಬಿಟ್ರೆ ನಮ್ಮ ನೋಡೋ ರೀತಿ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಸೊ ಅದನ್ನೇ ನೀವು ಮಾಡಿದ ತಪ್ಪು ಅಷ್ಟೇನೆ. ನೀವು ಮಾಡಿದ ತಪ್ಪು ಅನ್ನೋದಕ್ಕಿಂತ ನೀವು ನೋಡಿದ ರೀತಿ ತಪ್ಪು ಅಷ್ಟೇನೆ. ಅವಾಗ ಅವ್ರಗಳಿಗೆ ಅದು ರಿಯಲೈಸೇಷನ್ ಆಗಿದೆ, ಇಲ್ಲ ಯಾರ್ದೋ ಮಾತು ಕೇಳ್ಕೊಂಡು ನಾವು ತಪ್ಪು ಮಾಡಿದ್ವಿ, ಇವ್ರನ್ನ ಬ್ಲೇಮ್ ಮಾಡಿ ಅನ್ನೋ ತರ. ಮೇ ಬಿ ಆ ಟೈಮಲ್ಲಿ ಎಷ್ಟೋ ಆರ್ಟಿಸ್ಟ್ ಗಳು ಸಿಗೋ ಚಾನ್ಸ್ನು ಕಳ್ಕೊಂಡ್ರು ಅನ್ಸುತ್ತೆ, ನಿಮ್ ಟೀಮಲ್ಲೇ ಇದ್ದವರು. ಇದೇ ತರ ಅನ್ಕೊಂಡು ತುಂಬಾ ಜನಕ್ಕೆ ಚಾನ್ಸ್ ಸಿಕ್ಕಿದೆ, ಚಾನ್ಸ್ ಸಿಕ್ಕಿಲ್ಲ. ಅದೇ ಹೇಳನಲ್ಲ, ಎಲ್ಲ ಹಿಂಗೆ ಆಗ್ಬೇಕು ಅಂತ ಹಣೆ ಬರ ಇತ್ತು, ಆಗಿದೆ ಅಷ್ಟೇನೆ. ಬಟ್ ನಾವೆಲ್ಲೂನು ನಮ್ಮ ಎಥಿಕ್ಸ್ ನ ಬಿಟ್ಟು ಎಲ್ಲೂ ಯಾರ ಮುಂದೂನು ಬಗ್ಗೋದಾಗ್ಲಿ
ಅಥವಾ ಹೌದು ಸರ್ ನನ್ ತಪ್ಪಾಯ್ತು ಒಂದ್ ಚಾನ್ಸ್ ಕೊಡಿ ಅನ್ನೋದಾಗ್ಲಿ ನಾನು ಯಾವತ್ತೂ ಮಾಡಿಲ್ಲ. ಕೇಳ್ಕೊಂಡ್ ಹೋಗೇ ಇಲ್ಲ. ನಂದು ಇಲ್ದಿರೋ ತಪ್ಪಿಗೆ ನಾನ್ ಸಾರಿ ಕೇಳೋದ್ರಿಂದ ನಾನೇನ್ ದೊಡ್ಡವನು ಆಗಲ್ಲ ಚಿಕ್ಕವನು ಆಗಲ್ಲ. ಅವ್ರಿಗೆ ಅದು ಬೇಕಾಗೂ ಇರಲ್ಲ. ಸುಮ್ನೆ ನಾವ್ ಯಾಕೆ ಅದ್ರ ಬಗ್ಗೆ ನಮಗ್ ನಾವೇ ಅದನ್ನ ಓಪನ್ ಅಪ್ ಆಗಿ ಮಾತಾಡ್ಕೊಂಡು ನಾವೇ ತಪ್ಪು ಮಾಡಿದೀವಿ ಅಂತ ತೋರ್ಸ್ಕೊಳ್ಳೋ ಅವಶ್ಯಕತೆ ಇರಲ್ವಲ್ಲ. ಇಂಡಸ್ಟ್ರಿ ತಪ್ಪು ಕೆಲಸ ಮಾಡ್ಲೇಬಾರ್ದು ಯಾವತ್ತು. ಅವಾಗ ನೀವು ತಪ್ಪು ಮಾಡಿದಿರಲ್ವಾ ಅಂತಾನೆ ಕೇಳ್ಬಿಡ್ತಾರೆ. ನಾನ್ ಇವಾಗ ಹೇಳಿದ್ರಲ್ಲ ಒಪ್ಕೊಂಡಂಗಾಯ್ತು ಅಂತ, ಅದೇ ತರ ಆಗ್ಬಿಡತ್ತೆ. ಇರೋ ವಿಚಾರ ಓಪನ್ ಆಗಿ ಹೇಳ್ಬಿಡ್ಬೇಕು. ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಆದ್ರೂ ಓಕೆ. ನಾಳೆ ಪಬ್ಲಿಕ್ ಈಗ ನಂಗೆ ಅದೇ ಅಷ್ಟೇ, ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗ್ ಗೊತ್ತಾಯ್ತು ಆ ವಿಚಾರಗಳು? ಪಬ್ಲಿಕ್ ಈಗ ಸಂಬಂಧನೇ ಇಲ್ಲ. ಅದು ಪಾಪ ಅವ್ರು ನೋಡಿದ್ರು, ನಮ್ಮನ್ನ ಖುಷಿ ಪಟ್ಟು ಇಷ್ಟಪಟ್ಟರು, ಮೆರೆಸಿದ್ರು, ಆಮೇಲೆ ಮುಗೀತು, ಬೇಜಾರು ಮಾಡ್ಕೊಂಡ್ರು, ಅಷ್ಟೇ ಅಲ್ವಾ ಆಡಿಯನ್ಸ್ ಮಾಡೋದು. ಇದೆಲ್ಲ ಹೇಗೆ ಅವ್ರಗಳಿಗೆ ರೀಚ್ ಆಯ್ತು ಅಂತಂದ್ರೆ ಬಿಕಾಸ್ ಆಫ್ ಮೀಡಿಯಾ. ಹೌದು, ಸ್ಪ್ರೆಡ್ಡಿಂಗ್ ಆಗತ್ತೆ. ಸೊ ಅಲ್ಲೆಲ್ಲೋ ಮಾಡಿಟ್ಟಿರುವಂತ ಫೇಮ್ ಇದೊಂದು ಬಂದಾಗ ಪಬ್ಲಿಕ್ ಥಿಂಕೇ ಮಾಡದೆ ನೆಗೆಟಿವ್ ಶೇಡ್ ಅಲ್ಲಿ ಫಿಕ್ಸ್ ಮಾಡ್ಬಿಡ್ತಾರೆ. ಹೌದಾ? ಕೆಲವೊಂದ್ ಕಡೆ ಎಲ್ಲ ಇಂಟರ್ವ್ಯೂ ಮತ್ತೊಂದು ಕೊಟ್ಟಾಗ ಕೆಟ್ಟ ಕಮೆಂಟ್ ಗಳನ್ನ ಬರ್ತವೆ ಅಥವಾ ನೆಗೆಟಿವ್ ಕಮೆಂಟ್ ಗಳನ್ನ ಹಾಕ್ತಾರೆ. ಅದೇ ಹೇಳನಲ್ಲ, ದೂರದಲ್ಲಿರೋರು ನಮ್ಗೆ ಯಾಕೆ ನೋಡ್ಬಿಟ್ಟು ನಾವು ಸ್ಮೈಲ್ ಕೊಟ್ಟು ಸುಮ್ಮನೆ ಆಗ್ಬೇಕಾ, ಅಷ್ಟೇ, ಮುಗೀತು. ತೀರಾ ಈ ತರ ಒಂದು ಕಮೆಂಟ್ ಬಂದಾಗ ಅವ್ರು ತೀರಾ ಹಿಂಗೂ ನಾನಾ ಅಂತ ಬಂದು ಸಫರ್ ಮಾಡಿದ್ದಿದ್ಯಾ ರೂಮರ್ಸ್ ಗಳಿಗೆ ಯಾವಾಗಾದ್ರೂ? ಸಿ, ಇಂಡಸ್ಟ್ರಿ ಅನ್ನೋದೇ ಒಂದು ಬೆಂಕಿ. ಆ ಬೆಂಕಿಲ್ ನಾವು ಬಾರ್ಬಿಕ್ಯೂ ಆಗ್ಬಿಟ್ಟಿದೀವಿ ಆಲ್ರೆಡಿ ಇಷ್ಟು ವರ್ಷದಲ್ಲಿ. ಅದರಲ್ಲಿ ಹೊಗಳಿಕೆ ಬಂದಾಗ ನಾವು ಎಷ್ಟು ಖುಷಿ ಪಡ್ತೀವೋ, ತೆಗಳಿಕೆ ಬಂದಾಗ ಅದನ್ನ ಫೇಸ್ ಮಾಡೋದು ಕೂಡ ನಾವು ಕಲ್ತಿರ್ಬೇಕು ಇಂಡಸ್ಟ್ರಿಯಲ್ಲಿ. ಇದನ್ನ ನಾನು ತುಂಬಾ ಕಡೆ ಹೇಳಿದ್ದೀನಿ. ಅದಿಲ್ಲ ಅಂತಂದ್ರೆ ನೀವು ಬರ್ಲೇಬೇಡಿ ಇಂಡಸ್ಟ್ರಿಗೆ. ಅವ್ರು ಯಾರೋ ಹಂಗೆ ಹೇಳ್ಬಿಟ್ರು ಅಂದ್ಕೊಂಡು ಅಳ್ತಾ ಕೂತ್ಕೊಳ್ಳೋದು, ಹಿಂಗ ಅನ್ಬಿಟ್ರು ಅಂತ ಬೇಜಾರು ಮಾಡ್ಕೊಳ್ಳೋದು, ಹಂಗನ್ನಂತೆ ಹಿಂಗನ್ನಂತೆ ಅಂದ್ಕೊಂಡು ಒಂಥರ ಎಕ್ಸೈಟ್ ಆಗಿ ಆ ಜಿದ್ದು ತೀರ್ಸ್ಕೊಳ್ಳೋ ತರ ಆಗ. ಕಾಮಾಗಿರ್ಬೇಕು. ಇಲ್ಲ ಅಂತಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆನೂ ಆಮೇಲೆ ನಮ್ ಬಾಯಿ ಓಪನ್ ಆಗ್ಬಿಡುತ್ತೆ, ಕಂಡ್ಕೊಂಡವ್ರ ಜೊತೆ ಬಾಯಿ ಓಪನ್ ಆಗ್ಬಿಡುತ್ತೆ. ಲೂಸ್ ಟಾಕ್ಸ್ ಅಂತ ಹೇಳ್ತೀವಿ ಗೊತ್ತಾ, ಅದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನಮ್ ಕ್ಯಾಚ್ ಆಗುತ್ತೆ, ಎಲ್ಲ ಕಡೆ ಕ್ಯಾಚ್ ಆಗುತ್ತೆ. ನಮ್ ಕ್ಯಾರೆಕ್ಟರ್ ನಾವೇ ಹಾಳು ಮಾಡ್ತೀವಿ. ಶ್ರೀಗೌರಿಗೆ ಹೇಗ್ ಪ್ರಾಜೆಕ್ಟ್ ಸಿಕ್ತು ಸರ್ ನಿಮ್ಗೆ? ಶ್ರೀಗೌರಿಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ನಿಮ್ ಕ್ಯಾರೆಕ್ಟರ್. ಹಿಂಗೂ ಇದಾರ ಇವ್ರು ಅನ್ನೋ ತರ ಕ್ಯಾರೆಕ್ಟರ್, ಅದ್ ಹಿಂಗ್ ಕ್ಯಾರೆಕ್ಟರ್ ನಿಮ್ಗೆ ಸಿಕ್ತು? ಬಿಕಾಸ್ ಆಫ್ ಚಾನಲ್. ಓಕೆ, ಜೆಡಿ ಎಕ್ಸ್ಪೆರಿಮೆಂಟಲ್ ಅಲ್ಲ ಇದು? ಜೆಡಿ ಅಂತ ಒಬ್ರು ಚಾನಲ್ ಅಲ್ಲಿ ಇದಾರೆ. ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ರು, ತುಂಬಾ ಚೆನ್ನಾಗಿದೆ ರಾಜೇಶ್, ಮಾಡಿ ಈ ಅಗ್ನಿ ಸಾಕ್ಷಿದು ಮತ್ತೊಂದು ಸ್ಪೆಕ್ಯುಲೇಷನ್ಸ್ ಗಳು ಏನೇನಾಗಿತ್ತು ಎಲ್ಲ ಮರ್ತ್ ಬಿಡಿ, ಹೊಸದಾಗಿ ನೀವು ಕಲರ್ಸ್ ಕನ್ನಡಗೆ ಜಾಯಿನ್ ಆಗ್ತಾ ಇದ್ದೀರಾ, ನ್ಯೂ ಕಮರ್ ತರ ಬನ್ನಿ ಕೆಲಸ ಮಾಡೋಣ ಅಂತ. ಶ್ಯೂರ್ ಸರ್, ಬರ್ತೀನಿ, ಮಾಡೋಣ. ಬಟ್ ನಂಗೆ ಒಂದು ಈ ತರ ಹಿಂಗಿತ್ತು ಅಂತ ಹೇಳಿದ್ರು ಅಷ್ಟೇನೆ. ಬಟ್ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಾನು ಶಿವು ಅಂತ ಒಬ್ರು ಡೈರೆಕ್ಟರ್ ಇದಾರೆ, ಶಿವು ಪೂಜನ ಅಗ್ರಹಾರ ಅಂತ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ರು. ಈ ಕ್ಯಾರೆಕ್ಟರ್ ಹೆಂಗೆ, ಅವ್ನು ನಕ್ಕಿದ್ರೆ ಹೆಂಗ್ ನಗ್ತಾನೆ, ಅವನು ಮಾತಾಡಿದ್ರೆ ಹೆಂಗ್ ಮಾತಾಡ್ತಾನೆ, ಅವನ ಲುಕ್ ಹೆಂಗಿರುತ್ತೆ, ಪ್ರತಿಯೊಂದು ಅವ್ರು ಡಿಸೈನ್ ಮಾಡಿ ಇಟ್ಕೊಂಡಿದ್ರು. ಅದೇನೋ ನನ್ನ ಒಂದು ಲಕ್ ನನಗ್ ಸಿಕ್ತದು. ಬಟ್ ಅದನ್ನ ನಾನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡೆ. ಅದು ಯೂಸ್ ಚೆನ್ನಾಗಿ ಆಗಿರೋದಕ್ಕೇನೆ ನೆಕ್ಸ್ಟ್ ಕಟ್ ಮಾಡ್ರೆ ಭಾಗ್ಯಲಕ್ಷ್ಮಿ ಪಾಪ ನಮ್ಮ ಚಾನಲ್ ಅವರೇ ನೀವು ಮಾಡಿ ಅಂತ ಕರ್ತಾರೆ. ನಾನು ಸರ್ ಜಿಮ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾರೆ, ಜಿಮ್ ಅಲ್ಲಿ ಯಾರೋ ಬಾಸ್ ಅಂತ ತೋರಿಸ್ತಾರೆ, ಮುಖ ತೋರಿಸ್ತಾ ಇಲ್ಲ ಯಪ್ಪಂದು, ಯಾರು ವಿಲನ್ ಕಾಮಿಡಿಯನ್. ಆಕ್ಚುಲಿ ಆ ಸ್ಕ್ರೀನ್ ಅಲ್ಲಿ ಬಂದಾಗ ಇವ್ರು ಅಗ್ನಿಸಾಕ್ಷಿ ಅಲ್ವಾ, ಆ ತರ ಕಮ್ ಬ್ಯಾಕ್ ಅದು. ಸೊ ಸರ್ ಅದು ಕ್ಯಾರೆಕ್ಟರ್ ವೈಸ್ ಸ್ಟಾರ್ಟಿಂಗ್ ಕಾಮಿಡಿಯಲ್ಲೇ ಹೋಗುತ್ತೆ. ಸೊ ಅವಾಗ ನಿಮ್ಗೆ ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾರ ಜನ? 100% ಇತ್ತು. ಯಾಕೆಂತಂದ್ರೆ ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸೀರಿಯಲ್ಲೇ ಅದ್ಭುತವಾದಂತ ಸೀರಿಯಲ್ ಇಂಡಸ್ಟ್ರಿಲಿ, ನನ್ನ ಚಾನಲ್ ಮತ್ತೊಂದೆಲ್ಲ ಹೇಳಲ್ಲ, ಆ ತರದಕ್ಕೆ ಒಂದು ವ್ಯೂವರ್ಶಿಪ್ ಇದೆ. ಭಾಗ್ಯಲಕ್ಷ್ಮಿಗೆ ಅದರದೇ ಆದಂತ ಒಂದು ವ್ಯೂವರ್ಶಿಪ್ ಇದೆ. ನಾವ್ ಇನ್ನೇನೋ ಸೀರಿಯಲ್ ಎಂಡ್ ಆಗ್ತಾ ಬಂತು ಅಂತ ನಾವ್ ಫಿಕ್ಸ್ ಆಗಿದ್ವಿ ನೋಡೋ ಆಡಿಯನ್ಸ್ ಆಗಿ. ನೀವ್ ಯಾಕೆ? ನಾನೇ ಫಿಕ್ಸ್ ಆಗಿದ್ದೆ. ಓಕೆ, ಯಾಕಂದ್ರೆ ನಮಗೂ ಇಂಡಸ್ಟ್ರಿ ನ್ಯೂಸ್ ಗಳು ಬರ್ತಿರ್ತಾವಲ್ಲ, ಏನೇನ್ ನಡೀತಿದೆ ಅಂತಾನು ಗೊತ್ತಾಗತ್ತೆ. ಓಕೆ, ಆಲ್ರೆಡಿ ನಾನ್ ಬಂದಾಗ 600 ಎಪಿಸೋಡ್ ಏನೋ ಆಗಿತ್ತು ಅನ್ಸುತ್ತೆ. 600 ಅಲ್ಲ, ಸಾರಿ 700 ಎಪಿಸೋಡ್ ಏನೋ ಆಗಿತ್ತು ಅನ್ಸುತ್ತೆ. ಇಷ್ಟೊಂದೆಲ್ಲ ನಡೆದು ಹೋಗಿದ್ರೆ ಇನ್ನೇನು ಮುಗಿಸ್ತಾರೆ. ಯಾಕಂದ್ರೆ ಲಕ್ಷ್ಮೀ ಬರಮ್ಮ ಬೇರೆ ಮುಗಿಸ್ಕೊಟ್ಟಿದ್ರು, ಇನ್ನೇನು ಮುಗಿಸ್ತಾರೆ ಅಂತ ನಾನು ಇದ್ದೆ. ನನಗೆ ಇದು ಕಾಸ್ಟ್ ಮಾಡಿದಾಗ ನನಗೆ ಆಶ್ಚರ್ಯ ಆಯ್ತು. ಏನ್ ಮಾಡ್ತಿದ್ದಾರೆ ಈ ಮುಗಿಸೋ ಸೀರಿಯಲ್, ನಾನು ಎಷ್ಟು ದಿನ ಇರ್ತೀನಿ ಈ ಸೀರಿಯಲ್ ಅಲ್ಲಿ? ಎಕ್ಸಾಕ್ಟ್ಲಿ, ಅದನ್ನ ನೋಡ್ಲೇಬೇಕಲ್ಲ. ಸೊ ಅದನ್ನೆಲ್ಲ ನೋಡಿದಾಗ ಬಟ್ ನನಗೂ ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು. ಹೇಗೆ ನಾನು ಆಮೇಲೆ ಕಾಲಿಟ್ಟ ತಕ್ಷಣ ಢಮಾರ್ ಅಂದ್ಬಿಟ್ರೆ
ಅದು ಒಂದು ಹ್ಮ್. ಮೊದ್ಲೇ ಯಾವ್ದೋ ನೇಮ್ ಇದೆ. ಅಂತ ನಾನು ಅನ್ಕೊಂಡೆ. ಬಟ್ ಜನ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರು, ತುಂಬಾ ಅಪ್ರಿಸಿಯೇಷನ್ಸ್ ಬಂತು ಕ್ಯಾರೆಕ್ಟರ್ಗಳಿಗೆ. ಆಮೇಲೆ ನಮ್ದೇ ಫ್ಯಾಮಿಲಿ ಅಂತಂದ್ರು, ಅಲ್ಲಿಂದ ಒಂದು ಚೇಂಜ್ ಓವರ್ ಆಯ್ತು. ಹೌದೌದು, ಇದ್ಯಾವ್ದೋ ಗೆಸ್ಟ್ ರೋಲ್ ಬಂದು ಹೋಗುತ್ತೆ ಅನ್ನೋ ತರ ಟರ್ನಿಂಗ್ ಕೊಟ್ಬಿಟ್ರು. ಸೊ ಪೂಜಾ ಮದ್ವೆ, ಭಾಗ್ಯ ತನ್ನ ತಂಗಿ ಮದ್ವೆ ಮಾಡ್ಬೇಕು ಅಂತ ಒಂದು, ಅಲ್ಲಿ ಪೂಜಾ ತನ್ನ ಹುಡುಗನ್ ಬಗ್ಗೆ ಹೇಳ್ಕೊಳ್ಳೋದು. ಎಲ್ಲದಕ್ಕಿಂತ ವಿಲನ್ ತಮ್ಮನೇ ನೀವು. ಅಣ್ಣ, ಸಾರಿ ಅಣ್ಣ, ನಂಗೆ ಸಡನ್ ನಂಗೆ ಯಾರಂತ ಗೊತ್ತಾಗಲ್ಲ. ಓಕೆ, ಕನ್ನಿಕಾ ಅಣ್ಣ. ಕನ್ನಿಕಾದ ಆಲ್ರೆಡಿ ಪರಿಚಯ ಆಗಿತ್ತು. ಹೌದು ಹೌದು. ಬಟ್ ಕನ್ನಿಕಾ ಫ್ಯಾಮಿಲಿ ಯಾರು, ಕಿಶನ್ ಫ್ಯಾಮಿಲಿ ಏನು, ಆದಿ ಯಾರು, ಅಪ್ಪ, ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಸಡನ್ ಆಗಿ ಎಲ್ಲರನ್ನು ತಂದ್ರು. ಹೌದು, ಅದೊಂಥರ ಹೊಸ ಕಥೆಯಾಗಿ ಬದಲಾಗೋಯ್ತು. ನೋಡೋರ್ಗೆ ಫ್ರೆಶ್ ಫೀಲ್ ಸ್ಟಾರ್ಟ್ ಆಯ್ತು. ಅಂದ್ರೆ ಅಲ್ಲೇ ಸುತ್ತ ಇತ್ತಂತೆ. ಹೌದು ಹೌದು, ಎರಡು ಮನೇಲಿ ಗೊತ್ತಿಲ್ಲ ನನಗೆ, ಅಷ್ಟೊಂದು ನಂಗೆ ಐಡಿಯಾ ಇಲ್ಲ. ಬಟ್ ಸುತ್ತ ಇತ್ತಂತೆ. ಯಾವಾಗ ಅದು ಸಡನ್ ಆಗಿ ಈ ತರ ಬಂತು, ಫ್ರೆಶ್ ಸ್ಟಾರ್ಟ್ ತರ ಒಂದು ಸ್ಟಾರ್ಟ್ ಆಯ್ತು. ನೋಡೋರು ದೃಷ್ಟಿ ಚೇಂಜ್ ಆಯ್ತು. ಆಬ್ವಿಯಸ್ಲಿ ಬಿಟ್ಟಂತ ಎಷ್ಟೋ ಜನ ಆಡಿಯನ್ಸ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಮ್ಮಿಂದ ಅಂತ ನಾನು ಹೇಳಲ್ಲ, ಬಿಕಾಸ್ ಆಫ್ ಕತೆ. ಹೌದು. ಸೊ ಅಲ್ಲಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗಲೂ ಕೂಡ ಆಕ್ಚುಲಿ ಕ್ಯಾರೆಕ್ಟರ್ ನೀವು ಬರೋಕ್ಕಿಂತ ಮುಂಚೆ ಎಲ್ಲೋ ಹಿಂಗ್ ಬಂದು ಹೋಗ್ತಾ ಇತ್ತು ಅಷ್ಟೇ. ಬಟ್ ನೀವು ಬಂದ್ಮೇಲೆ ಪರ್ಮನೆಂಟ್ ಅತಿಥಿಗಳು ಅನ್ನೋ ತರ ಆಗೋಯ್ತದ. ಹೌದು, ಅಂದ್ರೆ ಕೆಲವೊಂದು ಟರ್ನಿಂಗ್ ಪಾಯಿಂಟ್ ಬೇಕು ಸೀರಿಯಲ್ಸ್ ವಿಚಾರದಲ್ಲಿ. ಒಂದೇ ಸೋಬರ್ ಆಗಿ ಹೋಗ್ತಾ ಇದ್ರೆ ಜನಗಳು ಅದನ್ನ ಬಿಟ್ಟು, ಅವ್ರಿಗೆ ಬೇಜಾನ್ ಆಪ್ಷನ್ಸ್ ಇದೆ ಜನರಿಗೆ. ಈ ಚಾನಲ್ ಇಲ್ಲ ಅಂದ್ರೆ ಪಕ್ಕ ಚಾನಲ್ ಹೋಗ್ತಾರೆ. ಬಿಟ್ಕೊಡ ತುಂಬಾ ಈಸಿ, ಕರ್ಕೊಂಬರೋದೇ ಕಷ್ಟ. ಇದ್ರ ಮಧ್ಯದಲ್ಲಿ ಬಾಲಾಜಿ ಸ್ಟುಡಿಯೋ ಅನ್ನೋ ಮೂವಿ ಮಾಡ್ತೀರಾ. ಸೊ ತುಂಬಾ ಮಗು ಅಂತಾನೆ ಕನ್ಸ್ ಕಟ್ಕೊಂಡ್ ಮಾಡಿರೋ ಅಂತ ಸಿನಿಮಾ ಅದು. ಸೊ ವೈ ಆಡಿಯನ್ಸ್ ತಕೊಂಡಿಲ್ಲ ಅಂತ ಅನ್ಸುತ್ತೆ? ನಾವು ತಪ್ಪು ಮಾಡಿದ್ದು ಪ್ರಾಬಬ್ಲಿ ಮಲಯಾಳಂ ಶೈಲಿಯಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದು. ಬಿಕಾಸ್ ನಾನು ಇಂಡಸ್ಟ್ರಿ ಅಂದ್ರೆ ನಾನು ಒಬ್ಬ ಆಡಿಯನ್ ಅಂತ ಬಂದಾಗ ಮಲಯಾಳಂ ಇಂಡಸ್ಟ್ರಿಗೆ ಮೇಕಿಂಗ್ ಅದ್ಭುತ. ಅಲ್ಲಿ ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಸಿನಿಮಾವನ್ನ. ನನಗೆ ತುಂಬಾ ಇಷ್ಟ ಪರ್ಸನಲಿ. ನಾನು ಒಬ್ಬ ಮೇಕರ್ ಆಗಿ ನೋಡಿದಾಗ ಹಿಂಗ್ ಮಾಡ್ಬೇಕು ಗುರು ಸಿನಿಮಾ ಅಂತ. ಅದು ಪ್ರಾಬಬ್ಲಿ ನಾನ್ ಮಾಡಿದಂತ ರೈಟ್ ಡಿಸಿಷನ್ ನನ್ನ ಪ್ರೊಫೆಷನ್ಗೆ ಅಥವಾ ನನ್ನ ಒಂದು ಜರ್ನಿಗೆ. ಬಟ್ ಆಡಿಯನ್ಸ್ ಅಂತ ಬಂದಾಗ, ಈಗ ಕರ್ನಾಟಕದಿಂದ ನೀವು ಮಲಯಾಳಂ ಸಿನಿಮಾ ನೋಡೋ ಆಡಿಯನ್ಸ್ ತುಂಬಾ ದೊಡ್ಡಿದೆ, ಲಾರ್ಜರ್ ಸ್ಕೇಲ್ ಅಲ್ಲಿ ಇದೆ. ಬಟ್ ನಮ್ಮ ಕನ್ನಡಿಗರು ಆತರ ಸಿನಿಮಾ ಮಾಡಿದಾಗ ತಗೊಳ್ಳೋದು ತುಂಬಾ ಕಡಿಮೆ. ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ಅದ್ರ ನನ್ನ ನಟರುಗಳು ನಾವಲ್ಲ ಅನ್ನೋದಾಗಿರ್ಬೋದು. ಈ ತರದ ಏನು ಹಲವಾರು ಕಾಂಪ್ಲಿಕೇಶನ್ಸ್ ಗಳು ಇರಬಹುದು. ಬಟ್ ನಾನು ನೋಡಿದ ಪ್ರಕಾರ ಪ್ರಾಬಬ್ಲಿ ಆ ತರ ಮೇಕಿಂಗ್ ಗಳನ್ನ ಕನ್ನಡದಲ್ಲಿ ಟ್ರೈ ಮಾಡಿದ್ರೆ ಸಕ್ಸಸ್ ರೇಟ್ ಕಡಿಮೆ ಅಂತ. ಕೆಲವೊಂದು ಆಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನಾವೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ, ವರ್ಕ್ ಆಗತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಸೊ ಬಾಲಾಜಿ, ಆಮೇಲೆ ಮತ್ತೊಂದು ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಾನು ಹೀರೋ ಆಗಕ್ಕೆ ಅಂತ ಬಂದು ಹುಡುಗ ಅಲ್ಲ, ನಾನು ಆಕ್ಟರ್ ಆಗ್ಬೇಕು ಅಂತ ಬಂದು ಹುಡುಗ. ಆ ಟೈಮಲ್ಲಿ ನನಗೆ ಒಂದು ಕ್ಯಾರೆಕ್ಟರ್ನ ನಾನು ಲೀಡ್ ಆಗಿ ಮಾಡಬೇಕಾಗಿತ್ತು. ನಾನು ಅದನ್ನ ರೆಪ್ಲಿಕ್ ಆಗಿ ಮಾಡ್ಕೋಬೇಕಾಗಿತ್ತು. ಇವಾಗ ಒಬ್ಬ ಫೋಟೋಗ್ರಾಫರ್ ಹೇಗಿರ್ತಾನೆ ನಿಮ್ಮ ಒಂದು ಇಮ್ಯಾಜಿನ್ ಪ್ರಕಾರ? ಸಿಂಪಲ್ ಮ್ಯಾನ್. ಅದೇ ಹಳ್ಳಿರೋನಾದ್ರೆ ಒಂದು ಬ್ಯಾಗು, ಸತ್ತ ಕಾರ್ಯಕ್ಕೂ ಅವನೇ ಹೋಗ್ಬೇಕು, ಸತ್ ಕಾರ್ಯಕ್ಕೂ ಅವನೇ ಹೋಗ್ಬೇಕು. ಹೌದು, ಅಲ್ಲಿ ಕ್ರಿಯೇಟಿವಿಟಿ ಅನ್ನೋದೇ ಸಿಗಲ್ಲ. ಬರೀ ಫೋಟೋ ತೆಗಿ. ಮದ್ವೆ ಮನೇಲೂ ಅವನೇ, ಸ್ಮಶಾನದಲ್ಲೂ ಅವನೇನೆ, ಒಂದು ಏನೇ ಹೆಚ್ಚು ಕಮ್ಮಿ ಒಂದು ಗೌರ್ಮೆಂಟ್ ಕೆಲಸ ಇದ್ರೂ ಅವನದೇನೆ, ಎಲ್ಲದೂ ಅವನೇ ಮಾಡ್ಬೇಕು. ಆ ತರದ ಒಂದು ಪರ್ಸನಾಲಿಟಿ ಅಂತ ಬಂದಾಗ ಒಬ್ಬ ಹುಡುಗ, ಏಜಿಗೆ ಬಂದಿರೋ ಒಬ್ಬ ಹುಡುಗ ಹೇಗಿರ್ತಾನೆ? ಲೈಟಾಗಿ ಹೊಟ್ಟೆ ಇರುತ್ತೆ, ಅವನಿಗೆ ಆ ಬ್ಯೂಟಿ ಇರಬಾರ್ದು, ಅವನಿಗೆ 10 ಜನರು ಪರಿಚಯ ಇರುತ್ತೆ, ಊರವ್ರದೆಲ್ಲ ಪರಿಚಯ ಇರುತ್ತೆ. ಈ ತರದೆಲ್ಲ ಇದ್ದಾಗ ನನಗಲ್ಲಿ ಹೀರೋಯಿಸಮ್ ತೋರ್ಸಕ್ ನಮ್ಗೆ ಒಂದಷ್ಟು ಚೇಂಜಸ್ ಮಾಡ್ಕೊಂಡ್ರಿ ನೀವು? ಸಿಕ್ಕಾಪಟ್ಟೆ ಚೇಂಜಸ್ ಆಯ್ತು. ಅದನ್ನ ಹೊರಗೆ ಬರೋದಕ್ಕೆ ತುಂಬಾ ಟೈಮ್ ಕೂಡ ತಗೊಂಡೆ ನಾನು. ಬಿಕಾಸ್ ನಂಗೆ ಡೊಳ್ಳು ಹೊಟ್ಟೆ ಬೇಕಾಗಿತ್ತು. ಆ ಡೊಳ್ಳು ಹೊಟ್ಟೆಗೋಸ್ಕರ ಸರಿಯ 3-4 ತಿಂಗಳು ನಾನು ಮತ್ತೆ ನನ್ನ ಇನ್ನೊಂದು ಕ್ಯಾರೆಕ್ಟರ್ ರವಿ ಅಂತ ಅಷ್ಟು ದಿನ ಕಟ್ಟಿಟ್ಟಿರೋ ಅಂತ ಆಸೆ ಈಡೇರಿಸ್ಬಿಟ್ರಿ. ಅಂದ್ರೆ ನಾನು ಅದೇ ಹೇಳ್ದಲ್ಲ, ನಾನ್ ನಟನಾಗಿ ಬರ್ಬೇಕು ಅಂತ ಆಸೆ ನನಗೆ. ಅಕಸ್ಮಾತ್ ನಾಳೆ ನಾನು ಹೀರೋ ಆಗಿ ಪ್ಲೇ ಮಾಡ್ತೀನಿ ಯಾವ್ದೋ ಒಂದು ಕ್ಯಾರೆಕ್ಟರ್ ಅಂದ್ರೂ ಅಲ್ಲೂ ಕೂಡ ಒಂದು ಕ್ಯಾರೆಕ್ಟರೈಸೇಷನ್ಸ್ ಇರುತ್ತೆ ಹೊರತು ಮಚ್ಚಿಡ್ಕೊಂಡ ಶೂಟ್ ಮಾಡ್ದ ಮತ್ತೊಂದ್ ಬರೀ ಅದ್ ಮಾತ್ರ ಬಿಲ್ಡಪ್ ಗಳು ಇರಲ್ಲ. ಅಲ್ಲಿ ಕಾಣಿಸೋದು ಒಂದೇ ಆಕ್ಟಿಂಗ್ 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 ಅಂಡ್ ರಿಯಾಕ್ಟಿಂಗ್. ಎಲ್ಲರೂ ಆಕ್ಟಿಂಗ್ ಮಾಡ್ತಾರೆ, ಬಟ್ ರಿಯಾಕ್ಟ್ ಮಾಡಲ್ಲ ಯಾರು. ನಂಗೆ ರಿಯಾಕ್ಟ್ ಮಾಡೋದು ಇಷ್ಟ ನನಗೆ ಆಕ್ಟಿಂಗ್ ಇಂದ. ಪ್ರಾಬಬ್ಲಿ ನಾಳೆ ನನಗೆ
ಅದರಿಂದಾನೇ ನನಗೆ ಹೆಸರು ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ. ನಾನ್ ನೋಡಿದಂತ ವರ್ಲ್ಡ್ ಸಿನಿಮಾಗಳಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಆಕ್ಟಿಂಗ್ ಇಂತ ರಿಯಾಕ್ಟ್ ಮಾಡೋರ್ ಕಂಡ್ರೆ ತುಂಬಾ ಇಷ್ಟ ನನಗೆ. ಅದಕ್ಕೆ ಮಲಯಾಳಂ ಸಿನಿಮಾ ತುಂಬಾ ಇಷ್ಟ ಆಗೋದು ನಮಗೆ. ಅಲ್ಲಿ ಆಕ್ಟಿಂಗ್ ಮಾಡಲ್ಲ, ಹೌದು, ರಿಯಾಕ್ಟ್ ಮಾಡ್ತಾರೆ. ಸೊ ಅದನ್ನೇ ನಾನು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಅಲ್ಲ, ಎಕ್ಸ್ಪೆರಿಮೆಂಟ್ ಅದು ವರ್ಕ್ ಆಗಿದೆ. ಇವಾಗ 10 ಜನ ಸಿನಿಮಾ ಬಗ್ಗೆ ಕೇಳ್ತಾರೆ ಅಂತಂದ್ರೆ ನೋಡಿದ್ದಾರೆ, ಅಟ್ಲೀಸ್ಟ್ ಟ್ರೇಲರ್ ಆದ್ರೂ ನೋಡಿ ಇಷ್ಟಪಟ್ಟಿದ್ದಾರೆ. ಅವರಿಗೆ ಆ ಟೈಮಲ್ಲಿ ಸಿನಿಮಾ ಬಂದ್ ಹೋಗಿದ್ ಗೊತ್ತಾಗಿರ್ಲಿಲ್ಲ, ಅಥವಾ ಥಿಯೇಟರ್ಗೆ ಬರಕ್ಕಾಗ್ಲಿಲ್ಲ, OTT ಬಂದಾಗ ನೋಡಕ್ ಏನೇನೋ ಆಗಿಲ್ಲ. ಒಂದಷ್ಟು ವಾರ ಓಡಿದೆ ಅಲ್ವಾ ಮೂವಿ ಕೂಡ, ನಿಲ್ಸ್ಕೊಂಡ್ವಿ, ತುಂಬಾ ಕಷ್ಟ ಆಯ್ತು. ಬಟ್ ಆದ್ರೂ ನಿಲ್ಸ್ಕೊಂಡು ಅದನ್ನ ತಲುಪಿಸೋ ಟೈಮಲ್ಲಿ ತಲುಪಿಸಿದೀವಿ. ಬಟ್ ರಾಂಗ್ ಟೈಮಲ್ಲೂ ನಾವು ಬಂದಿದ್ವಿ. ಆಕ್ಚುಲಿ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಆಗಿದ್ದ ತಪ್ಪುಗಳು ಅವೆಲ್ಲ ಏನೇನೋ ಆಯ್ತು. ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಆ ಎಕ್ಸ್ಪೀರಿಯನ್ಸ್ ನಮ್ಮ ಮುಂದೆ ನಾವು ಆ ತಪ್ಪುಗಳನ್ನು ಮಾಡೋದಕ್ಕೆ ಬಿಡಲ್ಲ ಅಷ್ಟೇ. ಇವಾಗ ಒಂದು ಊರಲ್ಲಿ ಒಬ್ಳು ರಾಣಿ ಇದ್ಲು, ಇದು ಹೆಂಗೆ ರಾಜ ಎಂಟ್ರಿ ಆಗಿದ್ದ ಹೆಂಗೆ ಅಂತ? ಇಲ್ಲ, ಇದು ಸುಖೇಶ್ ಶೆಟ್ಟರ್ದು ಒಂದು ಐಡಿಯಾ. ನಾನು ಸುಖೇಶ್ ಶೆಟ್ಟರ್ ಏನೋ ಒಂದ್ ಬೇರೆ ಕೆಲಸದಲ್ಲಿ ಇದ್ದಾಗ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಯಾವ್ದೋ ಒಂದ್ ಇದಕ್ಕೆ. ಅವಾಗ ಒಂದ್ ಮಾಡೋಣ ಬ್ರೋ ಅಂತ ಹೇಳಿದ್ರು. ಮಾಡೋಣ ಶೆಟ್ರೆ. ಅವರು ದೂರದರ್ಶನ, ನನ್ನ ಬಾಲಾಜಿ ಫೋಟೋ ಸ್ಟುಡಿಯೋ ಮತ್ತೆ ದೂರದರ್ಶನಕ್ಕೆ ಬರೀ 2 ತಿಂಗಳ ಡಿಫರೆನ್ಸ್ ಅಷ್ಟೇನೆ. ಅವ್ರದ್ದು ದೂರದರ್ಶನ ಡೆಬ್ಯೂ ಸಿನಿಮಾ, ನಂದು ಬಾಲಾಜಿ ಫೋಟೋ ಸ್ಟುಡಿಯೋ ಡೆಬ್ಯೂ ಸಿನಿಮಾ. ಆಸ್ ಅನ್ ಆಕ್ಟರ್, ಆಸ್ ಅ ಡೈರೆಕ್ಟರ್. ಅವ್ರು ಆಸ್ ಅ ಡೈರೆಕ್ಟರ್ ಅವರು ಪ್ರಾಮಿಸಿಂಗ್ ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡ್ರು ಆ ಸಿನಿಮಾದಿಂದ. ಹೇಳ್ದಲ್ಲ, ಒಂದೇ ಕಡೆ ನಮ್ಮ DI ಎಲ್ಲ ನಡೀತಾ ಇತ್ತು, ಸಿಗ್ತಾನೆ ಇದ್ವಿ, ಮಾತಾಡ್ಕೋತಾ ಇದ್ವಿ. ಆಮೇಲೆ ಬೇರೆ ಯಾವ್ದೋ ಕೆಲ್ಸದ ಮೇಲೆ ವಾರ ಪೂರ್ತಿ ಜೊತೆ ಇರ್ತಿದ್ವಿ, ಮೀಟಿಂಗ್ ಮಾಡ್ತಿದ್ವಿ. ಇದೆಲ್ಲ ಆಗೋ ಟೈಮಲ್ಲಿ ಒಂದು ಈ ತರ ಐಡಿಯಾಸ್ ಬಂತು, ಯಾಕೆ ಮಾಡಬಾರ್ದು ಚಿಕ್ಕ ಬಜೆಟ್ ಅಲ್ಲಿ ಅಂತ. ಆ ಚಿಕ್ಕ ಬಜೆಟ್ ಇವಾಗ ರವಿ ಹಿರೇಮಠ ಅವರು ಮತ್ತೆ ರಾಕೇಶ್ ಹೆಗಡೆ ಅವರು ಸೇರಿದ್ಮೇಲೆ ದೊಡ್ಡದಾಗಿ ಇವಾಗ ನೋಡಿ ಎಲ್ಲ ಕಡೆ ಸಾಂಗ್ ವೈರಲ್ ಆಗಿ ಚೆನ್ನಾಗಿದೆ ಸಾಂಗ್. ಸೊ ಪೀಟರ್, ನೀವಂದ್ರಿ ಒಂದು ಫಸ್ಟ್ ಸಿನಿಮಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿದ್ದು ಇದು ಹೆಂಗೆ ಅನ್ನೋ ತರ ಇದ್ದ. ಇದು ಪಕ್ಕ ಮಾಸ್ ಎಕ್ಸ್ಪೆರಿಮೆಂಟ್ ಅಲ್ಲ, ಇದೆ ಎಕ್ಸ್ಪೆರಿಮೆಂಟ್ ಇದೆ. ನಾ ಹೇಳದಲ್ಲ, ನಾನ್ ರಿಯಾಕ್ಟ್ ಮಾಡದೆ ನಾನು ಸಿನಿಮಾ ಮಾಡೋದೇ ಇಲ್ಲ, ಆಕ್ಟಿಂಗ್ ಮಾಡಕ್ ಬರೀ ನಾನು ಸಿನಿಮಾ ಮಾಡೋದೇ ಇಲ್ಲ. ಅಲ್ಲಿ ನಂದೇ ಆದಂತ ಒಂದು ಕ್ಯಾರೆಕ್ಟರೈಸೇಷನ್ಸ್ ಇರಬೇಕು, ನಂದೇ ಆದಂತ ಒಂದು ಮೇಜರ್ ಪಾರ್ಟ್ ಇರಬೇಕು, ಅಂದ್ರೆ ಮಾತ್ರ ನಾನು ಸಿನಿಮಾ ಮಾಡೋದು. ಸೀರಿಯಲ್ ಅಲ್ಲಿ ಆಗಿದ್ದ ಇನ್ಸಿಡೆಂಟ್ ಇಂದ ಮತ್ತೆ ನಾನು ಹೊರಗೆ ಬರ್ಬೇಕು ಅಂದ್ರೆ ಸಿನಿಮಾನೇ ಮಾಡ್ಬೇಕು ನಾನು. ಹೇಳದಲ್ಲ, ನಾನು ಅಲ್ಲಿ ಹೀರೋ ಆಗಕ್ ಆಗೋದಿಲ್ಲ, ನಾನು ಮಾಡೋದು ಇಲ್ಲ ಅಂತ. ಯಾವ್ದು ಬಿಗ್ ಪ್ರೊಡಕ್ಷನ್ ಹೌಸ್ ಇಂದ ಸಿಕ್ಕಿದ್ರು ಮಾಡಲ್ವಾ? ಮಾಡ್ತೀನಿ, ಹೀರೋ ಆಗಿ ಮಾಡಲ್ಲ. ಸೀರಿಯಲ್ ಅಲ್ಲಿ ಆಪರ್ಚುನಿಟಿ ಬಂತು ಅಂತ ಅನ್ಕೊಳ್ಳಿ, ಅದಕ್ಕೆ ಅದರದೇ ಆದಂತ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಅದಕ್ಕೆಲ್ಲ ಓಕೆ ಆದ್ರೆ ಮಾತ್ರ ಮಾಡ್ತೀನಿ. ಮುಂಚಿನ ದಿವಸ ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು ನಾಳೆಯಿಂದ ಇಲ್ಲ ಅಂತ ಹೇಳ್ಬಾರದು. ಫಸ್ಟ್ ಅದು ಮ್ಯಾನೇಜರ್ ಕೈಲಿ ಇರ್ಲೇಬಾರ್ದು ಅಂತ ಪ್ರಾಜೆಕ್ಟ್ ಇದ್ರೆ ಮಾತ್ರ ಮಾಡ್ತೀನಿ. ಯಾಕೆಂತಂದ್ರೆ ಅದೇ ಹೇಳ್ದಲ್ಲ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು, ಕಂಡೀಷನ್ಸ್ ಗಳು ಇದ್ರೇನೆ ಕೆಲವೊಂದು ವರ್ಕ್ ಆಗುತ್ತೆ. ಅದನ್ನ ನಾವು ತುಂಬಾ ಹತ್ತಿರದಿಂದ ನೋಡಿದೆ ನಾನು. ಹಂಗಾಗಿ ಸೀರಿಯಲ್ ಅಂತ ಬಂದಾಗ ಸ್ವಲ್ಪ ಹೀರೋ ಅನ್ನೋ ಕ್ಯಾರೆಕ್ಟರ್ ಸ್ವಲ್ಪ ದೂರ ಇರ್ತೀನಿ. ಮುಂದೆ ಅವಕಾಶ, ನೀವು ಹೇಳಿದ ಲೆವೆಲ್ಗೆ ಅವಕಾಶ ದೇವರು ನಮಗೆ ಮಾಡ್ಕೊಟ್ರೆ ಅದಕ್ಕೆ ಅದರದೇ ಆದಂತ ಕೆಲವೊಂದು ಇರುತ್ತೆ, ಅದನ್ನ ನೋಡ್ಕೊಂಡು ಮಾಡೋಣ. ಸರಿ, ಇಂಡಸ್ಟ್ರಿ ಅಂತ ಬಂದಾಗ ಬರೋದು ಪೇಮೆಂಟ್ ಪಾರ್ಟ್, ಇಶ್ಯೂಗಳು ಬೇಜಾರು. ಸೊ ನಾನು ಇಶ್ಯೂ ಕೇಳೋದಕ್ಕಿಂತ ಮುಂಚೆ ನೀವು ಫಸ್ಟ್ ತಕೊಂಡಂತಹ ಆಕ್ಟಿಂಗ್ ಕೆರಿಯರ್ ಅಲ್ಲಿ ತಕೊಂಡಂತ ಫಸ್ಟ್ ಪೇಮೆಂಟ್ ಎಷ್ಟು? ಅದೇ ಹೇಳ್ದಲ್ಲ, ನಾನು ಆಗ್ಲೇ ಹೇಳ್ದೆ, ಬದುಕು ಸೀರಿಯಲ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದು ಕನ್ವೀನಿಯನ್ಸ್ ಅಷ್ಟೇ. ಸೊ ಅದನ್ನ ಪೇಮೆಂಟ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ನಾನು ಲೀಡ್ ಆರ್ಟಿಸ್ಟ್ ಆಗಿ ಯಾವಾಗ ಸ್ಟಾರ್ಟ್ ಮಾಡಿದೆ ನನ್ನ ಕೆರಿಯರ್, ಅಗ್ನಿಸಾಕ್ಷಿ ಇದ್ದಲ್ವಾ, ಸೊ ಅಲ್ಲಿ ನಾನು ತಗೊಂಡಿದ್ದೆ ಪೇಮೆಂಟ್ ಅಂತ ಮೆನ್ಷನ್ಡ್ 1250. ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂತಂದ್ರೆ 50 ರೂಪಾಯಿ ಮುಖನೂ ಸಹಿತ ನೋಡ್ತಾರೆ. 1250ನೇ ಯಾಕೆ? ನಾನು ಅದನ್ನೇ ಕೇಳಿದ್ದು. ನಾನು ಕೇಳಿದ್ದು ಪೇಮೆಂಟ್ ಅದಲ್ವೇ ಅಲ್ಲ. ಆಮೇಲೆ ಒಂದು ಮೇಜರ್ ಲೀಡ್ ಆರ್ಟಿಸ್ಟ್ ಅಂತ ಬಂದಾಗ ಅದು ಪೇಮೆಂಟ್ ಅಲ್ಲ, ಕಾಸ್ಟ್ಯೂಮ್ ನೀವೇ ತಗೊಳ್ಬೇಕು. ಕಾಸ್ಟ್ಯೂಮ್ ನಾವೇ ತಗೊಂಡ್ಬರ್ಬೇಕು. ಆಮೇಲೆ ನಾವೇ ಹುಡುಗರಿಗೆ ಎಸ್ಪೆಷಲಿ ಬೈಕು ಕಾರು ಏನ್ ತರ್ತಿರೋ ನೀವೇ ತಗೊಂಡ್ಬರ್ಬೇಕು. ಕನ್ವೆನ್ಸ್ ಅಂತ ಕೊಡ್ತಾರೆ. ಆ ಕನ್ವೆನ್ಸು ಹೆಂಗಾಗತ್ತೆ ಅಂತಂದ್ರೆ, ಇಲ್ಲಿಂದ 70 ಕಿಲೋಮೀಟರ್ ಇದ್ರು ಅದೇ ಕನ್ವೆನ್ಸು, ಇಲ್ಲಿಂದ 7 ಕಿಲೋಮೀಟರ್ ಇದ್ರು ಅದೇ ಕನ್ವೆನ್ಸ್. ಈ ತರದೆಲ್ಲ ಪ್ರಾಬ್ಲಮ್ಗಳಿತ್ತು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಇವಾಗ ನಾವೆಲ್ಲ ತುಂಬಾ ಹುಷಾರಾಗಿದ್ದೀವಿ, ಅದನ್ನ ಯಾಮಾರ್ಸಕ್ ಆಗಲ್ಲ. ಸೊ ಇನಿಷಿಯಲ್ ಅಲ್ಲಿ ಅವ್ರುಗಳು ಎಲ್ಲ ಕಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಅವರ ಒಂದು ಬೆನಿಫಿಟ್ಸ್ಗೋಸ್ಕರ, ಪ್ರೊಡಕ್ಷನ್ ಹೌಸ್ ಬೆನಿಫಿಟ್ಸ್ಗೋಸ್ಕರ. ಫೈನ್, ಅದು ಓಕೆ, ತೊಂದರೆ ಇಲ್ಲ. ನನಗೂ ಒಂದು ಚಾನ್ಸ್ ಬೇಕಿತ್ತು, ನಾನು ಒಂದು ಚಾನ್ಸ್ ತಗೊಂಡೆ, ಇರ್ಲಿ ಪರವಾಗಿಲ್ಲ. ಬಟ್ ಅದು ಒಂದು 3 years ತನಕ ತುಂಬಾ ಪ್ರಾಬ್ಲಮ್ ಆಯ್ತು.
ಅಂಡ್ ಇವನ್ ನಾನು ಅಗ್ನಿಸಾಕ್ಷಿ ಮಾಡ್ಬೇಕಾದ್ರೆ ಸೆಟ್ಟಿಗೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತದೆ ಟಿಲ್ 7 months ಶೂಟಿಂಗ್ ಸ್ಟಾರ್ಟ್ ಆಗಿ. ಸಾಕಾಗ್ತಿರ್ಲಿಲ್ಲ, ನಂತರ ವೆಹಿಕಲ್ ಇರ್ಲಿಲ್ಲ, ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಾ ಇದ್ದೆ. ಚಂದ್ರು ಸರ್ ಮನೇಲಿ ಇದ್ರಿ ಅಂತ ಕೇಳ್ಪಟ್ಟೆ. ಚಂದ್ರು ಸರ್ ಮನೆ ಅಂದ್ರೆ ಅವ್ರು ಇರೋ ಮನೆ ಅಲ್ಲ, ಅವ್ರದೊಂದು ಇನ್ನೊಂದು ಮನೆ ಇತ್ತು, ಅಲ್ಲಿ ನಾನು ಲೀಸ್ ಅಲ್ಲಿ ಇದ್ದೆ. ಸೊ ಆತರ ಅವ್ರ ಮನೆ ಅಂದ್ರೆ ಅವ್ರ ಮನೆ ಅಲ್ಲ, ಅವ್ರದ್ದು ಓನ್ ಪರ್ಚೇಸ್ ಇನ್ನೊಂದು ಮನೆ ಇತ್ತು. ಈಗ ಅಲ್ಲಿ ರಾಜ್ಬಿ ಶೆಟ್ಟಿ ಇದಾರೆ, ಆವಾಗಿದ್ದು ನನ್ನ ಮನೇಲಿ. ಅದು ತುಂಬಾ ಚೆನ್ನಾಗಿತ್ತು ವ್ಯೂ ಎಲ್ಲ, ಬಾಗಿಲು ಓಪನ್ ಮಾಡ್ರೆ ಕೆರೆ, ತುಂಬಾ ಒಳ್ಳೆ ವೆದರ್, ತುಂಬಾ ಚೆನ್ನಾಗಿತ್ತು. ಸೊ ಅದಾದ್ಮೇಲೆ ನಾನು ಇವಾಗ ಶಿಫ್ಟ್ ಆಗಿತ್ತು. ಈ ಮಧ್ಯದಲ್ಲಿ ಎಲ್ಲಿಯಾದ್ರೂ ಕ್ರಶ್ ಲವ್ ಅಂತ ಆಗಿದ್ಯಾ ಸರ್? ನಮ್ ಕೆಲ್ಸ ಅಷ್ಟೇನೆ ಸರ್. ಆದ್ರೂ ಒಂದು ಏಜ್ ಅಲ್ಲಿ ಕೆಲ್ಸದ ಮೇಲೆ ಭಾರಿ ಕ್ರಶ್ ಇದೆ ನನಗೆ ಸರ್. ಒಂದು ಏಜ್ ಅಲ್ಲಿ ಇದು ಆಬ್ವಿಯಸ್ಲಿ ಅಲ್ಲ, ಕಾಲೇಜ್ ಡೇಸ್ ಗೆ ಹೋಗೋಣ. ಕಾಲೇಜ್ ಡೇಸು, ಹೈಸ್ಕೂಲ್ ಡೇಸು ಎಲ್ಲಾ ಟೈಮಲ್ಲೂ ಆಗಿದೆ. ಹಂಗಂತ ಅದನ್ನ ಸೀರಿಯಸ್ ಆಗಿ ತಗೊಂಡ್ ಹೋಗಕ್ ಆಗಲ್ಲ. ಇವಾಗ ಮೆಚುರಿಟಿ ಬಂದ್ಬಿಟ್ಟಿದೆ ನಮ್ಗೆ. ಆಕ್ಟ್ ಮಾಡು, ಪೇಮೆಂಟ್ ಇಸ್ಕೊ, ಬಾ ಅಷ್ಟೇ. ಸೊ ಇವಾಗ್ಲೂ ಯಾವ್ದೋ ಒಂದ್ ಸಾಂಗ್ ಕೇಳಿದಾಗ ಸೈಡ್ ಅಲ್ಲಿ ನಿಮ್ ಕ್ರಶ್ ನೆನಪಾಗೋದು ಆತರ ಎಲ್ಲ ಸೀನ್? ಇಲ್ಲಪ್ಪ, ಅದು ಒಂದು ಮೆಚುರಿಟಿನ ದಾಟ್ ಬಂದ್ಬಿಟ್ಟಿದೀವಿ ಅಂತ ಅನಿಸ್ತಿದೆ. ಅವಾಗದ್ ಯಾವ್ದಾದ್ರು ಮೆಮೊರಿ? ಇಲ್ಲ, ಆತರ ಎಲ್ಲ ಏನೂ ಇಲ್ಲ, ಯಾವ್ದು ನಥಿಂಗ್. ನಮ್ಗೆ ಆತರ ಏನಂತಾರೆ, ಟೈಮ್ ನ ನಾವು ಯೂಸ್ ಮಾಡ್ಕೊಂಡಿಲ್ವಾ ಅಂತ. ಆಬ್ವಿಯಸ್ಲಿ ಇರ್ಬೋದು. ಟೈಮ್ ತುಂಬಾ ಕಡಿಮೆ. ಡ್ಯಾನ್ಸ್ ಕ್ಲಾಸು ಮನೆ ಇತ್ತು, ಕ್ರಶ್ ಮತ್ತೊಂದು ಆ ತರದೆಲ್ಲ ಸಣ್ಣ ಪುಟ್ಟ ಇರೋದು. ನಿಮ್ಗೆ ಯಾವ್ದು ಪ್ರಪೋಸಲ್? ಈಗ ಮಾಸ್ಟರ್ ಅಂತ ಅಂದ್ರೆ ಆಬ್ವಿಯಸ್ಲಿ ಸ್ಟೂಡೆಂಟ್ ಕಡೆಯಿಂದ ಬರುತ್ತೆ. ನನಗೆ ಯೂಶಲಿ ತುಂಬಾ ಎಲ್ಲ ಪ್ರೈಮರಿ ಸ್ಕೂಲ್ಸ್ ಮಕ್ಕಳುಗಳೇ ಜಾಸ್ತಿ ಇದ್ದಿದ್ದು ನನ್ನ ಸ್ಟೂಡೆಂಟ್ಸ್ ಆಗಿ. ಇವಾಗೆಲ್ಲ ಎಷ್ಟೋ ಜನಕ್ಕೆ ಮದುವೆ ಆಗ್ಬಿಟ್ಟಿದೆ. ಆಕ್ಟಿಂಗ್ ಕೆರಿಯರ್ ಬಂದ್ಮೇಲೆ ಈ ತರ ಹುಚ್ಚೆದ್ದು ಬಂದಿರೋದು ಅಂತ ಸೋಷಿಯಲ್ ಮೀಡಿಯಾ ಅದ್ರಲ್ಲಿ ಈಗ್ಲೂ ಕೆಲವೊಬ್ರು ಪಾಪ ಇಷ್ಟ ಪಡ್ತಿದೀವಿ ಅದು ಇದು ಅಂತ ಕಳಿಸ್ತಿರ್ತಾರೆ. ನಯವಾಗಿ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಸಿ, ಆನ್ ಸ್ಕ್ರೀನ್ ನೋಡಿ ಇಷ್ಟಪಡೋದು ಬೇರೆ, ನಮ್ಮ ಪರ್ಸನಲ್ ಒಂದು ಏನಿರುತ್ತೆ ಅದನ್ನೆಲ್ಲ ನೋಡಿ ಇಷ್ಟಪಡೋದೇ ಬೇರೆ. ಸೊ ಆಬ್ವಿಯಸ್ಲಿ ಅವರಿಗೆ ಸೀರಿಯಲ್ ಅಲ್ಲಿ ನಮ್ ತರ ಒಂದು ಫೇಸ್ಗಳು ಒಬ್ಬೊಬ್ರಿಗೆ ಇಷ್ಟ ಆಗ್ತಾರೆ. ಸೊ ಹಾಗಾಗಿ ಎಲ್ರಿಗೂ ನಾವು ಇಷ್ಟ ಆಗ್ಬೇಕು ಅಂತಿಲ್ಲ. ನಮ್ಮನ್ನು ಇಷ್ಟಪಡೋರಿಗೆ ಖಂಡಿತವಾಗ್ಲೂ ನಾವು ಥ್ಯಾಂಕ್ ಯು ಅಂತ ಹೇಳ್ಬೇಕಷ್ಟೆ. ಯಾಕಂದ್ರೆ ಅವರ ಒಂದು ವೆಲ್ ವಿಶ್ ಇಂದಾನೆ ನಾವು ಇಷ್ಟು ದೂರ ಬಂದಿರೋದು. ಓಕೆ, ಆಡ್ಕೊಳ್ಳೋರಿಗೆ ನೋಡ್ಕೊಂಡು ಉಟ್ಕೊಳ್ಳೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ಲಿ, ನಮ್ ಪಾಡಿಗೆ ನಾವು ನಮ್ ಕೆಲಸ ಮಾಡ್ತಿರೋಣ ಅಷ್ಟೇ. ಜಾಸ್ತಿ ಆಗ್ಲಾ ಕಮ್ಮಿ ಆಗ್ಲಲ್ಲ, ಸ್ಟಾಪ್ ಮಾಡ್ಲಾ? ಇಲ್ಲ, ಮಾಡಿ. ಉರ್ಕೊಳ್ಳೋರು ಇರ್ಬೇಕು ಅಂತನಾ? ಅಲ್ಲ, ಉರ್ಕೊಳ್ಳೋದು ಅಂತಲ್ಲ, ಕೈಲಾಗ್ದಿದ್ದವನು ಉರ್ಕೊಳ್ಳೋದು ಯಾವತ್ತು ನನ್ನ ಪ್ರಕಾರ. ಅವನ ಕೈಲಿ ನಾನೇನೋ ಮಾಡಿದ್ದು ಅವನ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಮಾತ್ರ ಅಲ್ವಾ ಅದು ಉರ್ಕೊಳ್ಳೋದು. ಅಥವಾ ನಾನೇನೋ ಬೆಳೆದಿದ್ದೀನಿ, ನನಗಿಂತನೂ ಬೆಳೆಯೋಕ್ಕಾಗಿಲ್ಲ ಅಥವಾ ನನ್ನಷ್ಟು ಬೆಳೆಯೋಕ್ಕಾಗಿಲ್ಲ ಅನ್ನೋನಿಗೆ ಮಾತ್ರ ಉರ್ಕೊಳಕ್ಕಾಗೋದು. ಆಮೇಲೆ ಪ್ರತಿಯೊಬ್ಬ ಮನುಷ್ಯಂಗೂ ಡೆಸ್ಟಿನಿ ಅನ್ನೋದು ಬೇರೆ ಇರುತ್ತೆ. ನನಗಾಗಿದ್ದೆ ನಿಮಗಾಗಬೇಕು, ನಿಮ್ಗಾಗಿದ್ದೆ ನನಗಾಗಬೇಕು. ಈಗ ತುಂಬ ಜನ ಹೇಳ್ತಾರೆ ನಾನು ಅಣ್ಣವ್ರ ಥರ ಆಗಬೇಕು, ನಾನು ವಿಷ್ಣು ಸರ್ ಥರ ಆಗಬೇಕು, ಈಗ ಲೇಟೆಸ್ಟ್ ಆಗಿ ನಾನು ಯಶ್ ಅವ್ರ ಥರ ಆಗಬೇಕು. ಬಿಕಾಸ್ ಅವರೆಲ್ಲ ರೋಲ್ ಮಾಡೆಲ್ ಆಗಿ ತಗೊಳ್ಳಿ. ಆ ಥರ ಆಗಬೇಕು ಅಂದ್ಕೊಳ್ಳೋದು ಸಹಜ, ಬಟ್ ಅದು ನಾನೇ ಅಂತ ಅಂದ್ಕೊಳ್ಳೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಅವ್ರು ಅದಕ್ಕೆ ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ ಅವರವರ ಶ್ರಮಗಳು ಹೇಗಿತ್ತು ಅದು ನಮ್ಗೆ ಯಾರು ಥಿಂಕ್ ಮಾಡಲ್ಲ. ನಾವು ಕನ್ಸ್ ಕಾಣೋರು ಶ್ರಮ ಪಡೋದು ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಒಂದೇ ಸಕ್ಸಸ್ ಬೇಕು, ಸಕ್ಸಸ್ ಮಂತ್ರ ಬೇಕು. ಆ ಸಕ್ಸಸ್ ಮಂತ್ರಕ್ಕೆ ಎಷ್ಟು ಸ್ಟೆಪ್ಗಳ ಶ್ರಮಗಳ ಇದಾವೆ ಯಾರಿಗೂ ಕಾಣಿಸಲ್ಲ. ಎಸ್, ಎಲ್ರಿಗೂ ಒಂದು ಟೈಮ್ ಬರುತ್ತೆ, ಅಲ್ಲಿ ತನಕ ವೇಟ್ ಮಾಡಬೇಕು. ನಿಮ್ದೇ ಆದಂತ ಟೈಮ್ ಬರ್ದಿದ್ದಾನೆ ಭಗವಂತ. ಎಸ್, ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಪುವರ್ ಕ್ಲಾಸ್ ಅಂತ ನಾನು ಆಗ್ಲೇ ಹೇಳಿದೆ. ನೀವು ಹೇಳಿದ್ರಿ ತುಂಬಾ ಪುವರ್ ಅಲ್ಲ, ಮಿಡಲ್ ಅಂತ. ಸೊ ನಿಮ್ಮಮ್ಮ ಹಂಗೆ ನಿಮ್ಮನ್ನ ಬೆಳೆಸಿದ್ದಾರೆ, ರೈಟ್? ಸೊ ನಮ್ದೆಲ್ಲ ಅಂದ್ರೆ ತಿಂಗಳ ಬೇಸ್ ಅಲ್ಲಿ ಸ್ಯಾಲ್ರಿ ಬರುತ್ತೆ. ಸೊ ನಮ್ದೊಂದು ಡ್ರೀಮ್ ಇರುತ್ತೆ, ಫಸ್ಟ್ ಸ್ಯಾಲ್ರಿ ಬಂದಾಗ ಅಮ್ಮನ್ಗೆ ಇದ್ ಕೊಡ್ಬೇಕು ಅವ್ರ ಏನೋ ಒಂದ್ ಮಾಡ್ಬೇಕು ಅಂತ. ಸೊ ನಿಮ್ದು ಆತರ ಯಾವುದೇ ಡ್ರೀಮ್ಗಳು ಇರ್ಲಿಲ್ವಾ? ಅಂದ್ರೆ ಫಸ್ಟ್ ಸ್ಯಾಲ್ರಿ ಬಂದಾಗ ಫಸ್ಟ್ ಬಾಡಿಗೆ ಕೊಡಬೇಕು ಅಂತ ಇತ್ತು. ಯಾಕಂದ್ರೆ ಬೆಂಗಳೂರಲ್ಲಿ ಬದುಕೋದು ಅಷ್ಟು ಈಸಿ ಇರ್ಲಿಲ್ಲ. ನನ್ನ ಕಮಿಟ್ಮೆಂಟಿಗೆ ಫಸ್ಟ್ ಬಾಡಿಗೆ ಕೊಟ್ಕೊಂಡ್ಬಿಡ್ಬೇಕು, ಆಮೇಲೆ ನನ್ನ ಊಟ ಫಸ್ಟ್ ನೋಡ್ಕೊಬೇಕು ನಾನು, ಆಮೇಲೆ ನನ್ನ ಜೋಬಲ್ಲಿ ಎಷ್ಟು ಉಳಿಯುತ್ತೆ ಅದ್ರ ಮೇಲೆ ನಾನು ಖರ್ಚು ಮಾಡ್ಕೋಬೇಕಾಗಿತ್ತು. ರೋಡಲ್ಲಿ ಹೋಗೋ ಬಟ್ಟೆಗಳನ್ನು ಸಹಿತ ತಗೊಂಡಿದ್ದೀನಿ ನಾನು. ಅಂದ್ರೆ ಈಗಲೂ ತುಂಬಾ ಚೆನ್ನಾಗಿರೋ ಅಲ್ಲೂ ತಗೋತೀನಿ ನಾನು, ಅದೇನು ದೊಡ್ಡ ವಿಚಾರ ಅಲ್ಲ. ನನಗೇನು ಬ್ರ್ಯಾಂಡೆಡ್ ಹಾಕ್ಬೇಕು ಮತ್ತೊಂದು ಏನು ಇಲ್ಲ. ನನ್ನ ಹತ್ರ 100 ರೂಪಾಯಿ ಶರ್ಟು ಇದೆ, ತುಂಬಾ ಕಾಸ್ಟ್ಲಿ ಶರ್ಟ್ಸು ಇದೆ. ಓಕೆ, ಸೊ ಅಂದ್ರೆ ನಮ್ಮ ಕಣ್ಣಿಗೆ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ
ಅದನ್ನ ನಾವು ವೇರ್ ಮಾಡಿದ್ರೆ ಸಾಕು, ಅಥವಾ ನಮ್ಮ ಕಂಫರ್ಟ್ ವೇರ್ ಮಾಡಿದ್ರೆ ಸಾಕು. ನಾವು ಜನರ ಕಣ್ಣಿಗೋಸ್ಕರ ಬದುಕ್ತೀವಿ ಅಂತಂದ್ರೆ ಇಲ್ಲ. ಹಂಗಾಗಿ ನನ್ನ ಅಮ್ಮಂಗಾಗ್ಲಿ ಅಥವಾ ಮನೇಲಿ ಯಾರು ಇರ್ತಾರೋ ಅವ್ರಿಗಾಗ್ಲಿ, ದೊಡ್ಡಮ್ಮ ಮತ್ತೊಬ್ರು, ನಾನು ನನ್ನ ಕೈಲಿ ಏನ್ ಜಾಸ್ತಿ ಇತ್ತಾ ಅವಾಗ ನಾನು ಕೇಳ್ತೀನಿ ಬೇಕಾ ಹೇಗೆ ಅಂತ. ತಗೊಂಬರೋದು ತಗೊಂಬ. ಜವಾಬ್ದಾರಿ ಅನ್ನೋದು ಇರ್ಲಿಲ್ವಾ ಮನೆದು? ಅಂದ್ರೆ ಇಲ್ಲ ಆ ತರ ಏನ್ ಇರ್ಲಿಲ್ಲ. ಯಾಕಂದ್ರೆ ಅಮ್ಮ LIC ಏಜೆಂಟ್ ಆಗಿ ಅವರ ಒಂದು ಕಾಲ್ ಮೇಲೆ ಅವರು LIC ಏಜೆಂಟ್ ಆಗಿದ್ರು. ಅದರಿಂದ ನಮ್ಮನ್ ಸಾಕಿದ್ದು. ಅಪ್ಪನೂ ನೋಡ್ಕೊಂಡಿದ್ದು ಅದರಿಂದನೇ. ನಮ್ಮ ಹತ್ರ ₹1 ಇಲ್ಲಿವರೆಗೂ ಕೇಳಿರ್ಲಿಲ್ಲ. ಸೊ ಎಲ್ಲಾನು ಅವರೇ ನೋಡ್ಕೊತಾ ಇದ್ರು. ಸೊ ಜೊತೆಗೆ ರಿಲೇಟಿವ್ಸ್ ಹೆಲ್ಪ್ ಮಾಡೋರು, ನನ್ನ ಮಾವನ ಕಡೆಯವರೆಲ್ಲ, ನನ್ನ ಚಿಕ್ಕಪ್ಪ ಅವರೆಲ್ಲ. ಕೋಮಕ್ಕೆ ಹೋಗಕ್ಕೆ ಏನ್ ರೀಸನ್ ಆಯ್ತು? ಇನ್ಸುಲಿನ್ ಓವರ್ ಡೋಸ್ ಆಗಿದೆ. ಇನ್ಸುಲಿನ್ ನೀವು ಅದೊಂದು ಇರುತ್ತೆ. ಈಗ ಡಾಕ್ಟರ್ ನಿಮ್ಗೆ ಡಯಾಬಿಟಿಕ್ ಇದೆ ಅಂತಂದ್ರೆ ಕೆಲವೊಬ್ರು ಪ್ರಿಫರ್ ಮಾಡ್ತಾರೆ ಇನ್ಸುಲಿನ್ ತಗೊಳ್ಳಿ ಅಂತ. ಅದು ಇಂಜೆಕ್ಟ್. ಆ ಇಂಜೆಕ್ಷನ್ ನ ನೀವು ಆಫ್ಟರ್ ಫುಡ್ ಅವ್ರು ಬಿಫೋರ್ ಫುಡ್ ತಗೋಬೇಕು. ಅದನ್ನ ತಗೊಂಡಾದ್ಮೇಲೆ ನೀವು ತಿಂಡಿ ತಿನ್ಬೇಕು, ಇಲ್ಲ ತಿಂಡಿ ತಿಂದಾದ್ಮೇಲೆ ತಗೋಬೇಕಲ್ವಾ. ಅಪ್ಪ ಮರ್ತು ಬಿಟ್ಟಿದ್ದಾರೆ, ಅದು ಮರ್ತು ಮಲಗ್ ಬಿಟ್ಟಿದ್ದಾರೆ. ಅದು ಒಂದು ಕಂಪ್ನಿ ಪಾರ್ಟಿ ಮುಗಿಸ್ಕೊಂಡ್ ಬಂದಾಗ ಅದು ಅವ್ರಿಗೆ ಆ ಹ್ಯಾಂಗ್ ಓವರ್ ಅಲ್ಲಿ ಗೊತ್ತೇ ಆಗ್ಲಿಲ್ಲ. ಮತ್ತೆ ತಿಂಡಿ ತಿಂದಿದ್ದೀನಿ ಮರ್ತು ಬಿಟ್ಟಿದ್ದೀನಿ ಅನ್ಕೊಂಡು ಮತ್ತೆ ಚುಚ್ಕೊಂಡಿದ್ದಾರೆ. ಅದು ಮನೇಲಿ ಯಾರು ಇರ್ಲಿಲ್ಲ. ನಾನು ಸ್ಕೂಲ್ಗೆ ಹೋಗಿದ್ದೆ, ಅಣ್ಣ ಇದ್ದ, ಅಣ್ಣ ಕಾಲೇಜ್ಗೆಲ್ಲ ಹೋಗಿದ್ದ. ಸೊ ಏನಾಗೋಯ್ತು, ಅಮ್ಮ ಒಬ್ಬರೇ ಇದ್ರು. ಸೊ ಅದು ರಿಯಾಕ್ಷನ್ ಆಗಿ ನಮಗೂ ಗೊತ್ತಾಗ್ಲಿಲ್ಲ. ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ಕೋಮಾಗಿ ಜಾರ್ಬಿಟ್ಟಿದ್ದಾರೆ. ನಾನು ಇದಕ್ಕೆ ಹೇಳೋದು ತುಂಬಾ ಜನಕ್ಕೆ, ಈ ಶುಗರ್ ಪೇಷಂಟ್ಸು, BP ಈ ಥರ ಯಾರಿಗಿರುತ್ತೆ ಅವ್ರುಗಳ ಒಬ್ರಿಗೆ ಡಾಕ್ಟ್ರಿಗೆ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಬೇಡಿ ಅಂತ. ಯಾಕೆ ಅಂತಂದ್ರೆ ನಮ್ಮ ತಂದೆನೂ ಅದೇ ಕೆಲಸ ಮಾಡಿದ್ದು. ನಮ್ಮಮ್ಮ ಈ ತರ ಕೇಳಿ ನಾನು ಬರ್ತೀನಿ ಅಂತ ಹೇಳಿದಾಗ ಇಲ್ಲ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಡಾಕ್ಟರ್ ಹತ್ರ ಅಂತ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬಂದಿದ್ದಾರೆ. ಕೆಲವೊಂದು ಡಾಕ್ಟರ್ ಹೇಳಿರ್ತಾರೆ ಹಿಂಗೆ ಪ್ರೊಸೀಜರ್ಸ್ ಅಂತ. ಎಲ್ಲಾನು ಪೇಷಂಟ್ ಬಂದ್ಬಿಟ್ಟು ಅವ್ರ ಮನೆಯವ್ರಿಗೆ ಹೇಳಿರಲ್ಲ, ಮರ್ತೋಗಿರ್ಬೋದು, ಅಥವಾ ಬೇಕು ಏನೋ ಹೆದ್ರು ಬಿಡ್ತಾರೋ ಅಂತ ಹೇಳ್ದೇನೂ ಇರ್ಬೋದು. ಈ ತರ ಎಲ್ಲ ನಡೆದಿರುತ್ತೆ ಹಿಸ್ಟ್ರಿಗಳು. ಬಟ್ ನಮಗೆ ಮನೆಯವರಾಗಿ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ನಮ್ಮ ಮೆಚ್ಯೂರಿಟಿಗೆ ಡಾಕ್ಟ್ರು ಏನಂತ ಹೇಳಿದ್ರು, ಏನ್ ಪ್ರಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ, ಯಾವ ಟೈಮಲ್ಲಿ ಇದು ತಗೋಬೇಕಂತೆ, ಏನ್ ಮಾಡ್ಬೇಕಂತೆ. ಇನ್ ಕೇಸ್ ಈ ತರ ಓವರ್ ಡೋಸ್ ಆದಾಗ ಬ್ಲಡ್ ಏನಂತಾರೆ ಶುಗರ್ನ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು, ಇದನ್ನೆಲ್ಲ ಅವ್ರು ಹೇಳ್ಕೊಟ್ಟಿರ್ತಾರೆ. ನಮಗೆ ಗೊತ್ತೇ ಆಗ್ಲಿಲ್ವಲ್ಲ. ಅಟ್ಲೀಸ್ಟ್ ಸಕ್ಕರೆ ನೀರೋ ಅಥವಾ ಏನಂತಾರೆ ನಿಂಬು ಜ್ಯೂಸೋ ಏನೋ ಆ ಟೈಮ್ ಕೂರ್ಸ್ಬಿಟ್ಟಿದ್ರೆ, ಸಕ್ಕರೆನೋ ಬಾಯಿಗೆ ಹಾಕ್ಬಿಟ್ಟಿದ್ರೆ ಅಲ್ಲಿಗೆ ಲೆವೆಲ್ ಆಗಿರೋದು. ನಮ್ಗೆ ಗೊತ್ತೇ ಆಗಿಲ್ವಲ್ಲ. ಅಲ್ಲ ಏನಾಗಿದೆ ಅನ್ನೋ ಗೊತ್ತಾಗೋದಕ್ಕಿಂತ ಮುಂಚೆ ಎಲ್ಲಾನು ಆಗ್ಬಿಟ್ಟಿತ್ತು. ಬಟ್ ಈ ತರ ಬಂದಾಗ ಅಟ್ಲೀಸ್ಟ್ ಒಂದು ಉಪ್ಪು ಸಕ್ಕರೆನೋ, BP ಇದ್ರೆ ಉಪ್ಪು, ಇಲ್ಲ ಅಂತಂದ್ರೆ ಶುಗರ್ ಇದ್ರೆ ಸಕ್ಕರೆ, ಇದೇ ಬ್ಯಾಲೆನ್ಸ್ ಮಾಡೋದು. ಅದಕ್ಕೆ ಯೂಶುವಲಿ ಹೇಳ್ತಾರೆ ಈ ಇನ್ಸುಲಿನ್ ತಗೊಳ್ಳೋರು ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಆದ್ರೂ ಜೋಬಲ್ ಇಟ್ಕೊಂಡಿರಿ ಅಂತ, ಬಿಕಾಸ್ ಆಫ್ ಶುಗರ್. ಸೊ ಅದರಿಂದಾಗಿ ಅಪ್ಪನ ಜೊತೆ ಕಳೆಯುವಂತ ಎಷ್ಟೋ ಮೂಮೆಂಟ್ಗಳು ತುಂಬಾ, ಈವನ್ ನನ್ನ ಲೈಫಲ್ಲಿ ಅದನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಗಿಲ್ಟ್ ಇದೆ ಅದರಲ್ಲಿ. ಬಟ್ ಅಪ್ಪಂಗೆ ಏನ್ ಸೇವೆ ಮಾಡ್ಬೇಕು ಮಗನಾಗಿ ನಾನು ಮಾಡಿದ್ದೀನಿ, ಅದೊಂದು ನನಗೆ ಖುಷಿ ಇದೆ. ಆಮೇಲೆ ಕಾರ್ ತಗೋಬೇಕಾಗಿತ್ತು. ಅವ್ರು ಚೆನ್ನಾಗಿದ್ದಾಗ ಏನೋ ಒಂದು ಅವರಿಗೆ ಈಗೋ ಹರ್ಟ್ ಆಗಿ, ತುಂಬಾ ಹತ್ರದ ರಿಲೇಟಿವ್ ಇಂದಾನೆ ಈಗೋ ಹರ್ಟ್ ಆಗಿ ಅವರಿಗೆ ಕಾರ್ದು ತಗೊಳ್ಳೇಬೇಕು ಅಂತ ಡ್ರೈವಿಂಗ್ ಕಲ್ತು ಅವ್ರಿಗೆ ಕೋಮಾಗೆ ಹೋದಾಗ ಡ್ರೈವಿಂಗ್ ಲೈಸೆನ್ಸು ಬಂತು. ಕಾರ್ ತಗೊಳಕ್ ಆಗ್ಲಿಲ್ಲ. ನನಗೆ ಅದು ಗಿಲ್ಟ್ ಇತ್ತು, ಚಿಕ್ಕ ವಯಸ್ಸಿಂದ ಗಿಲ್ಟ್ ಇತ್ತು. ಹಠ ಅಲ್ಲ, 4ನೇ ಕ್ಲಾಸ್ ನೀವಿದ್ದಿದ್ವು ಅವಾಗ. ಅವಾಗಿಂದನೂ ಒಂದು ಗಿಲ್ಟ್ ಇತ್ತು ನನಗೆ. ನಮ್ಮ ಮನೇಲಿ ಕಾರ್ ತಗೊಂಡಿಲ್ಲ, ಅಪ್ಪನ ಆಸೆ ಈಡೇರ್ಲಿಲ್ಲ ಅಂತ. 2016 ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡೆ. ಫಸ್ಟ್ ನಾನು ತಗೊಂಡು ಪೂಜೆ ಮಾಡಿಸ್ಕೊಂಡು ಬೆಂಗಳೂರಲ್ಲಿ ಬಂಡಿ ಮಕ್ಕಳಮ್ಮ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇಮ್ಮಿಡಿಯೇಟ್ ಆಗಿ ನಾನು ಹೊರಟಿದ್ದೆ ಶಿರ್ಸಿಗೆ. ಅಪ್ಪನ ಕೂರ್ಸ್ಕೊಂಡು ಹೋಗಿ ಮನೆ ಒಳಗಡೆ ನಾನು ಕಾಲು ಇಡ್ಲಿ, ಮನೆಯಿಂದ ಅಪ್ಪನ್ ಕರ್ಕೊಂಡ್ ಫಸ್ಟ್. ಆಗ ನಾರ್ಮಲ್ ಆಗಿತ್ತು? ಇಲ್ಲ ಅಂದ್ರೆ ಹೇಗಿದ್ರು ಅಂದ್ರೆ ಕೋಮೆಯಿಂದ ಆಚೆ ಬಂದಿದ್ರು, ಮೆಮೊರಿ ಲಾಸ್ ಆಗಿತ್ತು. ನಾನ್ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಏನು ನಿನ್ನ ಹೆಸರು ಅಂತ ಕೇಳೋರು. ಸೊ ಆತರ ಆಗ್ಬಿಟ್ಟಿತ್ತು. ಅಂದ್ರೆ ತುಂಬಾ ಚಿಕ್ಕ ಮಗು ತರ ಆಗ್ಬಿಟ್ಟಿತ್ತು. 17 ವರ್ಷನೂ ಕೂಡ ಅದೇ ಇದ್ರಲ್ಲಿ ಇದ್ರು. ಪಾರ್ಕಿನ್ಸನ್ ಅಂತ ಆಯ್ತು. ಆಮೇಲೆ ಅಂದ್ರೆ ಒಂದು ಸತ್ವ ಕಳ್ಕೊಳುತ್ತೆ. ಸೊ ಅವರಿಗೆ ಏನು ಸೆನ್ಸ್ ಆಗ್ತಿರ್ಲಿಲ್ಲ. ಬಟ್ ಹಾಗಂತ ಟಿವಿ ನೋಡೋರು, ಅಣ್ಣವ್ರ ಸಿನಿಮಾ ಬಂದ್ರೆ ನೋಡೋರು, ವಿಷ್ಣು ಸರ್ ಸಿನಿಮಾ ಬಂದ್ರೆ ನೋಡೋರು, ಅನಂತ್ನಾಗ್ ಅವ್ರ ಸಿನಿಮಾ ಬಂದ್ರೆ ನೋಡೋರು, ರಾತ್ರಿ 1 ಗಂಟೆ 2 ಗಂಟೆ ತನಕನೂ ಟಿವಿ ನೋಡ್ತಾ ಕೂತ್ಕೊಳ್ಳೋರು. ಈ ತರ ಎಲ್ಲ ಇತ್ತು ಆಕ್ಟಿವಿಟೀಸ್. ಆಮೇಲೆ ಅವರಿಗೆ ಬೀಡ ತುಂಬಾ ಇಷ್ಟ. ಮನೆಗೆ ಯಾರೇ ಬಂದ್ರು ಹೆಸಿಟೇಟ್ ಇಲ್ಲದೆ ನನಗೆ ಬೀಡ ಕೊಡಿಸಿ ಅನ್ನೋರು, ಚಿಕ್ಕ ಮಕ್ಳ ತರ ಚಾಕ್ಲೇಟ್ ಕೊಡಿಸಿ ಅನ್ನೋ ತರ.
ಸೊ ಆ ತರ ಎಲ್ಲ ತುಂಬಾ ಆಗ್ಬಿಟ್ಟಿತ್ತು. ನಮ್ಗೆ ಕೆಲವೊಂದ್ಸಲ ಎಲ್ಲ ನಮ್ಗೆ ಯಾರ್ಯಾರೋ ಮನೆಗೆ ಬಂದಾಗೆಲ್ಲ ಒಂಥರ ಏನಂತಾರೆ, ಛೇ ಏನಕ್ಕೆ ಶೇಮ್ ತರ ಅನ್ಸೋದು. ಹೋಗ್ತಾ ಹೋಗ್ತಾ ನಮ್ಗೆ ರೂಢಿ ಆಯ್ತು. ಅವ್ರೇನಾರು ಹಂಗೆ ಕೇಳಿದ್ರೆ ಕೊಡಿಸ್ಬೇಡಿ ಅಥವಾ ದುಡ್ಡು ಕೊಡಬೇಡಿ ಅಂತ ಗೊತ್ತಾಗೋಯ್ತು. ನಮ್ಗೆ ಹೋಗ್ತಾ ಹೋಗ್ತಾ ಅದು ಅಡ್ಜಸ್ಟ್ ಆಗ್ತಾ ಬಂದ್ವಿ ನಾವು. ಬಟ್ ಒಳಗೊಂದು ಇರುತ್ತೆ ಗೊತ್ತಾ. ನಿಮ್ಗೆ ಯಾವತ್ತಾದ್ರೂ ಒಂದಿನ ಎಲ್ಲರ ಅಪ್ಪಂದ್ರು ನಾರ್ಮಲ್ ಆಗಿದ್ದಾರೆ, ಎಲ್ಲರೂ ಶೇರ್ ಮಾಡ್ಕೊಳ್ತಾರೆ, ನನ್ಗೆ ಯಾಕಿಲ್ಲ? ನನಗೆ ಎಷ್ಟೋ ಜನರ ಅಪ್ಪಂದ್ರಲ್ಲಿ ನನ್ನ ಅಪ್ಪನ ನಾನು ನೋಡ್ತೀನಿ. ನಮ್ಮಪ್ಪ ಹಿಂಗಿದ್ದಿದ್ರೆ ಹಿಂಗಿರ್ತಿದ್ರ ಅಂತ. ಎಷ್ಟೋ ಜನ, ಅದ್ರಲ್ಲೂ ಸ್ಪೆಷಲಿ ಫಾದರ್ಸ್ ಡೇ ಬಂದಾಗ ಅಥವಾ ಪಪ್ಪನ್ ಬರ್ತ್ಡೇ ಬಂದಾಗ ನನಗೊಂಥರ ಆ ದಿನಾನೇ ನನಗೆ ಒಂಥರ ಬೇಜಾರಲ್ಲಿ ಕಳಿತೀನಿ ನಾನು. ಅಂದ್ರೆ ಕೆಲವೊಂದ್ಸಲ ಹೆಂಗಾಗುತ್ತೆ ಅಂತಂದ್ರೆ, ಇದ್ದಾಗ ನಮಗೆ ವ್ಯಾಲ್ಯೂ ಗೊತ್ತಾಗಲ್ಲ, ಏನಾದ್ರು ಆದಾಗ ಅದನ್ನ ತಡ್ಕೊಳಕ್ ಶಕ್ತಿ ಇರಲ್ಲ ನಮ್ಗೆ. ಅದ್ರಲ್ಲೂ ನಾವುಗಳೆಲ್ಲ ಅಪ್ಪ ಅಮ್ಮ ಅಂದ್ರೆ ತುಂಬಾ ಪ್ರೀತಿ ಮಾಡೋರು. ಕೆಲವೊಬ್ರು ಇರ್ತಾರೆ, ವೃದ್ಧಾಶ್ರಮಕ್ಕೆ ಸೇರಿಸುವಂತ ಮಕ್ಳುಗಳು ಇರ್ತಾರೆ, ಅದು ಬೇರೆ ವಿಚಾರ. ಅವ್ರಿಗೆ ಆ ಸೆಂಟಿಮೆಂಟ್ ಎಮೋಷನ್ಸ್ ಇರೋದೇ ಇಲ್ಲ. ಅದ್ರಲ್ಲೂ ಈಗಿನ ಜೆನ್ಸಿ ಕಿಡ್ಗಳು ಏನಿದ್ದಾರೆ, ಅವ್ರಿಗೆ ಏನೇನು ಎಮೋಷನ್ಸ್ ಇರಲ್ಲ. ಫುಲ್ ಡಿಪ್ಲೊಮ್ಯಾಟಿಕ್. ನಾನಾಯ್ತು ನಂದಾಯ್ತು, ಇರೋ ತನಕ ಚೆನ್ನಾಗಿರೋ, ಸತ್ಮೇಲೆ ಹೋಗ್ತಾ ಇರೋ ಅನ್ನೋ ತರ. ಹುಡ್ಸಿದ್ಯಾ ಸಾಕು, ನಿನ್ ಜವಾಬ್ದಾರಿ. ನನ್ ಕೆಲಸ ಸಿಗೋ ತನಕ ನೀನ್ ಮಾಡ್ಬೇಕು, ಜವಾಬ್ದಾರಿ ನಿಂದು ಅನ್ನೋ ತರ. ಬಟ್ ಅದೇ ಪ್ರೀತಿ, ಆ ವಿಶ್ವಾಸ. ಅದಕ್ಕೆ ಕೆಲವೊಬ್ರು ಸಿನಿಮಾಗಳನ್ನ ನೋಡಿ ಕಲ್ತ್ಕೊಳ್ತಾರೆ. ಅಣ್ಣವ್ರ ಸಿನಿಮಾ ನೋಡಿ, ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ವಾಪಸ್ಸು ಊರಿಗೆ ಹೋಗಿ ರೈತರಾದ್ರಂತೆ. ಕಸ್ತೂರಿ ನಿವಾಸ ನೋಡಿ ಹಾಗಾದ್ರಂತೆ. ಯಾಕದಲ್ಲ? ಈಗ ರಾಜಕುಮಾರ ಸಿನಿಮಾ ನೋಡಿ ಎಷ್ಟೋ ಜನ ವೃದ್ಧಾಶ್ರಮದಲ್ಲಿರೋ ಅಪ್ಪ ಅಮ್ಮಂದ್ರನ್ನ ಕರ್ಕೊಂಡು ಹೋದ್ರಂತೆ. ಯಾಕೆ? ಸಿನಿಮಾ ಅನ್ನೋದೇ ಅಥವಾ ಯಾವುದೋ ಒಂದು ಇನ್ಸ್ಪಿರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯಂಗೆ. ನಾನು ಹೇಳೋದು ಒಂದೇ, ಯಾವ್ದನ್ನು ನೋಡಿ ನೀವು ಕಲ್ತ್ಕೊಳ್ಳೋಕ್ಕಿಂತ ನಿಮ್ಮ ಜೀವನದಲ್ಲಿ ಆಗ್ತಿರೋಂಥ ಘಟನೆನ ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡಿ ಅಂತ. ಕೆಲಸ ಬಿಸಿ, ಎಸ್, ಟೆನ್ಷನ್ಸ್ ಇದ್ದೇ ಇರುತ್ತೆ. ಜೊತೆಗೆ ಪರ್ಸ್ನಲ್ ಲೈಫ್ ಅನ್ನೋದಿರುತ್ತಲ್ಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯಂಗೆ. ನಾನು ಅದೇ ಹೇಳೋದು, ಕಲಾವಿದರಿಗೆ ತುಂಬಾ ಜನ ಅದೇನು ಹಂಗೆ ನೋಡೋದು, ಇವ್ರಿಗೆ ಏನ್ ಗುರು ದುಡ್ಡಿದೆ, ಸ್ಕ್ರೀನಲ್ಲಿ ಕಾಣಿಸ್ಕೊಂತಾರೆ, ಸಖತ್ತಾಗಿ ದುಡಿತಾರೆ, ಹೆಸರಿದೆ, ಎಲ್ಲ ಇದೆ, ಸೊಸೈಟಿಯಲ್ಲಿ ಸಿಗೋಂಥ ಎಲ್ಲ ಸುಖ ಭೋಗಗಳೆಲ್ಲ ಸಿಗ್ತಾವ ನಮ್ಗೆ ಅಂತ. ಬಟ್ ಇದೊಂದು ಜಾಬು ಅಂತ ಯಾರು ಕನ್ಸಿಡರ್ ಮಾಡಲ್ಲ. ಅಂದ್ರೆ ಈಗ ನೀವು ಅಷ್ಟೇ, ನೀವು ಡಾಕ್ಟರ್, ಇಂಜಿನಿಯರ್ ಅಂತಂದ್ರೆ ನೀವು ದುಡಿತೀರಾ, ಕಣ್ಣಿಗೆ ಕಾಣೋ ತರ ದುಡಿತೀರಾ? ಇಲ್ಲ. ನಿಮ್ಮ ಹತ್ರ ಬರೋ ಪೇಷಂಟ್ಗೆ ನೀವು ಡಾಕ್ಟ್ರು ಫೀಸ್ ಕೊಡ್ತೀರಾ, ಹೋಗ್ತೀರಾ, ಗುಣ ಆಯ್ತಾ, ಡಾಕ್ಟರ್ನೇ ಮರಿತೀರಾ. ಮನೆ ಕಟ್ಟಿಸ್ತೀರಾ, ಇಂಜಿನಿಯರ್ ಬರ್ತಾನೆ, ಪ್ಲಾನ್ ಆಗ್ತಾನೆ, ಮನೆ ಕಟ್ಟಿಸ್ತಾನೆ, ಹೋಗ್ತಾನೆ, ದುಡ್ಡು ಇಸ್ಕೊಂತಾನೆ ಹೋಗ್ತಾನೆ. ಆಮೇಲೆ ಮನೆ ಕಟ್ಟಿದ್ಮೇಲೆ ಇಂಜಿನಿಯರ್ನು ಮರಿತೀರಾ. ಬಟ್ ನಮ್ಮನ್ನ ಹಂಗಲ್ವಲ್ಲ. ಎವ್ರಿ ಡೇ ಬರ್ತೀವಿ, ಕಾಣಿಸ್ಕೋತೀವಿ, ಸಿನಿಮಾ ಬಂತ ಸಿನಿಮಾದಲ್ಲಿ ಕಾಣಿಸ್ಕೋತೀವಿ, ಸಾಂಗ್ ಬಂತ ಸಾಂಗಲ್ಲಿ ಕಾಣಿಸ್ಕೋತೀವಿ, ಟ್ರೋಲ್ ಮಾಡ್ತಾರೆ, ಮೇಮ್ಸು, ಕೆಟ್ಟ ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ಏನೇನು. ಒಟ್ನಲ್ಲಿ ನಾವುಗಳು ಪಬ್ಲಿಕ್ ಫಿಗರ್ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಪಬ್ಲಿಕ್ ಪ್ರಾಪರ್ಟಿ ಅನ್ನೋ ತರ. ತುಂಬಾ ಅದು ಹೇಳಕ್ ಹೋದ್ರೆ ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ಇದೆ ನಮ್ಮ ಇಂಡಸ್ಟ್ರಿ ಲೈಫಲ್ಲಿ. ನಾವು ಸ್ವಲ್ಪ ಎಲ್ಲದಕ್ಕೂ ಸೈಲೆಂಟ್ ಆಗಿರ್ಬೇಕು. ಕೆಲವೊಂದ್ಸಲ ಇಲ್ಲ ಎಲ್ಲದಕ್ಕೂ ಸೈಲೆಂಟ್ ಆಗಿರಕ್ಕಾಗಲ್ಲ. ಈಗ ನಾನು ಕೆಲವೊಂದ್ ಕಡೆ ಹೇಳಿದ್ದೆ, ತೀರಾ ನಂಗೆ ನನ್ನ ತನಕ ತಡ್ಕೊಳಕ್ ಆಗದಿರೋ ತನಕ ಬಂದಾಗೆಲ್ಲ ನಾನು ಕರ್ಸಿ, ಅಂದ್ರೆ ನನ್ಗದು ಏನ್ ಕರ್ಸ್ಬೇಕು ಅಂತಿಲ್ಲ, ಬಟ್ ಯಾರೋ ಒಬ್ರು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋ ಅಧಿಕಾರ ಯಾರು ಕೊಟ್ರು ಅಲ್ವಾ? ನನ್ ಪರ್ಸನಲ್, ಅವ್ರು ಯಾರೂ ಅಲ್ಲ. ಹಂಗಿದ್ದಾಗ ಅವ್ರು ಮಾತಾಡಬಾರ್ದು, ಕಾಮೆಂಟ್ ಮಾಡಬಾರ್ದು, ಕಿಂಡಲ್ ಮಾಡಬಾರ್ದು. ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಹರ್ಟ್ ಆಗುತ್ತೆ ಅನ್ನೋದು ಒಂದು ಇರುತ್ತೆ. ಅದು ಹೆಂಗೆ ಅಂತಂದ್ರೆ, ನನ್ನ ಕಿವಿ ತನಕ ಬರೋ ತನಕನೂ ನಾನು ತಡ್ಕೊಂಡಿದೀನಿ ಅಂತಂದ್ರೆ ಅದೆಲ್ಲೆಲ್ಲಿ ಹೋಗಿ ಬಂದಿರ್ಬೇಡ, ಯಾರ್ಯಾರ ಜೊತೆ ಏನೇನ್ ಮಾತಾಡಿರ್ಬೇಡ. ಕೆಲವೊಂದ್ಸಲ ಬಾಯಿಗೆ ಬೀಗ ಹಾಕ್ಸ್ಬೇಕಾಗತ್ತೆ. ನಾವು ಬೀಗ ಹಾಕೊಂಡಿರ್ತೀವಿ, ಕೆಲವೊಂದ್ಸಲ ನಾವು ಓಪನ್ ಮಾಡಿ ಅವ್ರದ್ದು ಬೀಗ ಹಾಕ್ಸ್ಬೇಕಾಗತ್ತೆ. ಅದನ್ನ ಮಾಡಿದೆ ಅಷ್ಟೇ. ಸೊ ಮುಂದೂ ಅಷ್ಟೇ ಸೈಲೆಂಟ್ ಆಗಿರ್ತೀನಿ ಅಂತಲ್ಲ, ಬಟ್ ಅತಿರೇಕವಾದ್ರೆ ಯಾವುದು ಕೂಡ ವಿಷಾನೇ ಅಷ್ಟೇ. ಎಲ್ಲೋ ಒಂದ್ ಕಡೆ ಅಮ್ಮನ್ಗೆ ಮೆಂಟಲಿ ಸಪೋರ್ಟ್ ನೀವೇ ಆಗಿದ್ರಾ? ಅಕ್ಕ ತಂಗಿ? ಇಲ್ಲ, ಅಮ್ಮ ತುಂಬಾ ಅವರು ಹೇಳೋ ಅಮ್ಮಂದ್ರೆ ಹಂಗೆ 90% ಅಮ್ಮಂದ್ರೆ ಹಂಗೆ. ಆಗಿನ ಟೈಮಿನ ಅಮ್ಮಂದ್ರೆ ಇದಾರಲ್ಲ, ಅಮ್ಮಂದ್ರೆ ಹಂಗೆ. ಅವ್ರಗಳಿಗೆ ಯಾವುದೇ ಕಷ್ಟ ಆದ್ರೂ ಹೇಳ್ಕೊಳಲ್ಲ, ಜ್ವರ ಬಂದ್ರೆ ಹೇಳ್ಕೊಳಲ್ಲ, ಮೈಕೈ ನೋವಾದ್ರೆ ಹೇಳ್ಕೊಳಲ್ಲ. ಕೆಲವೊಂದ್ಸಲ ಹೇಳ್ಕೊಂಡಾಗ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಬೇಕು. ಅವ್ರಗಳಿಗೆ ಏನೇ ಸಣ್ಣ ಪುಟ್ಟ ಆದ್ರೂ ಅಲ್ಲಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲ, ಮನೇಲಿರೋ ಎಷ್ಟೋ ಗಂಡಸರು ಅದೊಂದು ಮಿಷನ್ ಅಂತಾನೆ ಟ್ರೀಟ್ ಮಾಡ್ತಾರೆ. ಅಂದ್ರೆ ಅವ್ರುಗಳು ಹಂಗ್ ಇದಾರೆ.
ಈಗೋ ಎಷ್ಟೋ ಜನ ಮಿಕ್ಸಿ ಗ್ರೈಂಡರ್ ಬಂದಿರೋ ಕಾಲದಲ್ಲೂ ರುಬ್ಬೋ ಕಲ್ಲಲ್ಲೇ ಚಟ್ನಿ ಮತ್ತೊಂದು ಇನ್ನೊಂದು ಮಸಾಲೆ ಮಾಡೋದು. ಅದ್ ಯಾಕೆ ಗೊತ್ತಾ, ಮನೇಲಿರೋರು ಟೇಸ್ಟಿಯಾಗಿ ಹೆಲ್ದಿಯಾಗಿ ತಿನ್ನಿ ಅದು ಒಂದೇ ಅಲ್ಲ, ಅದೊಂದು ಎಕ್ಸರ್ಸೈಸ್ ಕೂಡ ಮನೆ ಹೆಂಗಸರಿಗೆ. ಅದನ್ನೆಲ್ಲ ಇವಾಗ ಮರ್ತಿದ್ದಾರೆ. ಬಟ್ ಹಾಗಂತ ಮೈಕೈ ನೋವು ಮಾಡ್ಕೊಳ್ಳೋ ಲೆವೆಲಿಗೆ ಆದ್ರೂನು ನಮ್ ಕೈಲಿ ಹೇಳ್ಕೊಳಲ್ಲ ಅವರು. ನಮ್ ತನಕ ಬರದೇ ಇಲ್ಲ. ಬಿಕಾಸ್ ನಾವು ಗಂಡಸರು ಅಥವಾ ಗಂಡಂದ್ರು ಏನಿರ್ತಾರೆ, ನಾವು ಟೆನ್ಷನ್ಸು ಏನಂತಾರೆ ವರ್ಕ್ ಮತ್ತೊಂದು ಅದ್ರೊಳಗೆ ಬ್ಯುಸಿ ಆಗ್ಬಿಡ್ತೀವಿ. ಒಂದು ಸಲ ನಾವು ಹಿಂಗ್ ತಿರುಗಿ ನೋಡೋದೇ ಇಲ್ಲ ಅಪ್ಪ ಅಮ್ಮಂದ್ರ ಕಡೆ. ನಾನು ಅದಕ್ಕೆ ಹೇಳಿದ್ದು, ಇದ್ದಾಗ ವ್ಯಾಲ್ಯೂ ಗೊತ್ತಾಗಲ್ಲ. ಬಟ್ ಹಾಗಂತ 24 ಗಂಟೆ ನಾವು ಅವ್ರ ಮೇಲೆ ಫೋಕಸ್ ಮಾಡ್ಕೊಂಡು ಇರಕ್ಕಾಗಲ್ಲ. ಎಸ್, ಐ ಅಗ್ರಿ. ತಿಂಗಳಿಗೆ ನಿಮ್ದಲ್ದೆ ಒಂದು ದಿನ ಅವರಿಗೆ ಅಂತ ಇಟ್ಬಿಡಿ. ಔಟಿಂಗ್, ಮೂವಿ. 9 ತಿಂಗಳು ಇಟ್ಟಿದಾರಲ್ಲ ಸರ್. 1 ತಿಂಗಳು ಕೊಡಕ್ಕೇನು, 1 ತಿಂಗಳು 1 ದಿನ ಅಥವಾ ವಾರದಲ್ಲಿ ಒಂದು ಅರ್ಧ ದಿನ, ವೀಕೆಂಡ್ ಅಂತ ಬಂದೇ ಬರುತ್ತೆ. 24 ಗಂಟೆ ಯಾವ ಮನುಷ್ಯನು ಬ್ಯುಸಿ ಆಗಿರಲ್ಲ. 1-2 ಅವರ್ ಕೇಳ್ತಾರೆ. ಒಂದು ಲಂಚ್, ಡಿನ್ನರ್, ಒಂದು ಐಸ್ ಕ್ರೀಮು, ಪಾನಿಪುರಿನ, ಮೂವಿನ, ಒಂದು ಪಾಪ್ಕಾರ್ನ್ ಇಟ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡಿ ಮನೆಗೆ ಕರ್ಕೊಂಡ್ ಬನ್ನಿ. ಎಷ್ಟು ಫ್ರೆಶ್ ಆಗಿರ್ತಾರೆ ಗೊತ್ತಾ ಅವರು. ನಿಜ, ಹೆಂಡತಿ ಡಿಮ್ಯಾಂಡ್ ಮಾಡಿದಷ್ಟು ಕಾಸ್ಟ್ಲಿ ಅಪ್ಪ ಅಮ್ಮ ಮಾಡಲ್ಲ, ಯಾವತ್ತೂ ಮಾಡಲ್ಲ. ತುಂಬಾ ರೇರು, ತುಂಬಾ ರೇರು. ಆಮೇಲೆ ಏಜ್ ಆಗ್ತಾ ಹೋದಂಗೆ ಎಲ್ಲೂ ತಿರ್ಗಾಡಕ್ ಆಗದೆ ಇರೋಷ್ಟು ಅವರು ಮಾಗ್ಬಿಡ್ತಾರೆ. ಅವಾಗ ನೀವು ಬಾ ಅಂತಂದ್ರು ನಿಮ್ ಕೈಲಿ ಅದನ್ನ ಎಂಜಾಯ್ ಮಾಡಕ್ ಆಗಲ್ಲ. ಗಟ್ಟಿಯಾಗಿದ್ದಾಗ ಅವ್ರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು, ಅವ್ರ ಆಸೆಗಳು ಏನೇನಿದೆ ಎಲ್ಲ ತೀರಿಸ್ಬಿಡ್ಬೇಕು. ನಾಳೆ ನಮಗೇನೋ ಆಗ್ಬಿಡ್ಬೋದು, ಅವ್ರಿಗೆ ಒಂದು ಗಿಲ್ಟ್ ಇರುತ್ತೆ, ನಮ್ಮ ಮಕ್ಳ ಜೊತೆನೋ ಗಂಡಂದ್ರ ಜೊತೆನೋ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ ನಾನು ಅಂತ. ಇದೇ ತರ ನೋಡ್ದಂಗ ನಿಮ್ಮ ಅಮ್ಮನ ಆಸೆ ಒಂದು ನೀವು ಈಡೇರಿಸಿದಾಗ, ಇಷ್ಟೇನ ಅಮ್ಮನ ಆಸೆ ಇದ್ದಿದ್ದು ಅಂತ ನಿಮ್ಗೆ ಈಗಲೂ ಅವ್ರಿಗೆ ಏನು ಇಲ್ಲ. ಯಾವ್ದೋ ಯೂಟ್ಯೂಬ್ ವಿಡಿಯೋ ನೋಡ್ತಾರೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾರೆ, ಅಥವಾ ಅಲ್ಲಿ ಯಾವ್ದೋ ಪಾತ್ರೆ ಐತೆ ತಗೊಳಕ್ ಹೋಗ್ಬೇಕು ಅಂತಾರೆ. ಅವ್ರಿಗೆ ಅಷ್ಟು ತೀರಿಸ್ಬಿಟ್ರೆ ಸಾಕು. ಅವ್ರು ಒಂದೇ, ಅವರು ಯಾವತ್ತು ಅಫರ್ಮೇಶನ್ ಮತ್ತೊಂದು ಮಾಡ್ತಿರ್ತಾರೆ, ಮನೆ ಮಗ ಚೆನ್ನಾಗಿರ್ಬೇಕು ಅಷ್ಟೇ. ಈ ಮಧ್ಯದಲ್ಲಿ ತಂದೆ ಅಂತ ನೀವು ಮಾತಾಡಿದ್ರಿ. ಸೊ ಆದ್ಯ ವಿಡಿಯೋ ಸಾಂಗ್ಸ್, ಸೊ ಅಲ್ಲೊಂದು ಟಿಪಿಕಲ್ ಅಪ್ಪ ಅಂತ ಹೇಳ್ಬೋದು. ಯಾಕೆ ನಾನು ಅದಕ್ಕೆ ಹೇಳಿದ್ದು, ಟೆನ್ಷನ್ ಅಲ್ಲೂ ನಿಮ್ಗೆ ಅದೇ ತೋರಿಸಿದ್ದು. ನಿಮ್ಮ ಒಂದು ಕೋಪದ ಮೈಂಡ್ ನ ಒಂದ್ಸಲ ಏನಂತಾರೆ ಕೈ ಕೊಟ್ಬಿಟ್ರೆ ಏನೆಲ್ಲ ಅವಾಂತರ ಆಗುತ್ತೆ ಅನ್ನೋದು ಒಂದ್ ಸಿಂಪಲ್ ಆಗಿ ತೋರಿಸಿದ್ದಾರೆ. ಮಜಾ ಏನು ಅಂತಂದ್ರೆ, ಆ ಸಾಂಗ್ ಬಿಟ್ಟು ಕರೆಕ್ಟ್ ಆಗಿ 1 ತಿಂಗಳಿಗೆ ಸೇಮ್ ಇನ್ಸಿಡೆಂಟ್ ಎಲ್ಲೋ ಒಂದ್ ಕಡೆ ಆಗಿದೆ. ಅಂದ್ರೆ ಎಷ್ಟೇ ಟೆನ್ಷನ್ ಇರ್ಲಿ, ಬಿ ಕಾಮ್ ಅನ್ನೋ ತರ. ಸೊ ನೋಡೋ ಆಡಿಯನ್ಸ್ಗೆ ಏನ್ ಅನ್ಸ್ತು ಅಂತಂದ್ರೆ, ಟೆನ್ಷನ್ಗಿಂತ ಜಾಸ್ತಿ ಯಾಕೆ ಮಗಳ ಮೇಲೆ ಇಷ್ಟು ತಂದೆಗೆ ಅನ್ನೋ ತರ ಲೈಟ್ ಆಗಿ ಫೀಲ್ ಆಯ್ತು. ಅದಕ್ಕೆ ಅವನಿಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ನೆಕ್ಸ್ಟ್ ಕೊನೆಯಲ್ಲಿ ಬರುತ್ತೆ. ಅಕಸ್ಮಾತ್ ನಾನು ಕೂಲ್ ಆಗಿ ಹ್ಯಾಂಡಲ್ ಮಾಡಿದಿದ್ರೆ ಎಲ್ಲಾನು ಚೆನ್ನಾಗಿರ್ತಿತ್ತು. ಕೋಪದ ಕೈಗೆ ಯಾವತ್ತೂ ಬುದ್ಧಿ ಕೊಡಬಾರದು. ಆ ಪ್ರಾಜೆಕ್ಟ್ ಹೆಂಗ್ ನಿಮ್ ಸಿಕ್ತು? ನಿಮ್ಮಲ್ಲಿ ಒಬ್ಬ ತಂದೆನ ಒಬ್ಬ ಡೈರೆಕ್ಟರ್. ಈಗ ಭೂತಂ ಪ್ರೀತಮ್ ಅಂತ ಒಂದು ಸಿನಿಮಾ ಏನ್ ಮಾಡ್ತಿದೀನಿ, ಅದ್ರ ಮ್ಯೂಸಿಕ್ ಡೈರೆಕ್ಟರ್ ಗಿರೀಶ್ ಹೊತ್ತೂರು ಅಂತ ಇದಾರೆ. ಸಡನ್ ಆಗಿ ಒಂದಿನ ಕಾಲ್ ಮಾಡಿ, ಈ ತರ ಗೌತಮ್ ಅಂತ ಒಬ್ರು ಡೈರೆಕ್ಟರ್ ನಿಮ್ಮನ್ನ ಕೇಳ್ತಿದಾರೆ ಸರ್, ಒಂದು ಕವರ್ ಸಾಂಗ್ ಮಾಡ್ಬೇಕಂತೆ. ಕವರ್ ಸಾಂಗ್ ಅಲ್ಲ, ಅದು ಒರಿಜಿನಲ್ ಸಾಂಗ್ ಮಾಡ್ಬೇಕಂತೆ, ಆಲ್ಬಮ್, ಮ್ಯೂಸಿಕ್ ಆಲ್ಬಮ್ ಮಾಡ್ತೀರಾ? ನಾನು ಯಾವತ್ತೂ ಟ್ರೈ ಮಾಡಿಲ್ವಲ್ಲ. ಓಕೆ, ಕಾನ್ಸೆಪ್ಟ್ ಹೇಳಕ್ ಹೇಳಿ, ಇಷ್ಟಾದ್ರೆ ಖಂಡಿತ ಮಾಡೋಣ ಅಂತ ಎಲ್ಲ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಅದೆಲ್ಲ ಕೇಳ್ಕೊಂಡೆ, ಯಾವ ಕ್ಯಾಮ್ರಾದಲ್ಲಿ ಮಾಡ್ತಿದ್ದೀರಾ, ಏನು, ಹೇಗೆ, ಪ್ರೊಡಕ್ಷನ್ ವ್ಯಾಲ್ಯೂ ಹೇಗಿದೆ, ನನ್ಗೆ ಅದೆಲ್ಲ ಗೊತ್ತಾಗ್ಬೇಕು. ಯಾಕಂದ್ರೆ ನಾನು ಕೂಡ ಒಬ್ಬ ಡೈರೆಕ್ಟರ್ ಆಗಿ ನಾನು ಸುಮ್ನೆ ಏನೇನೋ ಪೆಕ್ಬೇಕ್ರ ತರ ಮಾಡಕ್ಕಾಗಲ್ಲ. ಸೊ ತುಂಬಾ ಮೆಸೇಜ್ ಇದೆ ಇದರಲ್ಲಿ ಅಂತ ಅನಿಸ್ತು. ಹೌದು. ಅಂಡ್ ಇವನ್ ಅನ್ಲಾಕ್ ಅಂತ ಒಂದು ಶಾರ್ಟ್ ಫಿಲ್ಮ್ ಕೂಡ ನಾನು ಮುಂಚೆ ಮಾಡಿದ್ದೆ. ನಾನು ಶಾರ್ಟ್ ಫಿಲ್ಮ್ ಒಂದೇ ಮಾಡಿದ್ದು, ಇನ್ನೊಬ್ಬರ ನಿರ್ದೇಶನದಲ್ಲಿ. ಅದು ಅಷ್ಟೇ, ಮಕ್ಕಳಿಗೆ ತುಂಬಾ ಒಂಥರ ಇಂಪ್ಯಾಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ನಾನು ಮಾಡೋದೆಲ್ಲ ಈ ತರ ಸೋಷಿಯಲ್ ಕಾಸ್, ಈ ತರ ಇರುವಂತದ್ದೇ ಮಾಡಿದ್ದು. ಯಾವಾಗ ನಿಮ್ ಡೈರೆಕ್ಷನ್ ಒಂದು ಮೂವಿ ನೋಡ್ಬೋದು ನಾವು? ಫಸ್ಟ್ ಸಿನಿಮಾ ನೋಡಿದೀರಾ? ಇಲ್ಲ, ನೀವು ಹೇಳಿದ್ಮೇಲೆ ನೋಡ್ಬೇಕು ಇವಾಗ. ನೋಡಿ, ಅದು ಫೋಟೋಗ್ರಾಫರ್ ಸಿನಿಮಾ. ಫೋಟೋಗ್ರಾಫರ್ದು ಅಂತ ಕಂಪ್ಲೀಟ್ ಆಗಿ ಯಾವ್ದು ಕನ್ನಡದಲ್ಲಾಗ್ಲಿ ಅಥವಾ ಸೌತ್ ಇಂಡಿಯನ್ ಇಲ್ಲ, ಯಾವ್ದು ಇಲ್ಲ. ಮಲಯಾಳಂ ಅಲ್ಲಿ ಒಂದಿತ್ತು. ಸೊ ಆಸ್ ಎ ಹೀರೋ ಆಗಿ ಡೈರೆಕ್ಷನ್ ನೀವೇ ಮಾಡ್ಕೊಂಡು ಯಾರು ಸಪೋರ್ಟಿವ್ ಇದ್ರು ಆ ಟೈಮ್? ನಮ್ ಪ್ರೊಡ್ಯೂಸರೇ. ಓಕೆ, ಆಬ್ವಿಯಸ್ಲಿ ನಮ್ ಪ್ರೊಡ್ಯೂಸರ್. ಫಸ್ಟ್ ಸಿನಿಮಾ ಮಾಡ್ಬೇಕಾರಂತೂ ನನ್ನನ್ನ ಕಂಪ್ಲೀಟ್ ಆಗಿ ನಂಬಿ. ಅಲ್ವಾ, ಎರಡೂ ಜವಾಬ್ದಾರಿ ಕೊಡ್ತಾ ಇದಾರೆ ಅಂತಂದ್ರೆ ನನಗೆ ಆ ಕೆಪಾಸಿಟಿ ಇದೆ, ಸುಳ್ಳಲ್ಲ.
ಸಿ ಇಷ್ಟು ದಿನದಲ್ಲಿ ನಾನು ಎಷ್ಟು ಸಿನಿಮಾ ಬೇಕಾದ್ರೆ ಮಾಡ್ಬೋದಿತ್ತು, ನನಗೆ ಬಂದಿದ್ದು ಒಂದು ಆಫರ್ಸ್ ನೋಡಿದಾಗ. ಬಟ್ ಯಾವುದು ನನಗೆ ಅದು ವಾವ್ ಅಂತ ಅನ್ನಿಸ್ಲಿಲ್ಲ. ಇಲ್ಲ ನಂಗೇನೋ ಬೇಕು ಬೇಕು ಬೇಕು. ನಿಮ್ ಸ್ಟೋರಿ ಹೇಳಕ್ ಬರೋರು ಮೇನ್ ಆಗಿ ಏನ್ ತಲೆಯಲ್ಲಿ ಇಟ್ಕೊಂಡ್ ಬರ್ಬೇಕು? ಇಲ್ಲಿ ಅದೇ ಹೇಳ್ದಲ್ಲ, ಹೀರೋಯಿಸಮ್ ಅನ್ನೋದು ನನಗೆ ಸೆಟ್ ಆಗಲ್ಲ. ಬಿಕಾಸ್ ಅದಕ್ಕೆ ಅದರದೇ ಆದಂತ ಹೈಟು, ಪರ್ಸನಾಲಿಟಿ, ಅಪೀರಿಯನ್ಸ್ ಅನ್ನೋದು ಬೇಕಾಗುತ್ತೆ. ಹಾಗಂತ ನನ್ನ ಹೈಟ್ ಅಲ್ಲಿ ಇರೋರು ಯಾರು ಮಾಡಿಲ್ಲ ಅಂತಲ್ಲ. ಈಗ ನಾನು ಹೇಳ್ದಲ್ಲ, ಪೀಟರ್ ಮಾಡಿದೀನಿ ನಾನು. ಇವನೊಬ್ಬ ಕ್ಯಾರೆಕ್ಟರ್ ಗುರು, ಇವನ್ನ ಈ ತರ ತೋರ್ಸ್ಬೇಕು ನಾನು. ಇವನು ಇದನ್ನ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡ್ ಬರ್ಬೇಕು. ಈಗ ಸುಮಾರು ಜನ ನನಗೆ ಬರ್ತಾರೆ, ಈ ತರ ಒಂದು ಸಬ್ಜೆಕ್ಟ್ ಮಾಡಿದೀನಿ ಸರ್ ಅಂತ ಬರ್ತಾರೆ. ಆ ಸಬ್ಜೆಕ್ಟ್ ನಾನು ಸೂಟ್ ಆಗ್ತೀನ ಅದು ಗೊತ್ತಾಗಲ್ಲ ಅವ್ರಿಗೆ. ಬಂದು ಹೇಳಿ ಹೋಗ್ತಾರೆ, ಓಕೆ ಚೆನ್ನಾಗಿದೆ, ಓಕೆ ನೋಡೋಣ. ಆಮೇಲೆ ಮೇಜರ್ ಆಗಿ ಬರೋರು, ಸರ್ ಪ್ರೊಡ್ಯೂಸರ್ ಕೊಡ್ಸಿ ಸರ್ ಅಂತ ಬರ್ತಾರೆ. ನಿಮ್ಮ ಹತ್ರನೇನಾ? ಓಕೆ. ಅಂದ್ರೆ ಅದೊಂದು ಅಪ್ರೋಚ್ ಇದೆ. ಹೀರೋ ಅಂತ ಬಂದಾಗ ಆ ಹೀರೋನ ಅಪ್ರೋಚ್ ಮಾಡಿದ್ರೆ ಅವರ ಹಿಂದೆ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ಇರಬಹುದು. ಇದನ್ನ ಸ್ಟೋರಿ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಆ ಪ್ರೊಡ್ಯೂಸರ್ಗೆ ಈ ಹೀರೋ ಹೋಗ್ಬಿಟ್ಟು ಹೇಳಿದ್ರೆ ಅವ್ರ ಡೇಟ್ ಗಳನ್ನ ತಗೊಂಡು ನಮ್ಮ ಸಿನಿಮಾ ನಾವು ಮಾಡ್ಕೋಬಹುದು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲ, ನೀವು ಹೀರೋ ಕಮ್ ಡೈರೆಕ್ಟರ್ ಅನ್ನೋದು. ಪ್ರೊಡ್ಯೂಸರ್ ಸಿಕ್ಕಿದ್ರೆ ನೀವೇ ಚೆನ್ನಾಗಿರೋದ್ ಮಾಡ್ತೀರಲ್ಲ. ಈಗ ನಾನು ಅದೇ ಹೇಳ್ತೀನಿ, ಈಗ ಅಲ್ಲಿ ಪ್ರೊಡ್ಯೂಸರ್ ಇದಾರೆ ಅಂತಂದ್ರೆ, ಅಲ್ಲಿ ಹೋಲ್ಡ್ ಅಲ್ಲಿ ಇದಾರೆ ಅಂತಂದ್ರೆ, ನಾನು ಅವ್ರನ್ನ ಹೌದು ನಿಮ್ಮನ್ನ ಯಾಕೆ ಕರ್ಕೊಂಡ್ ಬರ್ಲಿ ನಾನು? ನಿಮ್ಮನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ನನ್ನ ಒಂದು ಬುದ್ಧಿವಂತಿಕೆಗೂ ಮೀರಿ ನೀವ್ ಇರ್ಬೇಕಾಗತ್ತೆ. ಅತಿ ಬುದ್ಧಿವಂತ ಅಲ್ಲ ನಾನು. ಹಾಗಂತ ನನಗೆ ಆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆ. ಸಬ್ಜೆಕ್ಟ್ ಏನು, ಸ್ಕ್ರೀನ್ ಪ್ಲೇ ಏನು, ಇದು ವರ್ಕ್ ಆಗತ್ತಾ, ಮಾರ್ಕೆಟ್ ಏನು, ಈ ಮಾರ್ಕೆಟ್ ಅಲ್ಲಿ ನಾವು ಎಷ್ಟು ಬಜೆಟ್ ಅಲ್ಲಿ ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಕ್ಯಾಸ್ಟಿಂಗ್ ಏನು, ಇದೆಲ್ಲ ನೋಡ್ಬೇಕು. ಇದೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಯಾರೋ ಬಂದು ಸಡನ್ ಆಗಿ ಬಂದು ಕತೆ ಹೇಳಿದ ತಕ್ಷಣ, ಅಥವಾ ಯಾರೋ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ ಅಂದ ತಕ್ಷಣ ಅವ್ರ ಹತ್ರ ಹೋಗಿ ನಾನು ವರ್ಕ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಪ್ರೋಟೋಕಾಲ್ ಇದೆ, ಅದರದ್ದೇ ಆದಂಥ ಪ್ರೊಸೀಜರ್ಸ್ ಇದೆ. ಅದನ್ನೇ ಮಾಡ್ಕೊಂಡು ಹೋಗ್ಬೇಕು. ಅದೇ ಸಿನಿಮಾ. ಯಾಕಂದ್ರೆ ಒಂದು ಸಿನಿಮಾ ಮಾಡಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೀವಿ ಅನ್ನೋ ತರ ಅಲ್ಲ, ಬಟ್ ನಿಧಾನ ಕಲಿತಿದ್ದೀವಿ. ಆ ಒಂದು ಪ್ರೊಸೀಜರ್ಸ್ನ ನಾವು ಗೊತ್ತು ಮಾಡ್ಕೊಂಡಿದೀವಿ. ಮುಂಚೆ ಇದ್ದಿದ್ದು ಗಾಂಧಿನಗರ ಅಲ್ವೇ ಅಲ್ಲ. ಈಗ ನಮ್ಮ ಇಂಡಸ್ಟ್ರಿ ಕಂಪ್ಲೀಟ್ ಡಿಸ್ಟ್ರಾಯ್ ಆಗ್ಬಿಟ್ಟಿದೆ. ಗಾಂಧಿನಗರದ ನಿರ್ಮಾಪಕರು ಯಾರಾದ್ರೂ ಈಗ ಸಿನಿಮಾ ಮಾಡ್ತಿದಾರ ಅಂತಂದ್ರೆ ಒಂದ್ಸಲ ತಿರುಗಿ ನೋಡಿ. ಆ ಸಿನಿಮಾಗಳು ಏನೇನಾಗ್ತಿದಾವೆ, ಆ ಸಿನಿಮಾ ಕ್ವಾಲಿಟಿ ಏನು, ಆ ಸಿನಿಮಾ ಸೆಲ್ಲಿಂಗ್ ಏನು, ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಅದೇ ಈಗ ನ್ಯೂ ಏಜ್ ಸಿನಿಮಾ ಮೇಕರ್ಸ್ ಅಂತ ಏನ್ ಬಂದಿದ್ದಾರೆ, ಅವರ ಸಿನಿಮಾಗಳನ್ನ ನೋಡಿ. ಯಾಕೆ ಇವಾಗ ಥಿಯೇಟರ್ ಜನ ಹೋಗ್ತಿಲ್ಲ ಅಂತ ನಿಮ್ ಪ್ರಕಾರ ಅನ್ಸುತ್ತೆ? ಕನ್ನಡಿಗರು ತುಂಬಾ ಬುದ್ಧಿವಂತರು. ನಾನು ಹೇಳ್ತೇನಲ್ಲ, ಎಲ್ಲ ಭಾಷೆ ಸಿನಿಮಾಗಳನ್ನ ನೋಡಿ, ಈ ಭಾಷೆ ಸಿನಿಮಾ ಹೆಂಗಿದೆ, ಈ ಭಾಷೆ ಸಿನಿಮಾ ಸ್ಕ್ರೀನ್ ಪ್ಲೇ ಹೆಂಗಿತ್ತು, ಈ ಭಾಷೆ ಸಿನಿಮಾ ಆಕ್ಟಿಂಗ್ ಹೆಂಗಿತ್ತು, ಪ್ರೊಡಕ್ಷನ್ ವ್ಯಾಲ್ಯೂ ಇತ್ತು ಅಂತ ಮಾತಾಡ್ತಾ ಇದಾರೆ ಈಗ ಆಡಿಯನ್ಸ್. ಆಮೇಲೆ ನಮ್ಮಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಗಳನ್ನ ಬರುವಂತ ಆಡಿಯನ್ ಇರೋದು. ಅದಕ್ಕೆ ನೋಡಿ, ಬರೋದೆಲ್ಲನೂ ಇಲ್ಲಿಗೆ ಫಸ್ಟ್ ತಂದು ಗುಡ್ಡೆ ಹಾಕ್ತಾರೆ. ಇಲ್ಲಿ ಹಿಟ್ ಆಯ್ತಾ, ಮೌತ್ ಆಫ್ ವರ್ಲ್ಡ್ ಆಫ್ ಮೌತ್ ಏನಂತೀವಿ, ಸ್ಪ್ರೆಡ್ ಆಯ್ತು ಅಂದ್ರೆ ಮುಗೀತದು, ಅದು ಹಿಟ್ಟೆ. ಅಂದ್ರೆ ಕರ್ನಾಟಕದಲ್ಲಿ ಆಯ್ತು ಅಂತಂದ್ರೆ. ಸೊ ಯಾವತ್ತೂ ಇಲ್ಲಿಂದ ಎಕ್ಸ್ಪರಿಮೆಂಟ್ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ, ಇಲ್ಲಿಯವರು ನಾವು ಎಷ್ಟರ ಮಟ್ಟಿಗೆ ನಾವು ಮೆಚ್ಯೂರ್ಡ್ ಆಗಿರ್ಬೇಕು ಮೂವಿ ಮೇಕಿಂಗ್ ಅಲ್ಲಿ. ಈಗ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂತ ಒಂದಷ್ಟು ಬದಲಾವಣೆ ಇಂಡಸ್ಟ್ರಿಯ ಬೆಳವಣಿಗೆಗೆ ಅಂತ ನಿಮ್ಗೆ ಅನ್ಸುತ್ತಾ? ಪ್ಯಾನ್ ಇಂಡಿಯಾ, ನಂಗೆ ಅದೆಲ್ಲ ನಂಬಿಕೆನೇ ಇಲ್ಲ. ಪ್ಯಾನ್ ಇಂಡಿಯಾ ಅನ್ನೋದು ಆಗೋದು, ಮಾಡೋದಲ್ಲ. ಈಗ ಕಾಂತಾರ ಅನ್ನೋ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಕ್ ಯಾವತ್ತೂ ಅವ್ರು ನೋಡೇ ಇರ್ಲಿಲ್ಲ ಇನಿಷಿಯಲ್ ಅಲ್ಲಿ, ಅಲ್ವಾ? ಕನ್ನಡಿಗರು ಬೆಳೆಸಿದ್ರು ಅದನ್ನ, ಅದು ಒಂದ್ ಕಡೆ ಹೋಯ್ತು. ಈಗ ಸೂಫ್ರಾಮ್ಸೋ ಇಲ್ಲಿಂದ ಮಲಯಾಳಂ ಹೋಯ್ತು, ಮಲಯಾಳಿಂದ ತೆಲುಗು ಬಂತು. ಯಾಕೆ ಬಂತು? ಬಿಕಾಸ್ ಆಫ್ ಸಬ್ಜೆಕ್ಟ್, ಆಮೇಲೆ ಜನರ ರೀಚ್ ಹಂಗಿತ್ತು, ಅದಕ್ಕೆ ಹಂಗಾಯ್ತು. ಆಮೇಲೆ ಅದೇ ಹೇಳ್ದಲ್ಲ, ಅದು ಆಗೋದು, ಮಾಡೋದಲ್ಲ ಅಂತ. ಈಗ ನಾವು ಅಷ್ಟೇ, ಸಿನಿಮಾನ ನಾವು ಸಬ್ಜೆಕ್ಟ್ ಬರಿಬೇಕಾದ್ರೆ ಇದು ಈ ಭಾಷೆ ಸೆಟ್ ಆಗುತ್ತಾ, ಇದು ಈ ಭಾಷೆ ಸೆಟ್ ಆಗತ್ತ ನಾವು ಬರೆಯಲ್ಲ. ಇದನ್ನ ಮಾಡಿದ್ರೆ ಜನ ಇಷ್ಟಪಡ್ತಾರ. ಜನ ಅಂದ್ರೆ ನಮಗೊಬ್ರೆ ಆಡಿಯನ್. ಆ ಆಡಿಯನ್ ತಮಿಳವನಾಗಿರ್ಬೋದು, ತೆಲುಗುವನಾಗಿರ್ಬೋದು, ಅಥವಾ ಹಿಂದಿಯವನಾಗಿರ್ಬೋದು, ಅಮೆರಿಕನ್ ಅವನಾಗಿರ್ಬೋದು. ನಮ್ಮ ಸಿನಿಮಾ ನೋಡ್ದ ಅಂತಂದ್ರೆ ಅವನಿಗೂ ಕನೆಕ್ಟ್ ಆಗ್ಬೇಕಿದು ಅಂತ. ಬಟ್ ನಮ್ಮ ದೇಶೀಯ ಸ್ಟೈಲಲ್ಲಿ, ನಮ್ಮ ಮಣ್ಣಿನ ಕತೆ, ನಮ್ಮ ಸೋರ್ಸ್, ಅದರಿಂದ ನಾವು ನಮ್ಮ ಅಕ್ಕಪಕ್ಕದಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ನಾವು ಬರ್ಕೊಂಡು ಅದಕ್ಕೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಸಿನಿಮ್ಯಾಟಿಕ್ ಏನಂತಾರೆ ಲಿಬರ್ಟಿ ತಗೊಂಡು ಕೆಲವೊಂದು ನಾವು ಬರೆದು ಅದನ್ನ ಹಾಕ್ಬೇಕಾಗತ್ತೆ. ಫಿಕ್ಷನ್ ಅಂತೀವಿ ಅದನ್ನೇ. ರಿಯಲ್ ಘಟನೆನ ನಾವು ತೋರ್ಸೋದಕ್ಕೂ, ನಾವೇ ಬರ್ದಿದ್ದನ್ನ ತೋರ್ಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ.
ಸರ್ ಇಷ್ಟೊತ್ತು ಫಿಲಂ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ನಾನೇನು ಅಂತ ಸ್ಮಾರ್ಟ್ ಅಲ್ಲ ಅಂತ ಹೇಳಿದ್ರಿ, ಬಟ್ ಮೀಡಿಯಂ ಸ್ಮಾರ್ಟ್ ಅಂತ ನೀವೇ ಒಪ್ಕೊಂಡಿದ್ದೀರಾ. ಸೊ ನಾನು ಒಂದಷ್ಟು ಹೇಳ್ತೀನಲ್ಲ, ನಾನ್ ಕ್ಯಾರೆಕ್ಟರ್ ಸ್ಮಾರ್ಟ್ ಅಷ್ಟೇ. ಓಕೆ, ಈಗ ಪೀಟರ್ ಅಲ್ಲಿ ನೀವು ನನ್ನ ನೋಡೋ ರೀತಿನೇ ಬೇರೆ, ಭೂತಂ ಪ್ರೇತಂ ಅಲ್ಲಿ ನನ್ನ ನೋಡೋ ರೀತಿನೇ ಬೇರೆ, ಹಿಂದೆ ಬಾಲಾಜಿ ನನ್ನ ನೋಡೋ ರೀತಿನೇ ಬೇರೆ, ಕಿಶನ್ ಆಗಿ ನೋಡೋದೇ ಬೇರೆ, ಸೀರಿಯಲ್ ಅಲ್ಲಿ ನನ್ನ ನೋಡೋದೇ ಬೇರೆ. ಸೊ ಇವಾಗ ಒಂದಷ್ಟು ಫನ್ನಿ ಕ್ವಶನ್ಸ್ ಕೇಳ್ತೀನಿ, ಸೊ ಏನ್ ಆನ್ಸರ್ ಹೇಳ್ತೀರಾ ಅಂತ ನೋಡೋಣ. ಸರ್, ಗಂಡ ತುಂಬಾ ಬಿಯರ್ ಕುಡ್ಕೊಂಡು ಮನೆ ಬಾಗ್ಲಿಗೆ ಬಂದಿರ್ತಾನೆ, ಸೊ ಆ ಗಂಡನ್ಗೆ ಏನಂತ ಹೇಳ್ತೀರಿ? ಯಾವ ತರ ಹೇಳ್ಬೇಕು ಇದನ್ನ? ಫನ್ನಿ ಆನ್ಸರ್. ಗಂಡ ಕಂಠ ಪೂರ್ತಿ ಬಿಯರ್ ಕುಡ್ಕೊಂಡು ಮನೆ ಬಾಗ್ಲಿಗೆ ಬಂದಿದ್ದಾನೆ. ಗಂಡ ಬಿಯರ್ ಉಂಡ. ಗಂಡ ಬಿಯರ್ ಉಂಡ. ಸೊ ನಾನೇ ಫ್ಲಾಪ್ ಅದೇ ಅನ್ಸುತ್ತೆ ಇದ್ರಲ್ಲಿ. ಗಂಡ ಬಿಯರ್ ಉಂಡ ತರ. ಟೊಮೆಟೊ ಒಂದಿನ ಲೆಕ್ಚರ್ ಆಗಿ ಕಾಲೇಜ್ಗೆ ಹೋಗುತ್ತೆ. ಸೊ ಸ್ಟೂಡೆಂಟ್ ಎಲ್ಲ ಟೊಮೆಟೊನ ಏನಂತ ಕರೀತಾರೆ? ತುಂಬಾ ಯೋಚನೆ ಮಾಡಂಗಿಲ್ವಾ? ತುಂಬಾ ಇಲ್ಲ. ಆಮೇಲೆ ನನ್ ಕ್ವಶನ್ ಸ್ಟ್ರಾಂಗ್ ಇಲ್ಲ ಅಂತ ನಂಗೆ ಅನ್ಸ್ಬಾರ್ದಲ್ಲ. ಟೊಮೆಟೊನ ಏನಂತ ಕರೀತಾರ? ಎಸ್. ನೋ ಐಡಿಯಾ, ಹೇಳಿ. ಈಗ ಈ ಕ್ವಶನ್ಗೆ ನಾನು ಆನ್ಸರ್ ಕೊಟ್ರೆ ಇಂಟರ್ವ್ಯೂ ಮುಗ್ದ್ಮೇಲೆ ನನ್ಗೇನ್ ಕೊಡ್ತೀರಾ? ಇದನ್ನೇ ವಾಪಸ್ ಕೊಡ್ಲಾ? ಸರ್, ನಾನ್ ಟೊಮೆಟೊ ಸಾರ್. ಟೊಮೆಟೊ ಸಾರ? ಟೊಮೆಟೊ ಸಾರ್. ಬಟ್ ನೀವು ಜೆಂಡರ್ ಹೇಳಿಲ್ಲ. ಅಯ್ಯೋ, ನಾವು ಮೇಡಮ್ ಅಂತ ಅನ್ಕೋತೀವಪ್ಪ. ಅಯ್ಯೋ. ಪಲಾವ್ ಮೆಡಿಟೇಷನ್ ಮಾಡಕ್ ಹೊರಟ್ರೆ ಪಲಾವ್ನ ಏನಂತ ಕರೀತಾರೆ? ಪಲಾವ್ ಮೆಡಿಟೇಷನ್ ಮಾಡಕ್ ಕೂತ್ರೆ ಏನಂತ ಕರೀತಾರೆ? ಪಲಾವ್ ಮೆಡಿಟೇಷನ್ ಪೀಡಿಯಾಟ್ರಿಷನ್. ಪೀಸ್ ಪಲಾವ್. ಓ, ಎರಡು ಪೀಸ್ ಪಲಾವ್, ಕರೆಕ್ಟ್. ಓಕೆ. ಚಾಕ್ ಪೀಸು ಕ್ಲಾಸಿಗೆ ಲೇಟ್ ಆಗೋದ್ರೆ ಏನಂತ ಹೇಳ್ತಾರೆ? ಚಾಕ್ ಪೀಸ್ ಕ್ಲಾಸಿಗೆ ಲೇಟ್ ಆಗೋದ್ರೆ ಏನಂತಾರೆ? ಚಾಕ್ಲೇಟ್. ಚಾಕ್ಲೇಟ್ ಹೀರೋಗೆ ಚಾಕ್ಲೇಟ್ ಮಾತ್ರ ನೆನಪಾಗುತ್ತೆ. ಐ ಲವ್ ಚಾಕ್ಲೇಟ್. ತರಕಾರಿಗಳೆಲ್ಲ ಸರಿ, ಅದಕ್ಕೆ ಹೇಳಿದ್ ಚಾಕ್ಲೇಟ್ ಸರಿ ಅಂತ ಹೇಳ್ಬೇಕು. ಅಂದ್ರೆ ಕ್ವಶನ್ ಆನ್ಸರ್ ಕೊಟ್ಬಿಟ್ರೆ ನಂಗೆ ಬೇಜಾರಾಗೋದು. ನಾನ್ ಸಿಲ್ಲಿ ಕೇಳ್ಬಿಟ್ನೋ ಅಂತ. ಇಲ್ಲ, ನೀವು ಬೇರೆ ಕ್ವಶನ್ ಪಾಸ್ ಮಾಡ್ಬಿಟ್ರೆ ನಾನ್ ತಪ್ಪ ಹೇಳ್ದ ಅಂತ ಅನ್ಸ್ಬಿಡುತ್ತೆ ನನ್ಗೆ. ಓಕೆ, ಯಾಕಂದ್ರೆ ನನಗೆ ಇದೆಲ್ಲ ನನ್ಗೆ ಯಾವತ್ತೂ ಅಭ್ಯಾಸನೇ ಇಲ್ಲ ಈ ತರ. ನಾನ್ ರೂಢಿ ಮಾಡ್ಕೋಬೇಕೀಗ. ಈ ತರಕಾರಿಗಳೆಲ್ಲ ಬಾರ್ಗ್ ಹೋಗುತ್ತೆ, ಸೊ ತರಕಾರಿಗಳನ್ನ ಏನಂತ ಕರೀತಾರೆ ಅವಾಗ? ತರಕಾರಿಗಳು ಬಾರ್ಗ್ ಹೋಗುತ್ತಾ? ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3. ಕ್ಲೂ ಕೊಡ್ಲಾ? ದಿನ ಯೂಸ್ ಮಾಡ್ತೀರಾ, ದಿನ ಬೇಕು. ಬಾತ್ರೂಮ್. ಅಯ್ಯೋ, ಏನು ಗೊತ್ತಾಗ್ತಿಲ್ಲ. ಸಾಂಬಾರ್. ತರಕಾರಿಗಳು ಬಾರ್ ಸಾಂಬಾರ್. ಸಿಂಪಲ್. ಓಹ್, ತರಕಾರಿಗಳು ಸಾಂಬಾರ. ಓಕೆ, ಈಸಿ ಕೇಳ್ತೀನಿ. ಮೇಕಪ್ ಹಚ್ಕೊಳ್ಳೋ ಬನ್ ಯಾವುದು? ಮೇಕಪ್ ಹಚ್ಕೊಳ್ಳೋ ಬನ್. ಬನ್ 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 ಬನ್. ನನ್ಗೆ ಇದಕ್ಕೆಲ್ಲ ಸೇರಿ ಇಂಟರ್ವ್ಯೂ ಆದ್ಮೇಲೆ ಪಾರ್ಟಿ ಬೇಕು ಸರ್. ಸರಿ, ಆಯ್ತು, ಬನ್ನಿ ಈಗಲೇ. ಕ್ರೀಮ್ ಬನ್. ಓಕೆ, ಲಾಸ್ಟ್ ಬ್ಯಾಂಗ್ಳೂರಲ್ಲಿ ನೀವಿರೋ ಕಾರಣ ಸಿಂಪಲ್ ಒಂದ್ ಕೇಳ್ತೀನಿ. ಕತ್ರಿಗಳೆಲ್ಲ ಒಂದ್ ಕಡೆ ರಾಶಿ ಹಾಕಿದ್ರೆ ಏನಂತೀರಾ? ಕತ್ರಿ. ಅಷ್ಟೇ, ಸಿಂಪಲ್, ಮುಗೀತು. ಕತ್ರಿ ಅಂತ ನೀವು ಪಾಸ್ ಕೊಡ್ತಿದ್ದಂಗೆ ನಮ್ಗೆ ಇಲ್ಲ, ನಾನ್ ಬ್ಯಾಂಗ್ಳೂರಲ್ಲಿ ಇರೋ ಕಾರಣ ಅಂತ ಹೇಳ್ದೆ. ನೋಡಿ, ಹಿಂಗೆಲ್ಲ ನೀವು ಹೇಳ್ಬೇಕು. ಹಿಂಗೆಲ್ಲ ನೀವು ಡೈಲಿ ಯೂಸ್ ಮಾಡ್ತೀರಾ ಅಂತಂದ್ರೆ ನಾನು ಡೈಲಿ ಸಾಂಬಾರ್ ತಿನ್ನೋದೇ ಇಲ್ಲ. ಲಾಸ್ಟ್ ಕ್ವಶನ್ ಅಂತ ಕೇಳಿ ಕ್ಲೂ ಕೊಟ್ಟಿದ್ದಿದ್ದಕ್ಕೆ ಇದು. ಬಟ್ ಆದ್ರೂ ಸಾಂಬಾರ್ ವಿಚಾರದಲ್ಲಿ ನೀವು ತಪ್ಪು ಮಾಡಿದೀರಾ. ಏನು? ನಾನ್ ಡೈಲಿ ಸಾಂಬಾರ್ ತಿನ್ನೋದಿಲ್ಲ. ಓಕೆ, ಬೇಸಿಕಲಿ ಎಲ್ಲರ ತರ ನಾರ್ಮಲ್ ಆಗಿರ್ತೀರ ಅಂತ ಅನ್ಕೊಂಡೆ ನಾನು. ಕೆಲವೊಬ್ರು ಅನ್ನನೇ ತಿನ್ನಲ್ಲ, ಕೆಲವೊಬ್ರು ಇಡ್ಲಿನೇ ತಿನ್ನಲ್ಲ. ಸಾಂಬಾರ್ ಅಲ್ಲಿಂದ ಬರುತ್ತೆ. ಇದೇನಾ ನಿಮ್ದು ಬ್ಯೂಟಿ ಸೀಕ್ರೆಟ್ ಸರ್? ಬ್ಯೂಟಿ ಗಿಟಿ ಎಲ್ಲ ಏನಿಲ್ಲ, ನಾವು ಸಿಕ್ಬದಿದ್ದೆಲ್ಲ ತಿಂತೀವಿ, ಅದು ಬೇರೆ ವಿಚಾರ. ಬಟ್ ಮನೇಲಿ ಅಂತ ಬಂದಾಗ ಮೊಸರು ತಿಂತೀರಾ? ಇಲ್ಲಪ್ಪ, ಆತರ ಅಲ್ಲ. ಈಗ ನಮ್ ಕಡೆ ತೊಂಬುಳಿ ಆತರ ಎಲ್ಲ ಮಾಡ್ತಾರೆ. ತೊವೆ, ಆಮೇಲೆ ಏನು ಶಿರ್ಸಿ ಮೊಸರು ನಿಮ್ಗೆ ಫೇವರಿಟ್ ಸರ್?
ನನಗ್ ತುಂಬಾ ಫೇವ್ರೇಟ್ಸ್ ಇದಾವೆ ಅಲ್ಲಿ. ತೊಂಬುಳಿ ಅಂತಂದ್ರೆ ಅಪ್ಪೆ ಹುಳಿ, ತೊಂಬುಳಿ ಅಂತೆಲ್ಲ ಹೇಳ್ತೀವಿ ನಾವು. ಆ ತೊಂಬುಳಿನ ವೆರೈಟಿ ಮಾಡ್ತೀವಿ ನಾವು. ಓಕೆ. ವೆರೈಟಿ ಸೊಪ್ಪುಗಳಿಂದ ಮಾಡ್ತೀವಿ. ಇದೇನೋ ತಾಲಿಪೇಟ್ ಅಂತ ಏನೋ ಒಂದು ತಾಳಿಪಿಟ್ಟು. ತಾಳಿಪಿಟ್ಟು ಆಕ್ಚುಲಿ ಅದು ನಾನು ಏನೋ ದೊಡ್ಡ ಐಟಮ್ ಅಂತ ಅನ್ಕೊಂಡಿದ್ದೆ, ಬಟ್ ಆಮೇಲೆ ಅಕ್ಕಿ ಪುಡಿಯಲ್ಲಿ ಮಾಡ್ತಾರೆ ಅಂತ ನಂಗೆ ಆಮೇಲೆ ಗೊತ್ತಾಯ್ತು. ರವಾದ ಮುಂಬ್ರಿ ಅಂತಾರೆ ಕೆಲವೊಂದ್ ಕಡೆಗೆ, ರವಾ ಮುಂಬ್ರಿ ಅಂತಾರೆ. ಅಡಿಗೆ ಮಾಡಕ್ ಗೊತ್ತಿದ್ಯಾ ಸರ್? ನಾನ್ ಬೇಸಿಕ್ ಆಗಿ ಮಾಡ್ಕೊಂತೀನಿ. ಈಗ ಅಮ್ಮ ಎಲ್ಲರೂ ಊರಿಗಿರಿಗೆ ಹೋದ್ರೆ ಐ ಕುಕ್. ಇವಾಗ ಸರ್ ಅಗ್ನಿಸಾಕ್ಷಿ ಟೀಮ್ ಅಲ್ಲಿ ನೀವು ಸೀರಿಯಲ್ ಬಿಟ್ಟು ರೀಸೆಂಟ್ ಆಗಿ ನಾನು ವಿಡಿಯೋಸ್ ನೋಡಿದೆ, ಎಲ್ಲರೂ ಜಾಯಿನ್ ಟುಗೆದರ್, ಸೊ ಒಂದು ಫ್ಯಾಮಿಲಿ ತರ ಇದ್ದೀರಾ. ಸೊ ನಾನು ಇವಾಗ ಒಂದೊಂದು ವರ್ಡ್ ಹೇಳ್ತೀನಿ, ಅದನ್ನ ಯಾರಿಗೆ ಹೇಳಕ್ ಇಷ್ಟ ಪಡ್ತೀರಾ? ತಲೆಹರಟೆ, ಸುಕೃತ. ಅಲ್ಲಿ ಬಟ್ ಹಂಗಂತ ಅವಳು ಒಬ್ಳೆ ಅಲ್ಲ, ಇರೋಬ್ಬರವ್ರೆಲ್ಲರೂ ತಲೆಹರಟೆನೆ. ಬಾಯ್ ಬಡ್ಕಿ ಪ್ರಿಯಾಂಕಾ. ಚಂದ್ರಿಕಾ. ಹಳೇದ ಹೊಸದು. ಓಕೆ. ಅಳುಮುಂಜಿ ಕ್ಯಾರೆಕ್ಟರ್ ಅಂತ ಬಂದಾಗ ನಮ್ಮ ಅನುಷಾ ರಾವ್, ರಾಧಿಕಾ. ಓಕೆ. ಡೌಟ್ ಪಾರ್ಟಿನ ಇಶಿತಾ ವರ್ಷ. ಪಾಪ ನಾನು ಕ್ಯಾರೆಕ್ಟರ್ ಹೇಳ್ತೀನಿ. ಓಕೆ. ಕ್ರಿಮಿನಲ್ಲು ನೀವೇನಾ? ಅಮಿತ್ ರಾವ್. ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ. ಕಿಶೋರ್. ಆದ್ರೆ ಅಮಿತ್ ಅವರು ಯಾರಿಗ್ ಗೊತ್ತಿಲ್ಲ ಹೇಳಿ, ಯಾರು ಹೇಳಿದ್ರು ಅಮಿತ್ ಅವ್ರು ನಮ್ ಫ್ರೆಂಡ್ ಅಂತಾರೆ. ಅಮಿತ್ ಅಂದ್ರೆ ಇಂಡಸ್ಟ್ರಿಗೆ ತುಂಬಾ ಹಳಬ್ರು ಮತ್ತೆ ಪರಿಚಯದವರು ಎಲ್ಲರಿಗೂ. ಅದಾದ್ಮೇಲೆ ತಿಂಡಿ ಪೋತಿ. ಸುಕೃತ. ಆದ್ರೂ ಇದೇ ಮಾಡಂಗಿಲ್ಲ, ಎಲ್ಲ ಕಾಂಪಿಟೇಷನ್ ಇಲ್ಲ ಅದಕ್ಕೆ. ಓಕೆ. ಸೊ ಆಲ್ ಇನ್ ಆಲ್ ಅಂತಂದ್ರೆ ಯಾರು? ಎಲ್ಲರೂ ಆ ಮಿಸ್ಚೀವಸ್ ಗುಣ ಇದೆ, ಎಲ್ಲರಿಗೂ ಇದೆ. ಪ್ರತಿಯೊಬ್ರು ಕಳ್ರೆ, ಅದು ನಾವು ಒಟ್ಟಿಗೆ ಇದ್ದಾಗ ಮಾತ್ರ. ಬೇರೆಯವ್ರ ಜೊತೆ ಎಲ್ಲ ಹೇಗಿರ್ತಾರೆ ಅನ್ನೋದು ನಾನು ನೋಡಿಲ್ಲ. ಇಲ್ಲ, ನೀವು ನಾನು ನೋಡ್ದಂಗ ಒಂದು ಫ್ಯಾಮಿಲಿ ತರ ಇದ್ದೀರಾ. ಅವಾಗಿಂದನು ಇವಾಗವರೆಗೂ ಆ ಬಾಂಡಿಂಗ್ ಇದೆ ಅಂತಂದ್ರೆ, ಅದ್ರಲ್ಲಿ ನಾನು ಇನ್ನೊಂದು ನೋಡಿರೋದೇನು ಅಂತಂದ್ರೆ, ಕ್ಯಾರೆಕ್ಟರ್ ಚೇಂಜ್ ಆದ್ರೂ ಅವ್ರು ನಿಮ್ಗೆ ಬೇಕು, ಹಳೆ ಕ್ಯಾರೆಕ್ಟರ್ ಮಾಡ್ತಿದ್ದವ್ರು ಬೇಕು. ನಾವ್ ಅಂದ್ರೆ ಯಾರನ್ನು ಬಿಟ್ಕೊಟ್ಟಿಲ್ಲ. ಓಕೆ. ಸೊ ನೋಡಿ, 6 ವರ್ಷ ಆದ್ಮೇಲೆ ನಾವು ಸಿಕ್ಕಿರೋದೆಲ್ಲ ಒಟ್ಟಿಗೆ. ಸೊ ಯಾರ್ಯಾರು ಫ್ರೀ ಇದ್ರು ಎಲ್ರು ಬಂದಿದ್ರು, ಚೆನ್ನಾಗಿತ್ತು. ನಾವ್ ಈಗ್ಲೂ ಎಲ್ರು ಕಾಲ್ ಹೇಳ್ಕೊಂಡು, ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಇದಾರೆ ಬೇರೆಯವ್ರೆಲ್ರು, ಬಟ್ ಯಾರನ್ನು ನಾವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ ವಿಶೇಷ, ಇರೋಬ್ಬರು ಅಗ್ನಿಸಾಕ್ಷಿ ಆರ್ಟಿಸ್ಟ್ಗಳು ಎಲ್ಲರ ಜೊತೆ ನಾನು ಒಬ್ಬನೇ ಈಗ್ಲೂ ಟಚ್ ಅಲ್ಲಿ ಇರೋದು. ಬಟ್ ನಿಮ್ಗೆ ಲಿಮಿಟೆಡ್ ಫ್ರೆಂಡ್ಸ್ ಅಲ್ವಾ ಸರ್? ತುಂಬಾ ಲಿಮಿಟೆಡ್. ಅದ್ರಲ್ಲಿ ಒಬ್ರನ್ನ ಕಳ್ಕೊಂಡ್ರಿ ಅಲ್ವಾ? ನಿಜವಾಗ್ಲೂ ಅವರು ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡ್ರ? ದೇವ್ರಣ ಇಲ್ಲ, ಅವನು ಇದ್ರ ಮೇಲೆ ಡಿಪೆಂಡೇ ಆಗಿರ್ಲಿಲ್ಲ. ಅವನಿಗೆ ಅವಂದೇ ಆದಂತ ಕೆಲಸ ತುಂಬಾ ಚೆನ್ನಾಗಿತ್ತು. ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದ, ಕೆಲವೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದ, ತುಂಬಾ ಚೆನ್ನಾಗಿತ್ತು. ಅವನಿಗೆ ಇಂಡಸ್ಟ್ರಿಗೆ, ಅವನ ಸಾವಿಗೆ ಸಂಬಂಧನೇ ಇಲ್ಲ. ಯಾರ್ಯಾರು ಏನೇನ್ ಹೇಳ್ತಾರೆ ಅವರಿಗೆ ಒಂದು ಅವ್ರಗಳೇ ಗೆಸ್ ಮಾಡ್ಬಿಟ್ಟು ಇದ್ ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಅವತ್ತು ಲೈವಿಗೆ ಬಂದು ಅಥವಾ ವಿಡಿಯೋ ಏನೋ ಮಾಡಿ ನಾನು ಎಲ್ರಿಗೂ ಕ್ಲಾರಿಟಿ ಕೊಟ್ಟಿದ್ದು. ತುಂಬಾ ಒಳ್ಳೆ ಬೆಸ್ಟ್ ಫ್ರೆಂಡ್. ನಾನು ಅದೇ ಹೇಳ್ದೆ, ತುಂಬಾ ಲಿಮಿಟೆಡ್ ಫ್ರೆಂಡ್ಸ್ ಇರೋದು, ಅದರಲ್ಲಿ ತುಂಬಾ ಬೆಸ್ಟ್ ಫ್ರೆಂಡ್ನೇ ಕಳ್ಕೊಂಡ್ಬಿಟ್ಟೆ. ನಿಮ್ ಲೈಫ್ ಅಲ್ಲಿ ಇವ್ರು ನಿಮ್ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಯಾರ ಹೆಸರು ಚೂಸ್ ಮಾಡಕ್ ಇಷ್ಟ ಪಡ್ತೀರಾ? ಯಾಕೆ? ಅಮ್ಮ ಫಸ್ಟ್ ಆಫ್ ಆಲ್. ಓಕೆ. ಇಂಡಸ್ಟ್ರಿ ಅಂತ ಬಂದ್ರೆ ನನಗೆ ಗಣಪತಿ ಭಟ್ರು ಅಂತ ಒಬ್ರು ಇದಾರೆ, ನನ್ನ ಮೆಂಟರ್. ನಾನು ಇಂಡಸ್ಟ್ರಿ ಇನಿಷಿಯಲ್ ಅಲ್ಲಿ ನಾನು ಬಂದಾಗ, ಈಗ ಅವರು ಅಂದ್ರೆ ಅಶ್ವಿನಿ ನಕ್ಷತ್ರ ಅಂತ ಒಂದು ಸೀರಿಯಲ್ ಬಂತು ಗೊತ್ತಾ, ಅದ್ರ ಪ್ರೊಡ್ಯೂಸರ್ ಅವರು. ಆ ಸೀರಿಯಲ್ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ನಾನೇ ಅವ್ರ ಜೊತೆ ಇದ್ದಿದ್ದು. ಸೊ ಆ ಟೈಮ್ ಇಂದನು ನೀನೇನೋ ಮಾಡ್ತೀಯಾ ಮಾಡು, ನಿನ್ಗೇನ್ ಅದ್ರಲ್ಲೊಂದು ನಿಮ್ಗೆ ರೋಲ್ ಇರ್ಲಿಲ್ಲ? ಇಲ್ಲ. ಅಲ್ಲಿ ತಮ್ಮನ್ ರೋಲ್ ಇತ್ತು, ಬಟ್ ಅದಕ್ಕೆ ನಾನು ಸೆಟ್ ಆಗ್ತಿರ್ಲಿಲ್ಲ. ಟ್ರೈ ಮಾಡಿದ್ರು ಪಾಪ, ಬಟ್ ಸೆಟ್ ಆಗ್ತಿರ್ಲಿಲ್ಲ. ಸೊ ಇನಿಷಿಯಲ್ ಇಂದನು ನಿನಗೇನ್ ಬೇಕು ಹೇಳು ಅಂತ ಸಪೋರ್ಟ್ ಮಾಡಿದ್ದೆ ನನಗೆ ಅವರು. ಇವನ್ ಆವಾಗ ನಾನು ಈ ಮ್ಯಾನೇಜರ್ಸು, ಅಸೋಸಿಯೇಟ್ ಡೈರೆಕ್ಟ್ರು, ಆಮೇಲೆ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳನ್ನ ನಾನು ಮೀಟ್ ಮಾಡಿದ್ದೆ ಅವರಿಂದ. ಅದು ಹೇಗೆ ಅಂತಂದ್ರೆ, ಟಿವಿ ಡೈರೆಕ್ಟ್ರಿ ಅಂತ ಬರೋದು. ಯಾವತ್ತಾರು ಕೇಳಿದೀರಾ ನೀವು? ಈ ಫೋನ್ ಡೈರೆಕ್ಟ್ರಿ ಬರುತ್ತೆ ಗೊತ್ತಾ? ನೋಡಿದೀರಾ ಫೋನ್ ಡೈರೆಕ್ಟ್ರಿ? ಎಲ್ಲರದು ಫೋನ್ ನಂಬರ್ಗಳನ್ನ ಒಂದು ಡೈರೆಕ್ಟ್ರಿ ತರ ಮಾಡಿ, ಲ್ಯಾಂಡ್ ಲೈನ್ಸ್ ಅದೆಲ್ಲ ಇರ್ತಿದ್ ಗೊತ್ತಾ? ಅದೇ ತರ ಟಿವಿ ಡೈರೆಕ್ಟ್ರಿ ಅಂತ ಬರೋದು. ಪ್ರಾಬಬ್ಲಿ KTV ಅನ್ನೋದು ಏನಿದೆ ಅಲ್ಲಿಂದ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಅಲ್ಲಿ ಇರೋಬ್ಬರ ಆರ್ಟಿಸ್ಟ್, ಪ್ರೊಡ್ಯೂಸರ್ಸ್,
ಕ್ಯಾಮ್ರಾಮನ್, ಡೈರೆಕ್ಟರ್, ಮ್ಯಾನೇಜರ್, ಪ್ರೊಡಕ್ಷನ್ ಬಾಯ್, ಎಲ್ಲರ ನಂಬರು ಅದ್ರೊಳಗಿರೋದು. ರಿಸೀವ್ ಮಾಡ್ತಾರಾ? ಓಕೆ, ಮಾಡ್ತಾರೆ. ಅವಾಗೆಲ್ಲ ನಿಮಗೆ ಈ ಟ್ರೂ ಕಾಲರ್ ಮತ್ತೊಂದು ಯಾವ್ದು ಕಾಲರ್ ಐಡಿಗಳು ಇರ್ಲಿಲ್ಲ, ಮಾಡೋರು. ಇದನ್ನ ಕೊಟ್ರು, ಅದ್ ಯಾವ ನಂಬಿಕೆ ಮೇಲೆ ಕೊಟ್ರು ದೇವ್ರನ್ನ ಗೊತ್ತಿಲ್ಲ. ನಾನು ಅದನ್ನ ಹೆಂಗ್ ಬೇಕಾದ್ರೆ ನಾನು ಮಿಸ್ಯೂಸ್ ಮಾಡ್ಬೋದು, ಯೂಸ್ ಮಾಡ್ಕೊಂಡೆ ಮಿಸ್ಯೂಸ್ ಮಾಡ್ಬೋದಿತ್ತು. ಅದ್ ಎಲ್ರು ಹಂಗ್ ಮಾಡಲ್ಲ. ಸೊ ಎಲ್ಲರದು ಲಿಸ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಕಾಂಟ್ಯಾಕ್ಟ್ ಮಾಡಿ ಹೇಳ್ದವ್ರನ್ನ ಹೋಗಿ ಅವ್ರನ್ನ ಮೀಟ್ ಮಾಡಿ ಹಂಗೆ ನಾವು ಸ್ಟ್ರಗಲ್ ಮಾಡಿರೋದು. ಇವಾಗ ಒಂದೇ ಒಂದು ಇನ್ಸ್ಟಾ, ಫೇಸ್ಬುಕ್, ವಾಟ್ಸ್ಆಪ್ ನಂಬರ್ ಸಿಕ್ತ ಟಕ್ ಅಂತ, ಸರ್ ಐ ವಾಂಟ್ ಮೀಟ್ ಯು, ಐ ವಾಂಟ್ ಟು ಆಕ್ಟ್ ಇನ್ ಯುವರ್ ಸಿನಿಮಾ, ಅಷ್ಟೇ, ಗಿವ್ ಮಿ ಒನ್ ಚಾನ್ಸ್. ಈ ತರ ಅಪ್ರೋಚ್ ಮಾಡೋರು ಇದ್ದಾರೆ. ಆ ಹಂಬಲ್ನೆಸ್ ಇನ್ನೊಂದು ಇಲ್ಲ. ಸೊ ಆ ತರ ಎಲ್ಲ ನೋಡಿದಾಗ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ಗಣಪತಿ ಭಟ್ರು. ಇಂಡಸ್ಟ್ರಿ ಹೆಣ್ಮಕ್ಳಿಗೆ ಸೇಫಾ ಸರ್? ಈಗ ಹೊಸದಾಗಿ ಬರೋ ಆರ್ಟಿಸ್ಟ್ ಗಳಿಗೆ ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಸೇಫ್ ಇದೆ, ಅದನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಅವ್ರವ್ರಿಗೆ ಬಿಟ್ಟಿದ್ದು. ಎಲ್ಲಿಲ್ಲ ರಿಸ್ಕ್ ಅನ್ನೋ ರಿಸ್ಕ್ ಎಲ್ಲ ಕಡೆ ಇದೆ. ಎಲ್ಲ ಅದೇ ತುಂಬಾ ಜನ ಹೇಳ್ತಾರೆ, ತುಂಬಾ ಕೆಟ್ಟದಾಗಿ ನಮ್ಮ ಇಂಡಸ್ಟ್ರಿ ಬಗ್ಗೆನೂ ಮಾತಾಡಿದವ್ರು ಇದಾರೆ. ನಾನು ಅವ್ರಿಗೆ ಡೈರೆಕ್ಟ್ ಆಗೇ ಕೊಟ್ಟಿದ್ದೀನಿ. ಈಗ ಸಾಫ್ಟ್ವೇರ್ ಅಲ್ಲಿ ಇಲ್ವಾ, ಸಾಫ್ಟ್ವೇರ್ ಅಲ್ಲಿ ಕೊಲೀಗ್ಸ್ ಗಳಿಂದಾನೇ ಹೆರಾಸ್ಮೆಂಟ್ ಆಗುತ್ತೆ. ಮ್ಯಾನೇಜರ್ಸ್, HR ಮತ್ತೊಬ್ರು ಮಗದೊಂದು CEO, ಎಲ್ಲರ ಕಡೆಯಿಂದನೂ ಹೆಣ್ಮಕ್ಳಿಗೆ ಹ್ಯಾರಾಸ್ಮೆಂಟ್ ಆಗುತ್ತೆ. ಎಲ್ಲಿಲ್ಲ ನಿಮಗೆ ಇಂಡಸ್ಟ್ರಿ ಅಂತ ಯಾಕೆ ಅದನ್ನ ಇದು ಮಾಡ್ತಾರೆ ಅದ್ ನಂಗೆ ಗೊತ್ತಿಲ್ಲ, ಟ್ಯಾಗ್ ಮಾಡೋದು ಗೊತ್ತಿಲ್ಲ. ಅದೇ ನಾನು ಹೇಳ್ದಲ್ಲ ಆವಾಗ್ಲೇನೆ, ಕಾಣಿಸ್ಕೊಳ್ಳೋರು ನಾವು. ಇವಾಗ ಇಂಡಸ್ಟ್ರಿ ಅಂತ ಬಂದಾಗ ಹೆಣ್ಮಕ್ಳಿಗೆ ಏನೋ ಅಪ್ರೋಚ್ ಮಾಡ್ತಾರೆ, ಗಂಡ್ ಮಕ್ಳಿಗೆ ಚಾನ್ಸ್ ಬೇಕು ಅಂತಂದ್ರೆ ಫೈನಾನ್ಷಿಯಲಿ ಅಪ್ರೋಚ್ ಮಾಡ್ತಾರೆ ಅನ್ನೋದು ಕಾಮನ್ ಟ್ಯಾಗ್. ನೀವ್ ಅದನ್ನ ಎಲ್ಲಾದ್ರೂ ಫೇಸ್ ಮಾಡಿ? ಖಂಡಿತ ಮಾಡಿದೀನಿ. ಒಬ್ಬ ಇದಾನೆ ಕಿರಾತಕ, ಅವ್ನು ಈಗಲೂ ಕಾಸ್ಟಿಂಗ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿ ವರ್ಕ್ ಮಾಡ್ತಿದ್ದಾನೆ. ಈ ಇಂಟರ್ವ್ಯೂ ನೋಡ್ಬೋದು, ಅವನು ಹೇಳಕ್ಕಾಗಲ್ಲ. ಆ ಮನುಷ್ಯ ಒಂದ್ಸಲ ನಾಗರಬಾವಿ ಕಾಂಪ್ಲೆಕ್ಸ್ ಹತ್ರ ಕರೆದು ಅರ್ಜೆಂಟ್ ಕರೆದ್ರು, ರಾಜೇಶ್ ETV ಅವಾಗ ETV ಇತ್ತು, ETV ಒಂದು ಇದಾಗ್ತಾ ಇದೆ, ಸೀರಿಯಲ್ ಆಗ್ತದೆ, ನಿಮ್ದು ಫೈನಲ್ ಆಗೋಗಿದೆ. ಹೌದಾ ಸರ್, ಯಾರು ಸರ್ ಪ್ರೊಡಕ್ಷನ್? ಅದೆಲ್ಲ ಹೇಳ್ತೀನಿ. ಹಾ ಹೇಳಿ ಸರ್, ಏನ್ ಮಾಡ್ಬೇಕು? ನಂಗೆ 3,000 ಬೇಕು, ಅರ್ಜೆಂಟ್ ಬೇಕು ನನಗೆ, ಇಲ್ಲೊಂದು ಬಾರ್ ಇದೆ ಬಂದ್ಬಿಡಿ ಅಂತ. ಸಾಲ ಕೇಳಿದ್ರೆ ಕೊಟ್ಬಿಡ್ತಿದ್ದೆ, ಈ ರೀಸನ್ ಯಾಕೆ? ಇದು ಇಂಥವ್ರನ್ನ ನಂಬೋದು, ಸಾಲ ಕೇಳೋರು ನಂಬಕ. ಇದು ಅಟ್ಲೀಸ್ಟ್ ನಮ್ಗೆ ಗೊತ್ತಿರುತ್ತೆ ಹೋಯ್ತಿದ್ದು ಅಂತ. ಸಾಲ ವಾಪಸ್ ಕೊಟ್ಟಾದ್ರೆ ನಾವು ಹಣ ಅಂತ ಕೇಳ್ತೀವಲ್ಲ, ಅದ ಆಮೇಲೆ ಅವ್ರ ದುಡ್ಡು, ಅದೊಂಥರ ಜೀವನ ಹಿಂಡೋದು. ನೀವು ಕೇಳ್ಬಾರ್ದು, ಅವ್ರು ಕೇಳಿದಾಗ ಇಸ್ಕೋಬೇಕು. ಅದೇ ಅವಾಗ ನಾವು ಸಾಲಗಾರ. ಸೊ ಈ ಅಪ್ಪ ಕರ್ದ, ನನಗೆ ಕರೆದು ಈ ತರ ಹಿಂಗೆ ಅಂತ. ಸರ್ ನಂಗೆ ಫಸ್ಟ್ ಪ್ರೂಫ್ ತೋರ್ಸದ್ಮೇಲೆ ಕೊಡ್ತೀನಿ ಸರ್ ಅಂತ. ಹಂಗಂತ ನಾನು ತಗೊಂಡೋಗಿದ್ದೆ, ದುಡ್ಡು ತಗೊಂಡೋಗಿದ್ದೆ. ಅದು ನಾನು ಅವಾಗ ಹೇಳ್ದಲ್ಲ, ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ದೆ, ಏನೋ ಒಂದು ಸೇವಿಂಗ್ಸ್ ಅಂತ ಒಂದಷ್ಟು ಇಟ್ಕೊಂಡಿದ್ದೆ ಪಾಕೆಟ್ ಅಲ್ಲಿ. ಈ ಅಪ್ಪ ಕೇಳಿದ ತಕ್ಷಣ ನಂಗೆ ಏನು ಫುಲ್ ಬೈಕ್ ತಗೊಂಡು ಹೋದೆ. ನೋಡಿದ್ರೆ ಬಾರಲ್ಲಿ ಕುತ್ಕೊಂಡು ಅಣ್ಣ ಎಣ್ಣೆ ಹೊಡಿತಾನೆ. ಅಲ್ಲಿ ನೋಡಿದ್ರೆ ಅಲ್ಲಿ ಬಿಲ್ ಕಟ್ಟಕ್ಕೆ ಅವನ ಹತ್ರ ಇರ್ಲಿಲ್ಲ ಅಂತ ಅನ್ಸುತ್ತೆ. ಒಂದು 3-4 ಜನ ಇದ್ರು ಅಲ್ಲೇ. ನೀವು ಹೇಳಿ ಸರ್, ಪ್ರೂಫ್ ತೋರಿಸಿ, ಯಾರು ಮ್ಯಾನೇಜರ್ ಹತ್ರ ಮಾತಾಡಿಸಿ ಅಂತ. ಏನ್ರಿ ನಮ್ಮ ಮೇಲೆ ನಂಬಿಕೆ ಅಲ್ವಾ ಅಂತ. ಸರ್ ನಂಬಿಕೆ ಇದೆ ಸರ್, ಅದಕ್ಕೆ ಕೇಳ್ತಾ ಇದೀನಿ, ತೋರಿಸಿ. ನಿಮಗ್ ನನ್ನ ಮೇಲೆ ನಂಬಿಕೆ ಅಲ್ವಾ? ನೋಡಿ ಬೇಕಿದ್ರೆ ಅನ್ಬಿಟ್ಟು ಹಿಂಗ್ ತೋರಿಸ್ದೆ. ಅಲ್ಲಿ ತೋರ್ಸಿದ ತಕ್ಷಣ ಅಣ್ಣ ಒಂದ್ಸಲ ಅವಕ್ಕಾದ. ಇಲ್ಲ ನೀವು ಕೊಟ್ಟೋಗಿ ನಾನು ಹೇಳ್ತೀನಿ ಹಂಗೆ ಅಂತ. ಇಲ್ಲ ಸರ್, ತುಂಬಾ ಕಷ್ಟಪಟ್ಟು ದುಡ್ದಿರೋ ದುಡ್ಡು, ನೀವೆಲ್ಲ ಆದ್ಮೇಲೆ ಹೇಳಿ, ಬೇಕಾದ್ರೆ ಸೆಟ್ಟಿಗೆ ಬನ್ನಿ, ಅಲ್ಲೇ ದುಡ್ಡು ಕೊಡ್ತೀನಿ ಅಂತ. ಅಲ್ಲಿಗೆ ಮ್ಯಾಟರ್ ಕ್ಲೋಸ್. ಸದ್ಯ ಇಲ್ಲಿವರೆಗೂ ಟಚ್ ವುಡ್ ಯಾಮಾರಿಲ್ಲ. ಯಾಮಾರಕ್ ನಾನು ಕೆಲವೊಬ್ರನ್ನ ಬಿಟ್ಟು ಇಲ್ಲ. ತಪ್ಸಿದೀರಾ? ತುಂಬಾ ಕಡೆ ತಪ್ಸಿದೀನಿ, ತುಂಬಾ ಜನರನ್ನ ತಪ್ಸಿದೀನಿ. ನೀವು ಯಾವ್ದೋ ಒಂದು ವಿಷಯಕ್ಕೆ ಒಬ್ಬ ಪರ್ಸನ್ ಹತ್ರ ಸಜೆಷನ್ ಕೇಳ್ತೀರಾ ಅಂತಿದ್ರೆ ಅದು ಯಾವ ಪರ್ಸನ್? ಫಸ್ಟ್ ಪರ್ಸನ್ ಈಗ ಯಾವ್ದೋ ಒಂದು ವಿಷಯ ತುಂಬಾ ಗೊಂದಲದಲ್ಲಿ ಇರ್ತೀರಾ, ಸಜೆಷನ್? ಆಬ್ವಿಯಸ್ಲಿ ರಾಧಿಕಾ ನನ್ನ ಕೋ ಆರ್ಟಿಸ್ಟ್, ಅವ್ರ ಹತ್ರ ಕೇಳ್ತೀರಿ. ರಾಧಿಕಾ ಅನುಷಾ ರಾವ್ ಅಲ್ಲ, ರಾಧಿಕಾ ಅಚ್ಯುತ್ ರಾವ್ ಅಂತ ಇದಾರೆ, ಅವ್ರನ್ನ ಕೇಳ್ತೀನಿ. ಅದ್ ಬಿಟ್ರೆ ನಂಗೆ ಅಮ್ಮ ಕೆಲವೊಂದ್ಸಲ ಇನ್ಪುಟ್ ಕೊಡ್ತಾರೆ. ಖಂಡಿತ ಕೊಡ್ತಾರೆ. ಎಷ್ಟೋ ಸಲ ನಾನು ಬೇಡ ಈ ಪ್ರಾಜೆಕ್ಟ್ ಅಂತ ಬಿಟ್ಟಾಗ್ಲೂ, ವರ್ಕ್ ಆಗಲ್ಲ ಅಂತ ಬಿಟ್ಟಾಗ್ಲೂ ಅಮ್ಮನೇ ಹೋಗು ಮಾಡು ಏನೋ ಒಂದು ಲೈನ್ ಅಪ್ ಸಿಗ್ಬೋದು ಅಲ್ಲಿಂದ. ಅದು ಬಿಟ್ರೆ ರಾಧಿಕಾ ಹತ್ರ ಕೇಳ್ತೀರಿ.
ಓಕೆ, ಇಂಡಸ್ಟ್ರಿಗೆ ಹೊಸದಾಗಿ ಬರೋರಿಗೆ ನಿಮ್ ಕಡೆ ಒಂದು ಟಿಪ್ಸ್ ಅಂತಂದ್ರೆ ಏನ್ ಹೇಳ್ತೀರಿ? ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳದೆ ಬನ್ನಿ. ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ನಾನು ಹಂಗಾಗ್ಬಿಡ್ತೀನಿ, ಹಿಂಗಾಗ್ಬಿಡ್ತೀನಿ, ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಕ್ ಹೋಗ್ಬೇಡಿ. ಅವ್ರು ಸಪೋರ್ಟ್ ಮಾಡ್ತಾರೆ, ಇವ್ರು ಸಪೋರ್ಟ್ ಮಾಡ್ತಾರೆ, ಯಾರು ಏನೂ ಸಪೋರ್ಟ್ ಮಾಡಲ್ಲ. ನಿಮ್ಮ ಒಂದು ಟ್ಯಾಲೆಂಟಿಗೆ ಏನ್ ಸಿಗ್ಬೇಕು ಅದು ಸಿಗ್ಬೇಕು ಅಂತ ಸ್ವಲ್ಪ ಟೈಮ್ ತಗೋಬೇಕು, ಮುಚ್ಕೊಂಡು ವೇಟ್ ಮಾಡಿ ಅಂತ ಹೇಳ್ತಾರೆ. ಸರ್, ಇಷ್ಟೆಲ್ಲ ಮಾಹಿತಿಗಳು ನಿಮ್ಗೆ ಗೊತ್ತಿರುವಾಗ ಯಾಕೆ ನಂದಿನಿ ಸೀರಿಯಲ್ ಇಂದ ನಿಮ್ಮನ್ನ ಹೊರಗಡೆ ಇಟ್ರು? ಅದು ಚಾನಲ್. ಓಕೆ, ಬಟ್ ಇದ್ದಕ್ಕಿದ್ದಂಗೆ ಇವನ್ ನಾನು ಕ್ಯಾಸ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಆಗ ಒಂದು ರಿಯಾಲಿಟಿ ಶೋ ಮಾಡಿದ್ದೆ ನಾನು, ಡ್ಯಾನ್ಸ್ ತಕದಿಮಿತ. ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಸರ್ ಅವಾಗಿಂದ ನಾನು. ಸೊ ಅವಾಗ ನಾನು ತುಂಬಾ ಸಣ್ಣ ಆಗಿದ್ದೆ. ಇವಾಗ್ಲೂ ನೀವು ನಂದಿನಿ ಎಪಿಸೋಡ್ ನೋಡಿದ್ರೆ ನೋಡ್ತೀರಾ, ಒಂದೇ ಒಂದು ಮೀಸೆಯ ಒಂದು ಕೂದಲ ಬೆಳೆ ಕೊಟ್ಟಿರ್ಲಿಲ್ಲ ನನಗೆ. ಯಾಕಂದ್ರೆ ಅವ್ರು ಹೇಳಿದ್ರು, ಇಲ್ಲ ಒಂದು 20-21 ವರ್ಷದ ಹುಡುಗಂದು ಕತೆ, ಸ್ವಲ್ಪ ಏಜ್ ಆಗಿರೋಂತ ಹುಡುಗಿ ಅಂತ. ಹೌದಾ, ಸೆಟ್ ಆಗ್ತೀನೇನು, ಬಟ್ ನನಗೆ ಅವ್ರ ಅಕ್ಕನ್ ತರ ಕಾಣ್ತಾರಲ್ಲ ನಿತ್ಯ ಅವರು ಅಂತ. ನಾನು ಇವನ್ ರಮೇಶ್ ಅರವಿಂದ್ ಸರ್ ಅದಕ್ಕೆ ಪ್ರೊಡ್ಯೂಸರು. ನಾನು ಅವ್ರಿಗೂ ಹೇಳಿದೆ, ಸರ್ ಹಿಂಗ್ ಅನ್ನಿಸ್ತಿದೆ ಸರ್ ನನಗೆ, ರಾಜೇಶ್ ಮಾಡಿ ಸುಮ್ನೆ ಆರಾಮಾಗಿ, ಯಾಕೆ ತಲೆ ಕೆಡ್ಸ್ಕೊತೀರಾ, ಚಾನಲ್ ಅವರೇ ನಿಮ್ಮನ್ನು ತಗೊಂಡಿದಾರಲ್ಲ. ಓಕೆ ಸರ್, ಅವರೇ ಹೇಳ್ಬಿಟ್ರಲ್ಲ ಹಿಂಗೆ ಅಂತ. ಪಾಪ ಈಗ್ಲೂ ನನ್ನ ನೆನ್ಪಿಟ್ಕೊಂಡಿದ್ದಾರೆ ಅವರು, ರಮೇಶ್ ಸರ್. ಮೊನ್ನೆ ನಮ್ಮ ಪೀಟರ್ ಆಡಿಯೋ ರಿಲೀಸ್ ಟೈಮಲ್ಲಿ ಅವ್ರದ್ದು ಡೈಸಿ ಇದೇನೋ ಒಂದು ಅವ್ರ ಬರ್ತ್ಡೇ ಇವೆಂಟಿಗೆ ಬಂದಿದ್ರು. ಅವಾಗ ಯಾರೋ ಏನೋ ತೋರಿಸ್ತಾ ಇದ್ರಂತೆ, ಹಿ ವಾಸ್ ಮೈ ಹೀರೋ ಮ್ಯಾನ್, ಹಿ ವಾಸ್ ಮೈ ಹೀರೋ ಇನ್ ನಂದಿನಿ ಸೀರಿಯಲ್ ಅಂತ ಹೇಳ್ತಾ ಇದ್ರಂತೆ. ಆಮೇಲೆ ನಾನು ಪ್ರತಿ ವರ್ಷ ಬರ್ತ್ಡೇಗೆಲ್ಲ ವಿಶ್ ಮಾಡಿದಾಗೆಲ್ಲ ರಿಪ್ಲೈ ಮಾಡ್ತಾರೆ. ಸೊ ಅದೆಲ್ಲ ಓಕೆ, ಬಟ್ ಸೀರಿಯಲ್ ಅಂತ ಬಂದಾಗ ನನ್ನನ್ನ ಯಾಕೆ ಕ್ಯಾಸ್ಟ್ ಮಾಡಿದ್ರು, ಅದು ಪ್ರೊಡಕ್ಷನ್ ಹೌಸ್ದವ್ರು ತಪ್ಪಲ್ಲ, ಅದು ತಪ್ಪಾಗಿದ್ದು ಚಾನಲ್ ಇಂದ. ಅದೇ ಹೇಳನಲ್ಲ, ಹಿಂದಿನ ದಿನ ನೈಟ್ ಶೂಟಿಂಗ್ ಮುಗಿಸ್ಕೊಂಡ್ಬಂದು ಮಲಗಿದ್ದೀನಿ, ಮಾರನೇ ದಿನ ಬೆಳಗ್ಗೆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು, ಸರ್ ನಿಮ್ದು ರೀಪ್ಲೇಸ್ ಆಗಿದೆ. ಅಂದ್ರೆ ಇದು ಹಿಂದೆ ಏನೇನಾಗಿದೆ ನನಗೆ ಗೊತ್ತಿಲ್ದಂಗೆ. ನೀವು ಸೆಟ್ಟಲ್ ಇರೋಗನೇ ಆಗಿರಬಹುದು, ಗೊತ್ತಿಲ್ಲ. ಬಟ್ ಸೆಟ್ಟಲ್ ಇರ್ಬೇಕಾದ್ರೆ ಯಾರು ಬಂದಿಲ್ಲ ಆಡಿಷನ್ಗೆ ಮತ್ತೊಂದಕ್ಕೆ ಅಂತ. ಕಟ್ ಮಾಡಿದ್ರೆ 21 ವರ್ಷದ ಇದ್ದಿದ್ದು 31 ವರ್ಷ. ಎಲ್ಲೋ ಒಂದು ಕ್ಲೂ ಅಂತ ಬಂದಿಲ್ವಾ? ಏನೇನು ಇಲ್ಲ, ನಥಿಂಗ್. ನನಗೆ ಆಶ್ಚರ್ಯ ಆಗತ್ತೆ ಇದನ್ನ ಕೇಳಿದಾಗ, ಏನೇನು ಒಂದು ಕ್ಲೂ ಇಲ್ಲ. ಅದನ್ನ ನಂಬಿಟ್ಟು ನೀವು ರೀಸೆಂಟ್ ಆಗಿರುವ ಪ್ರಾಜೆಕ್ಟ್ ಗಳನ್ನ ಬಿಟ್ಟಿದ್ದಿದ್ರೆ ಬಿಡಿ ಅಂತ ಹೇಳಿದ್ರು. ಆಕ್ಚುಲಿ ಬಿಡಿ ಅಂತ ಹೇಳಿದ್ರು, ನಾನು ಬಿಡಲ್ಲ ಸರ್, ಒಂದು 6 ತಿಂಗಳಾಗ್ಲಿ ಅಂತ ಹೇಳಿದ್ದೆ. 6 ತಿಂಗಳಾಗ್ಲಿ, ಇದು ಸಸ್ಟೇನ್ ಆಗ್ಬೇಕು. ಯಾಕಂದ್ರೆ ಅದು ನಂದಿನಿ ಭಾಗ 2, ನಾಟ್ 1. ಓಕೆ, ಅದು ಒಂದು ಸೂಪರ್ ಡೂಪರ್ ಹಿಟ್, ಪ್ಯಾನ್ ಇಂಡಿಯಾ ಲೆವೆಲ್ ಹಿಟ್ ಆಗಿತ್ತು. ಇದು ಪ್ಯಾನ್ ಇಂಡಿಯಾ ಸೀರಿಯಲ್. ನಾವು ಹೇಳಿದಾಗ ನಾನು ಒಂದೇ ಹೇಳಿದ್ದು, ನನಗೆ ಇಂಡಸ್ಟ್ರಿ ಗೊತ್ತು. ನನಗೆ ಅಷ್ಟೊತ್ತಿಗಾಗ್ಲೇ ನಾನು ತುಂಬಾ ಫಿಕ್ಸ್ ಆಗಿದ್ರೆ ಗೊತ್ತು ನನಗೆ ಏನೇನು ಆಗತ್ತೆ ಇಂಡಸ್ಟ್ರಿಲಿ ಅಂತ. ಬಟ್ ನಾನು ಬಿಟ್ಟಿರ್ಲಿಲ್ಲ. ನೆಕ್ಸ್ಟ್ ಮತ್ತೆ ನನಗೆ ಊಟ ಕೊಟ್ಟಿದ್ದು ಯಾವುದು, ಅಗ್ನಿ ಸಾಕ್ಷಿ ಅಲ್ವಾ. ಸೊ ಅದೇನಾಗುತ್ತೆ, ಕೆಲವೊಂದು ಡಿಸಿಷನ್ ತುಂಬಾ ಅಕ್ಯುರೇಟ್ ಆಗಿ ನಾವು ತಗೋತೀವಿ. ಜೋಶಲ್ ಹೀರೋ ಆಗಿ ಸಿಕ್ತು ಅಂತ ಅನ್ಕೊಳ್ತಿದ್ರೆ ನೀವು ಈಗ್ಲೂ ಎಷ್ಟೋ ಜನಕ್ಕೆ ಹೀರೋ ಆಗೋ ಹುಚ್ಚಿಂದ ಇರೋ ಪ್ರಾಜೆಕ್ಟ್ ನ ಬಿಟ್ಟು ಹೀರೋ ಆಗಿ ಆ ಪ್ರಾಜೆಕ್ಟ್ 2-3 ತಿಂಗಳಿಗೆ ವೈಂಡ್ ಅಪ್ ಆಗಿ ಮನೇಲಿ ಕೂತಿರೋ ಪರಿಸ್ಥಿತಿ ಇದೆ ಈಗ್ಲೂನು. 100% ಇದೆ. ದಯವಿಟ್ಟು ಆ ಟೈಮಲ್ಲಿ ಯಾಮಾರ್ಬೇಡಿ. ಡಿಸಿಷನ್ ತಗೋತೀರಾ ಅಂತಂದ್ರೆ ನನ್ ನಾಳೆ ಏನೇ ನನ್ಗೆ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ನಾನು ಬೇರ್ ಮಾಡ್ತೀನಿ ಅನ್ನೋ ಸಿಚುವೇಶನ್ ಇದ್ರೆ ಮಾತ್ರ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ಏಳು ಬೀಳು ಆಯ್ತು, ಈಗ ಫೈನಾನ್ಷಿಯಲಿ ನೀವು ಇಂಡಸ್ಟ್ರಿ ಇಲ್ಲ ಅಂತಂದ್ರೂ ಬದುಕಬಹುದು ಅನ್ನೋ ಯಾವ್ದಾದ್ರು ಸೋರ್ಸ್ ಇದೆಯಾ ಸರ್? ನಥಿಂಗ್. ಇಷ್ಟು ಏಳು ಬೀಳು ಆದ್ರೂ ಒಂದು ಸ್ಟೇಬಲ್ ಇನ್ಕಮ್ ಅಂತ ಮಾಡ್ಕೊಂಡಿಲ್ವಾ? ಆಗೋದು ಇಲ್ಲ, ಮಾಡ್ಬೋದು. ಬಟ್ ಅದಕ್ಕೆ ಬೆಂಗಳೂರಲ್ಲಿ ನೀವೇನೋ ಒಂದು ಸೆಟಪ್ ಮಾಡ್ತೀರಾ ಅಂತಂದ್ರೆ ತುಂಬಾ ದೊಡ್ಡ ರಿಸ್ಕ್ ತಗೊಳ್ಳೋಂತ ಅಮೌಂಟ್ಗಳು, ಇನ್ವೆಸ್ಟ್ಮೆಂಟ್ಗಳು ಬೇಕಾಗುತ್ತೆ. ಅಲ್ಲ, ನೋಡೋ ಆಡಿಯನ್ಸ್ ಅನ್ಕೋತಾರೆ ಇಷ್ಟು ವರ್ಷ. ಬಟ್ ನಾನು ಹೇಳೋದು ಒಂದೇ, ಬ್ಯಾಕಪ್ ಇಟ್ಕೊಂಡೇ ಬನ್ನಿ. ಅದು ಬೇಕೇ ಬೇಕು. ನೀವೇನೋ ಒಂದು ಜಾಬ್ ಮಾಡ್ತೀರಾ, ಜಾಬ್ ಇಟ್ಕೊಂಡು ಬನ್ನಿ. ಇದನ್ನ ಸೆಕೆಂಡ್ ಪ್ರೊಫೆಷನಲ್ ಆಗಿ ತಗೊಳ್ಳಿ. ಪಾರ್ಟ್ ಟೈಮ್ ಅನ್ನೋದು ಬೇಕು. ಇದು ಪಾರ್ಟ್ ಟೈಮ್ ಆಗ್ಲಿ. ಫಸ್ಟ್ ಮೇನ್ ಸೋರ್ಸ್ ನಿಮಗೆ ಬೇರೆ ಇರಬೇಕು. ಓಕೆ, ಬಿಕಾಸ್ ನಾವು ಹಿಂದೆಯಿಂದ ಬಂದಿರೋದಕ್ಕೆ ನಮ್ಗೆ ಇವಾಗೇನೋ ಒಂದ್ ಸ್ವಲ್ಪ ಉಸಿರಾಡಕ್ ಟೈಮ್ ಸಿಗ್ತಾ ಇದೆ. ಅಂದ್ರೆ ಕುತ್ತಿಗೆ ಹಿಚ್ಕೋರು ಕಮ್ಮಿ. ಬಟ್ ಈಗ ಬರೋರ್ಗೆ ಅವರೇ ಕುತ್ತಿಗೆ ಹಚ್ಕೊಂಡ್ಬಿಡ್ತಾರೆ, ಸವಾಸ ಅಲ್ಲ ಅಂತ. ಇಂಡಸ್ಟ್ರಿ ಮುಂಚಿನ ತರ ಇಲ್ಲ.
ಸೊ ನಾನು ಹೇಳೋದು ಇದನ್ನ ಸೆಕೆಂಡ್ ಪ್ರೊಫೆಷನ್ ಆಗಿ ತಗೊಂಡು ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಏನೇನ್ ಮಾಡಬಹುದು ಸರ್ಕಸ್ ಮಾಡಿಟ್ಕೊಂಬನ್ನಿ. ಬ್ಯಾಕಪ್ ಇದೆಯಾ, ಅಪ್ಪ ಚೆನ್ನಾಗಿ ಆಸ್ತಿ ಮಾಡಿಟ್ಟಿದಾರಾ, ಆನ್ಸಿಸ್ಟರ್ ಪ್ರಾಪರ್ಟಿ ಇದೆಯಾ, ನಾನು ಇಂಡಸ್ಟ್ರಿಲಿ ಇಲ್ಲ, ನಂಗೆ ₹1 ಬರಲಿಲ್ಲ ಅಂದ್ರೂ ನಾನು ಬದುಕ್ತೀನಿ, ಕಾನ್ಫಿಡೆನ್ಸ್ ಇದೆಯಾ, ಪ್ಲೀಸ್ ಬನ್ನಿ, ಮಜಾ ಮಾಡಿ ಎಂಜಾಯ್ ಮಾಡಿ. ಸೊ ಹಿಂದೆ ಇದ್ದಂತ ಒಂದಷ್ಟು ಲೆಜೆಂಡ್ರಿ ಆಕ್ಟರ್ಸ್ ಜೊತೆ ನಾನು ಈ ಪಾತ್ರ ಮಾಡ್ಬೇಕಿತ್ತು, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕಿತ್ತು ಅಂತ ಒಂದು ಡ್ರೀಮ್ ಇದ್ರೆ ಅದು ಯಾರ್ದ ಜೊತೆ? ವಿಷ್ಣು ಸರ್, ಒನ್ ಅಂಡ್ ಓನ್ಲಿ. ಬಟ್ ನನಗೆ ಈಗ ಪ್ರೆಸೆಂಟ್ ಅಲ್ಲಿ ಇರೋರ ಜೊತೆ ಮಾಡ್ಬೇಕು ಅನ್ನೋ ಅನಂತ್ ನಾಗ್ ಸರ್. ಓಕೆ. ಫೀಮೇಲ್ ಹಳೆ ಆರ್ಟಿಸ್ಟ್ ಅಲ್ಲಿ ನಾನು ಆಕ್ಚುಲಿ ಜಯಂತಿ ಮ್ಯಾಮ್ ಜೊತೆ ಮಾಡಿದೆ. ಜಯಂತಿ ಮ್ಯಾಮ್ ಜೊತೆನಾ? ಎಸ್, ಒಂದೇ ಗೂಡಿನ ಹಕ್ಕಿಗಳು ಅಂತ ಒಂದು ಸೀರಿಯಲ್ ಮಾಡಿದೆ ನಾನು ಜಯಂತಿ ಮ್ಯಾಮ್ ಜೊತೆ. ಏನೆಲ್ಲ ಮಾಡಿದೀರಾ ಸರ್? 2014 ಅಲ್ಲಿ. ಓಕೆ. ಜಿ ಅಲ್ಲಿ ಒಂದೇ ಒಂದು ಸೀನು ಅದನ್ನ ಮಾಡಿದೆ. ಇಂದು ಬಾನಿಗೆಲ್ಲ ಹಬ್ಬ ಮಾಡ್ದಂಗ? ಇಲ್ಲ, ಅದ್ರಲ್ಲಿ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೆ. ಓಕೆ. ಅವ್ರ ಜೊತೆ ಯಾವ್ದೋ ಒಂದು ಟೈಮಲ್ಲಿ ಒಂದು ವಾರ್ನ್ ಮಾಡಿ ಹೋಗುವಂತ ಒಂದು ಸೀನ್ ಇತ್ತಷ್ಟೇ, ಅದಷ್ಟೇ. ಬಟ್ ಐ ಮೆಟ್ ಹರ್. ಓಕೆ. ಅದೊಂದು ಖುಷಿ ಇದೆ. ಅಂಡ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಇನ್ನು ನನಗೆ ಆತರ ಏನು ಫೀಮೇಲ್ಸ್ ಆತರ ನನಗೇನಿಲ್ಲ. ಡ್ರೀಮ್ ರೋಲ್ ಅಂತ ಅಂದ್ರೆ ಇಂಥ ರೋಲ್ ನಾನೊಂದು ಮಾಡ್ಬೇಕು ಅಂತಿದ್ರಿ? ನಾನು ಈಗ ಮಾಡ್ತಿರೋ ಪ್ರತಿಯೊಂದು ರೋಲು ನನ್ನ ಡ್ರೀಮ್ ರೋಲೆ. ಓಕೆ. ಯಾವ್ದು ಡ್ರೀಮ್ ಇದ್ ಮಾಡ್ಲೇಬೇಕು ಅನ್ನೋದು ತರ? ನನ್ನ ಸ್ಕ್ರಿಪ್ಟ್ ಅಲ್ಲಿ ಒಂದಿದೆ, ಬಟ್ ನಾನು ಬಿಟ್ಕೊಡಲ್ಲ ಅದನ್ನ. ಇಲ್ಲ, ಚಾನಲ್ ಮುಖಾಂತರ? ಇಲ್ಲ, ಅದು ತುಂಬಾ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್. ಓಕೆ. ಅದನ್ನ ನಾನು ಹೇಳೋದ್ಕಿಂತ ಮಾಡಿ ಸರ್ ಒಂದು ಕ್ಲೂ ಕೊಡಿ ಸರ್. ನನ್ನ ಹತ್ರ ತುಂಬಾ ಸ್ಕ್ರಿಪ್ಟ್ ಗಳಿದಾವೆ. ಓಕೆ. ಅದಕ್ಕೆ ಅದ್ರ ಟೈಮ್ ಬಂದಾಗ ಅದು ಓಪನ್ ಆಗುತ್ತೆ. ಓಕೆ. ಓಕೆ. ಅಂದ್ರೆ ಈಗ ಮಾಡ್ತಿರೋ ಸ್ಕ್ರಿಪ್ಟ್ ಅರ್ಧದಲ್ಲಿ ನಿಂತಿದ್ದ ಅಲ್ಲ, ಇನ್ ಮಾಡ್ಬೇಕಾ? ಒಂದ್ ಲೈನ್ ನಾನು ಯಾವತ್ತು ಯಾವ್ದನ್ನು ಒಂದ್ ಬೌಂಡ್ ಸ್ಕ್ರಿಪ್ಟ್ ತರ ರೆಡಿ ಇಟ್ಕೊಂಡು ಕೂತ್ಕೊಂಡು ಪ್ರೊಡ್ಯೂಸರ್ ಬರ್ತಾರೆ ಅಂತ ಕೂರಲ್ಲ. ಅದೇ ಹೆಂಗಾಗ್ತಿರುತ್ತೆ ಅಂತಂದ್ರೆ, ಈಗ ನೋಡಿ, 1 ವರ್ಷದ ಹಿಂದೆ ನಾನು ಆ ಸ್ಕ್ರಿಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ಒಂದ್ ಲೈನ್ ನ ಬರ್ದಿಟ್ಕೊಂಡಿದ್ದು. ಈಗ ಅದಕ್ಕೆ ನಾನು ಒಂದು ರೂಪುರೇಷೆ ಕೊಟ್ಕೊಂಡು ಹೋಗ್ಬೇಕು. ಅದು ಯಾವಾಗ ಅಂತಂದ್ರೆ, ಪ್ರೊಡ್ಯೂಸರ್ಗೆ ನಾನು ಒಂದ್ ಲೈನ್ ಹೇಳ್ತೀನಿ, ಹಿಂಗೆ ಸರ್ ಹಿಂಗೆ ಅಂತ, ಚೆನ್ನಾಗಿದೆ ಮಾಡ್ರಿ ಅಂತಾರೆ. ಮಾಡೋದಕ್ಕೆ ನನ್ಗೆ ಬೇಕಲ್ಲ ಸೋರ್ಸ್, ಟೀಮ್ ಬೇಕು. ಟೀಮ್ ರೈಟರ್ ಬರ್ತಾರೆ, ಡೈಲಾಗ್ ರೈಟರ್ ಬರ್ತಾರೆ, ನಮ್ಮ ಅಸೋಸಿಯೇಟ್ಸ್ ಬರ್ತಾರೆ, ಕೋ ಡೈರೆಕ್ಟರ್ಗಳು ಬರ್ತಾರೆ, ಎಲ್ಲ ಕೂತ್ಕೋತೀವಿ, ಡಿಸ್ಕಷನ್ಸ್ ಆಗುತ್ತೆ. ಅದಕ್ಕೊಂದಿಷ್ಟು ಪ್ರೊಸೀಜರ್ಸ್ ಇದೆ. ಕೂತ್ಕೊಂಡು ಒಂದು 3 ತಿಂಗಳು 4 ತಿಂಗಳು ಕೆಲಸ ಆಗುತ್ತೆ. ಅದು ಇನ್ನೂ ಜಾಸ್ತಿ ಆಗ್ಬೋದು. ಆದ್ರೂ ನನಗೆ ಇಂಟ್ರೆಸ್ಟ್ ಸರ್. ಯಾವ ರೋಲ್ ಇರ್ಬೋದು? ತುಂಬಾ ಚೆನ್ನಾಗಿದೆ ಅದು ನಾನೇ ಮಾಡ್ಬೇಕು ಅಂತಿರೋದು. ಬಿಡಲ್ಲ. ಇಲ್ಲ, ನಾನು ಹೇಳ್ದಲ್ಲ, ನಾವು ಒಂಥರ ರಕ್ಷಿ ಶೆಟ್ಟಿ ತರ. ಪಾಪ ಅವರು ಹೆಂಗೆ ಒಂದೊಂದ್ ಸಬ್ಜೆಕ್ಟ್ ಕ್ಯಾಮೆರಾ ಆಫ್ ಮಾಡಿದ್ರೆ ಇಲ್ಲ ಹೇಳಲ್ಲ. ಆಯ್ತು, ನನಗೆ ರಾಧಿಕಾ ಅವ್ರಿಗೆ ಇಬ್ರಿಗೆ ಅಷ್ಟೇ ಗೊತ್ತಿರೋದು. ಆಯ್ತು, ನನಗೆ ಹಾಗಾದ್ರೆ ಒಂದ್ ಪ್ರಾಮಿಸ್ ಮಾಡಿ, ನಿಮ್ ಆ ಮೂವಿ ಪ್ರಮೋಷನ್ಗೆ, ಫಸ್ಟ್ ಪ್ರಮೋಷನ್ಗೆ ನನಗೆ ಖಂಡಿತ ಕೊಡ್ಬೇಕು. ಖಂಡಿತ. ಅಷ್ಟೊತ್ತಿಗೆ ನೀವ್ ಎಲ್ಲಿರ್ತೀರೋ ಯಾರಿಗೆ ಗೊತ್ತು ಸರ್. ಅಂದ್ರೆ ಅಷ್ಟು ಲೇಟಾ? ನಾಟ್ ಲೇಟ್, ಅದಕ್ಕೆ ಅದ್ರದ್ದೇ ಆದಂತ ಟೈಮ್ ಇದೆ. ಓಕೆ. ಸೊ ಸಿನಿಮಾ ಅಂತಂದ್ರೆ ಅದೇ ಹೇಳದಲ್ಲ, ಅವಲಕ್ಕಿ ಮಾಡ್ದಂಗಲ್ಲ, ಅದಂತರ ಅನ್ನ ಬೇಯೋ ತರ ಅದು. ಅದೇ ಬೇಯ್ತಾ, ನೀರ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಹಾಕಿ ಅದನ್ನ ಸರ್ವ್ ಮಾಡೋ ತನಕನು ನಮಗದು ಹೆಂಗಿರುತ್ತೆ ಅನ್ನೋದೊಂದು ಇರುತ್ತೆ ಗೊತ್ತಾ, ಆತರ ಇರುತ್ತೆ. ಈಗ ನನ್ನನ್ನು ಕೂರ್ಸಿದಿರಲ್ಲ ಹಂಗೆ, ಯಾವ ರೋಲು ಅಂತ ಅಷ್ಟೊಂದು ಇನ್ನು ನಾವು ಬೆಳೆದಿಲ್ಲ, ಎಕ್ಸ್ಪೆಕ್ಟ್ ಮಾಡ್ಕೊಂಡು. ನಾನ್ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಅವಾಗ್ಲೇ ಹೇಳ್ದಲ್ಲ ಸರ್. ಬಟ್ ನೀವು ಸಿನಿಮಾದಿಂದ ಫಾಲೋ ಮಾಡ್ಬೇಕು, ಅವಾಗ್ಲೇ ನನ್ ಬಗ್ಗೆ ಆ ಒಂದು ಕ್ರಶ್ ಅಂತ ಅಂದ್ಮೇಲೆ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ನೋಡ್ಲೇಬೇಕು. ಖಂಡಿತ. ನೀವು ಫಸ್ಟ್ ಸೀರಿಯಲ್ ನೋಡಿದಿರಾ? ಸಿನಿಮಾ ನೋಡಿ ಫಸ್ಟ್. ಓಕೆ, ಸಿನಿಮಾ ನೋಡಿ, ಅದನ್ನ ಮಿಸ್ ಮಾಡಿದೀನಿ, ನೋಡ್ತೀನಿ. ಸರ್, ಫ್ಯೂಚರ್ ಪ್ಲಾನ್ಸ್ ಏನೇನಿದೆ ಸರ್ ನಿಮ್ದು? ಅದೇ ಇವಾಗ ಭೂತಂ ಪ್ರೇತಂ ತೆಲುಗುಲಿ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ತುಂಬಾ ಬೇರೆ ತರ ಬಂದಿರುವಂತ ಒಂದು ಸಿನಿಮಾ. ಯೂತ್ಸ್ ಗೆ ಸಖತ್ ಇಷ್ಟ ಆಗುತ್ತೆ, ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ ಸಿನಿಮಾ. ಹಾರರ್ ಕಾಮಿಡಿ. ಅದು ಒಂಥರ ಆದ್ರೆ ಪೀಟರ್ ಕನ್ನಡದಲ್ಲಿ 4 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ. ಫಸ್ಟ್ ಕನ್ನಡ, ಸಾಂಗ್ ಅಂತೂ ಅದ್ಭುತವಾಗಿದೆ. ಥ್ಯಾಂಕ್ ಯು. ಡಾನ್ಸ್ ಅಂತೂ ಇನ್ನೂ ಸಖತ್ತಾಗಿದೆ, ನೋಡಿದೆ ಲಾಸ್ಟ್ ಟೈಮ್. ಯಾವ್ದು ಆ ಸಿನಿಮಾದಲ್ಲಿ ಡಾನ್ಸ್ ಇಲ್ಲ, ಆದ್ರೆ ಸ್ಟೇಜ್ ಅಲ್ಲಿ ನೋಡಿದೆ. ಬಟ್ ಅದು ಸುದ್ದಿ ಆಗಿತ್ತಲ್ಲ, ಅದೇನೋ ಕ್ರಿಯೇಟ್ ಆಗಿದೆ. ಮೇ ಬಿ ನಾನೇನ್ ಮಾಡಿದೆ ಅಂತಂದ್ರೆ, ಆ ಡಾನ್ಸ್ ನೋಡ್ಬಿಟ್ಟು ಸಿನಿಮಾದಲ್ಲಿ ಇರ್ಬೋದಾ ಅಂತ
ನೋಡ್ತಾ ಹೋಗ್ತಾ ಇದೀನಿ, ನೋಡ್ತಾ ಹೋಗ್ತೀನಿ, ಎಲ್ಲೂ ಸಿಗ್ತಾ ಇಲ್ಲ. ಮೌಂಟೇಜಸ್ ಎಲ್ಲ ಮೌಂಟೇಜಸ್. ಓಕೆ. ಸಿನಿಮಾದಲ್ಲಿ ಯಾವ್ದು ಆ ತರ ಒಂದು ಸಾಂಗ್ ಬರುತ್ತೆ, ಫ್ರೆಂಡ್ಶಿಪ್ ಸಾಂಗ್ ಒಂದು ಬರುತ್ತೆ ಮುಂದಿನ ದಿನದಲ್ಲಿ. ಅದರಲ್ಲಿ ಒಂದು ನಮ್ಮ ಡೈರೆಕ್ಟ್ರೇ ಕೊರಿಯೋಗ್ರಾಫರ್ ಆಗಿ ಹುಕ್ ಸ್ಟೆಪ್ ಎಲ್ಲ ಮಾಡಿಸಿದ್ದಾರೆ. ಹೀರೋಯಿನ್ ಅಂತೂ ಚೆನ್ನಾಗಿದ್ದಾರೆ, ಒಳ್ಳೆ ಪೇರ್. ಥ್ಯಾಂಕ್ ಯು. ಸೊ ಅಲ್ಲಿಗೆ ಅದು ಫ್ಯೂಚರ್ ಪ್ರಾಜೆಕ್ಟ್. ಅದು ಬಿಟ್ರೆ 2-3 ಕಥೆಗಳು ಬಂದಿದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಇನ್ನು ಯಾವ್ದು ಫೈನಲೈಸ್ ಮಾಡಿಲ್ಲ. ಅಪ್ರೋಚ್ ಅಂದ್ರೆ ಪೀಟರ್ ಆದ್ಮೇಲೆ ಒಂದಷ್ಟು ಅಪ್ರೋಚ್ಗಳು ಬರ್ತಿದಾವೆ, ನಿಮ್ ಜೊತೆ ವರ್ಕ್ ಮಾಡ್ಬೇಕು ಅದು ಇದು ಅಂತ. ಪೀಟರ್ ಬಂದ ಮೇಲೆ ಪ್ರಾಬಬ್ಲಿ ನನ್ನ ನೋಡೋ ರೀತಿ ಚೇಂಜ್ ಆಗುತ್ತೆ ಇಂಡಸ್ಟ್ರಿಲಿ, ಅದಂತೂ ಒಂದು ಕಾನ್ಫಿಡೆನ್ಸ್ ಇದೆ. ಪೀಟರ್ ಬಂದ ಮೇಲೆ, ರಿಲೀಸ್ ಆದ್ಮೇಲೆ ಇಂಡಸ್ಟ್ರಿಲಿ ನನ್ನ ನೋಡೋ ರೀತಿ, ಇವನ ಗುರು ಹಿಂಗ್ ಮಾಡಿದಾನ ಅಥವಾ ಹಿಂಗ ಏನೋ ನನ್ನನ್ನು ಆಕ್ಟರ್ ಆಗಿ ನೋಡೋ ರೀತಿ ಚೇಂಜ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಒಂದು ಸ್ಟ್ರೈಟ್ ಕ್ವಶನ್ ಕೇಳ್ತೀನಿ. ಸುಕೃತ್ ಅವ್ರು ಇರೋಂತ ಎಲ್ಲ ಪ್ರಾಜೆಕ್ಟ್ ಅಲ್ಲಿ ಆಲ್ಮೋಸ್ಟ್ ನೀವ್ ಇರ್ತೀರಾ? ಇಲ್ವಲ್ಲ, 2 ಇದ್ದಿದ್ದು. ಅದ್ರಲ್ಲೂ ಇದ್ರಿ, ಇದ್ರಲ್ಲೂ ಇದ್ರಿ ಅಷ್ಟೇ. ಓಕೆ. ಸೊ ಇದು ಸುಕೃತ್ ಅವ್ರು ರೆಫರ್ ಮಾಡಿದ್ರಿಂದ ಇಲ್ಲ, ಯಾರು ರೆಫರ್ ಮಾಡಿದ್ರು ಯಾರು ಏನು ಮಾಡಕ್ಕಾಗಲ್ಲ. ಅದು ಚಾನಲ್ ಇಂದ ಬರುವಂತ ಒಂದು ಇನ್ಪುಟ್. ಇವ್ರನ್ನ ಹಾಕೊಳ್ಳಿ. ಈಗ ಚಂದ್ರು ಸರ್ ಜೊತೆನೂ 2ನೇ ಪ್ರಾಜೆಕ್ಟ್. ಹಂಗಂತ ಚಂದ್ರು ಸರ್ ನಾನ್ ಮುಂದುವರಿತಾ ಇದೆ? ಇಲ್ಲ. ಸಿ ಇಲ್ಲಿ ಅದು ಅದೇ ತಪ್ಪು ತಿಳುವಳಿಕೆ. ಚಾನಲ್ ಅವ್ರು ಸುಮ್ನೆ ಕಾಸ್ಟ್ ಮಾಡಲ್ಲ. ಅಪ್ಪಂಗ್ ತಕ್ಕಂಗ್ ಮಗ, ಮಗಂಗ್ ತಕ್ಕಂಗೆ ಅಪ್ಪ, ಹಾಗೆ ಮಕ್ಕಳು, ಅಣ್ಣ ತಂಗಿ, ತಂಗಿ ಅಣ್ಣ, ಇದು ಹೆಂಗೆ ಆಗುತ್ತೆ ಅನ್ನೋ ತರ ನೋಡ್ತಾರೆ. ಅದನ್ನೆಲ್ಲ ಅಲ್ಲ, ತಪ್ಪೇನಿಲ್ಲ. ರಿಪೀಟ್ ಮಾಡಿದ್ರು. ಈಗ ಎಷ್ಟೋ ಜನ ಹೀರೋಯಿನ್ಸ್ ರಿಪೀಟ್ ಆಗಿ ಪೇರ್ ಮಾಡಿದ್ದಾರೆ. ಅಷ್ಟು ಹಂಗ್ ನೋಡಕ್ ಹೋದ್ರೆ ಅಣ್ಣವರು, ಅಪ್ಪು ಸರು, ವಿಷ್ಣು ಸರು, ರವಿಚಂದ್ರನ್ ಅವ್ರ ಜೊತೆಗೆ ಎಷ್ಟೊಂದ್ ಜನ ಹೀರೋಯಿನ್ಸ್ ರಿಪೀಟ್ ಆಗಿ ಮಾಡಿಲ್ಲ. ಎಷ್ಟು ಹಿಟ್ ಆಗ್ಲಿಲ್ಲ. ಎಂಡ್ ಆಫ್ ದ ಡೇ ಹಿಟ್ ಕ್ಯಾಸ್ಟ್ ವೆರಿ ಇಂಪಾರ್ಟೆಂಟ್. ಅದು ಎಲ್ಲದ್ರಲ್ಲೂ, ಸಿನಿಮಾದ್ರಲ್ಲಾದ್ರೂ ಬಂತು, ಸೀರಿಯಲ್ ಅಲ್ಲಾದ್ರೂ ಬಂತು. ವರ್ಕ್ ಆಗತ್ತೆ. ಅದು ವರ್ಕ್ ಆಗದೆ ತಗೊಳ್ಳೋದು. ಎಂಡ್ ಆಫ್ ದ ಡೇ ಈಗ ನಿಮಗೆ ನಾನು ಇಷ್ಟ ಅಲ್ವಾ, ಸುಕೃತನು ಇಷ್ಟ ಆಗ್ಬೋದಲ್ವಾ? ಫೈನಲ್ ಆಗಿ ಒಪ್ಕೊಂಡ್ರಲ್ಲ ನಿಮ್ಗೆ ನಾನು ಇಷ್ಟ ಅಂತ. ಸುಕೃತನು ಇಷ್ಟ ಆಗ್ತಾರೆ, ಆ ಕಡೆ ಚಂದ್ರು ಸರು ಇಷ್ಟ ಆಗ್ತಾರೆ, ವಿಜಯ ಸೂರ್ಯ ಇಷ್ಟ ಆಗ್ತಾರೆ, ಸನ್ನಿಧಿ ಇಷ್ಟ ಆಗ್ತಾರೆ. ಎಲ್ಲ ಒಟ್ಟಿಗೆ ಒಂದ್ಸಲ ಸೇರಿದಾಗ ನಿಮ್ಗೆ ನೋಡು ವಾವ್ ಅಂತ ಅನ್ಸುತ್ತೆ. ಅದೇ ನಾವು ಕೊಡ್ಬೇಕಾಗಿರೋದು ಜನಕ್ಕೆ. ಜನ ಎಕ್ಸ್ಪೆಕ್ಟ್ ಮಾಡೋದು ಇವ್ರು ನೋಡ್ಬೇಕು, ನಾವು ಇವ್ರು ನೋಡಿ ಇವ್ರಿದ್ದಾರೆ ನಾನು ನೋಡ್ಬೇಕು. ಆ ಕ್ಯೂರಿಯಾಸಿಟಿನೇ ಬಿಲ್ಡ್ ಮಾಡಿ ಒಂದು ಸೀರಿಯಲ್ ಅನ್ನೋದಕ್ಕೆ ಅಥವಾ ಒಂದು ಪ್ರಾಜೆಕ್ಟ್ ಅಪ್ಲಿಫ್ಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಸರ್, ಲೈಫ್ ಅಲ್ಲಿ ತೀರಾ ಅವಮಾನ ಅಂತ ಆದ ಒಂದು ಇನ್ಸಿಡೆಂಟ್ ಇದ್ರೆ ಯಾವ್ದು ಸರ್? ಇದೆ. ಯಾವ್ದು ಸರ್? ಇದೆ. ನಮ್ಮ ಬಾಲಾಜಿ ಫೋಟೋ ಸ್ಟುಡಿಯೋ ಟೈಮಲ್ಲೇ ಒಂದು ದೊಡ್ಡ ಸ್ಟಾರ್ ಇಂದ, ಆಕ್ಚುಲಿ ಎಲ್ಲ ಕಡೆ ದೊಡ್ಡ ಸ್ಟಾರ್ ಅಂತ ಹೇಳ್ತಾ ಇದೀರಿ, ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಅವ್ರ ಹೆಸರು ಹೇಳ್ಬಾರ್ದು. ನಾನು ಹೇಳ್ತೀನಲ್ಲ, ಹರ್ಟ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆಯಾ? ಆ ಮನುಷ್ಯಂಗ ನಮ್ ತರ ಎಷ್ಟು ಜನರಿಗೆ ಹರ್ಟ್ ಮಾಡಿದಾರ ಯಾರಿಗ ಗೊತ್ತು. ಸೊ ಗಿಲ್ಟ್ ಫೀಲ್ ಆಗಿರಲ್ಲ. ನಾನೊಬ್ಬ ಆಬ್ವಿಯಸ್ಲಿ ಅವ್ರು ಅಂದ್ರೆ. ಆಮೇಲೆ ಆ ಮನುಷ್ಯನ ಬಗ್ಗೆ ಒಂದಷ್ಟು ಜನ ಅವ್ರ ಜೊತೆ ವರ್ಕ್ ಮಾಡಿದವರೆಲ್ಲ ನನಗೆ ಗೊತ್ತಿಲ್ದಂಗೆ, ಅಂದ್ರೆ ನಾನೇನ್ ಹೇಳ್ಕೊಂಡಿರ್ಲಿಲ್ಲ, ಅವ್ರಾಗೆ ಹೇಳ್ಕೊಂಡ್ರು, ಯಪ್ಪ ಈ ತರ ಅಂತೆ ಆ ತರ ಅಂತೆ ಅಂತ. ಅವಾಗ ನನಗೆ ಗೊತ್ತಾಯ್ತು, ಓ ಹಿಂಗೆಲ್ಲ ಇದೆಯಾ ವಿಚಾರ, ಇನ್ನೊಂದು ಮುಖ ಇದೆಯಾ ಇದಕ್ಕೆ ಅಂತ. ನಾನು ತುಂಬಾ ಇಷ್ಟಪಡ್ತಿದ್ದಂತ ಒಬ್ಬ ನಟ ಸಡನ್ ಆಗಿ ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಆದ್ಮೇಲಂತೂ ಗೊತ್ತಾಗೋಯ್ತು. ಒಂದಿನ ಸಿಗ್ತಾರೆ. ಮೂವಿ ವರ್ಕಿಗೆ ಹೋಗಿದ್ದೆ, ಪರ್ಸನಲ್ ವರ್ಕ್ ಅಲ್ಲ. ಇಲ್ಲಿದ್ದಾರೆ ಮ್ಯಾಮ್, ನಾನು ಇಲ್ಲಿದ್ದೀನಿ, ಇಲ್ಲಿಗೆ ಬರ್ತೀನಿ ಒಂದಿನ, ಬರ್ದೇನೂ ಇರ್ಬೋದು. ಅಕಸ್ಮಾತ್ ನಾನು ಇಲ್ಲಿಗೆ ಬಂದ್ರೆ, ಹಾಯ್ ಸರ್ ಹೇಗಿದ್ದೀರಾ, ಈ ಟೈಮಲ್ಲಿ ಒಂದ್ಸಲ ನಾನು ಮೀಟ್ ಮಾಡಿದ್ದೆ, ನೆನಪಿದ್ಯಾ, ನೆನಪಿಲ್ವಾ, ನೆನಪಿಸ್ಲಾ ಅಂತ ಕೇಳ್ತೀನಿ. ಸೊ ನಾನ್ ಬೆಳ್ತಂಗಡಿಯಲ್ಲಿದ್ದೆ, ನೀವು ಬೆಂಗಳೂರಲ್ಲಿ ಇದ್ರಿ, ಈಗ ನಾವು ಬಂದಿದ್ದೀರಾ, ಅದೇ ತರ ಟೈಮ್. ಆಮೇಲೆ ಇಲ್ಲಿದ್ದವ್ರು ಇಲ್ಲಿಗೆ ಬರ್ತಾರೆ, ಇಲ್ಲಿದ್ದವ್ರು ಇಲ್ಲಿಗೆ ಹೋಗ್ತಾರೆ. ಅದೆಲ್ಲ ಹೇಳಕ್ ಆಗಲ್ಲ. ಅಂದ್ರೆ ಅವಮಾನ ಮಾಡೋದು ಅಥವಾ ಇನ್ನೊಬ್ಬರನ್ನ ಡಿಗ್ರೇಡ್ ಮಾಡೋದು ಮಾಡಬಾರ್ದು ಯಾವತ್ತೂ. ಇದೇ ಇಂಡಸ್ಟ್ರಿಲಿ ಇರ್ತೀವಿ, ಯಾರಿಗ್ ಗೊತ್ತು ಭೂಮಿ ಅಲ್ವಾ. ನಾನ್ ಹೆಂಗ್ ಬೇಕಾದ್ರೆ ಬೆಳಿಬೋದು, ಬೆಳಿದೇನೂ ಇರ್ಬೋದು. ಆ ಮನುಷ್ಯ ಬೆಳಿತಿದಾರಲ್ವಾ, ಬೆಳೆದ ಮೇಲೆ ತನಗಿಂತ ಜೂನಿಯರ್ನ ಅಥವಾ ಹೊಸದಾಗಿ ಬರೋ ಆರ್ಟಿಸ್ಟ್ನ ಮಾತಾಡ್ಸೋ ರೀತಿ ಇದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾರನ್ನು ಮಾತಾಡ್ಸ್ಬೇಡಿ, ಅಟ್ಲೀಸ್ಟ್ ಸ್ಮೈಲ್ ಮಾಡಿ. ಆ ಸ್ಮೈಲಲ್ಲೇ ನೀವು ಒಬ್ಬರನ್ನ ಇಂಪ್ರೆಸ್ ಮಾಡಿರ್ತೀರ. ಅವ್ರು ನೋಡ್ ನಾನು ಸ್ಮೈಲ್ ಮಾಡಿದ್ರು, ಹೌದು, ಮಾತಾಡ್ಸೋದು ಬೇಡ, ಸಾಕಲ್ವಾ? ಒಂದು ಸ್ಮೈಲ್ ಒಬ್ಬರನ್ನ ನೀವು ಗ್ರ್ಯಾಬ್ ಮಾಡ್ಬೋದು. ಮಾತಾಡ್ಸಿನೇ ನಿಮ್ಗೆ
ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಥವಾ ಏನಂತಾರೆ ಗಂಟೆಗಟ್ಟಲೆ ಮಾತಾಡಿನೇ ಕೊಡಬೇಕು, ಅವ್ರನ್ನ ಹಗ್ ಮಾಡಬೇಕು, ಅವ್ರ ಜೊತೆ ಕೂತ್ಕೋಬೇಕು, ಅವಶ್ಯಕತೆ ಇಲ್ಲ. ನೀವು ಇಂಪ್ರೆಸ್ ಮಾಡಬೇಕಾಗಿರೋದು ಒಂದೇ ಒಂದು ಸ್ಮೈಲಿಂದ ಅಥವಾ ಒಂದು ಐ ಕಾಂಟ್ಯಾಕ್ಟ್ ಇಂದ ಸಾಕು. ಸರ್, ಕೊನೆಯದಾಗಿ ಯಾರಿಗೋ ಒಬ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇದ್ದೀರಾ? ನನ್ನನ್ನ ಇಷ್ಟಪಡ್ತಿರುವಂತ ಆಡಿಯನ್ಸ್ಗೆ ಫಸ್ಟ್. ಓಕೆ, ಸೊ ಫಸ್ಟ್ನೇದಾಗಿ ನಾನೇ ಇದ್ದೀನಿ. ಆಯ್ತು, ನೀವೇ ತಗೊಳ್ಳಿ. ನಿಮ್ಮಿಂದಲೇ ತಗೊಳ್ಳೋಣ, ಯಾಕಂದ್ರೆ ಎದುರುಗಡೆ ನಿಂತಿದ್ರೆ ನಿಮ್ಮಿಂದಲೇ ತಗೊಳ್ಳೋಣ. ಓಕೆ, ಫಸ್ಟ್ ಆಡಿಯನ್ಸ್. ಯಾಕೆಂತಂದ್ರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತೀನಿ, ಅದನ್ನ ನೋಡ್ತಾರೆ ಅಂತಂದ್ರೆ 100% ಅದು ಅವರಿಗೆ ಡೆಡಿಕೇಟ್ ಫಸ್ಟ್. ನೆಕ್ಸ್ಟ್ ಅಮ್ಮ, ನೆಕ್ಸ್ಟ್ ನನ್ನ ಮೆಂಟರ್ ಗಣಪತಿ ಭಟ್ರು. ಅಮ್ಮಗೆ ಹೇಳ್ಬೇಕಾದ ಒಂದು ಮಾತಿದ್ರೆ? ಥ್ಯಾಂಕ್ ಯು ಅಷ್ಟೇ. ಓಕೆ, ಯಾರಿಗೋ ಒಬ್ರಿಗೆ ಸಾರಿ ಹೇಳ್ಬೇಕಂತ ಇದ್ರೆ ಸರ್? ಯಾವತ್ತೂ ಆ ತಪ್ಪು ಮಾಡಿಲ್ಲ. ಇಲ್ಲ, ಆ ಟೈಮಲ್ಲಿ ಹೇಳಕ್ ಆಗಿಲ್ಲ? ಇಲ್ಲ, ಆ ಥರ ಏನಿಲ್ಲ. ಯಾರಿಗೋ ಒಬ್ರಿಗೆ ಸಜೆಷನ್ ಕೊಡ್ಬೇಕು ಅಂತಂದ್ರೆ? ಸುಮಾರು ಜನಕ್ಕೆ. ಒಬ್ರಿಗೆ ಹತ್ತಿದ ಮೆಟ್ಲನ್ನ ಒದಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಅದರಿಂದನೇ ತುಂಬಾ ಜನ ನನ್ನ ಲೈಫಿಂದ ನಾನು ಡಿಲೀಟ್ ಮಾಡಿದ್ದೀನಿ. ಅವ್ರನ್ನ ವಾಪಸ್ ಕರ್ಕೊಳಕ್ ಆಗೋದಿಲ್ಲ, ಹೇಳ್ಬೋದು ಅಷ್ಟೇ. ಈ ತರ ಹತ್ತಿದ ಮೆಟ್ಲನ್ನು ತುಂಬಾ ಜನ ಓದಿದ್ದಾರೆ, ಅವ್ನು ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಅಂದ್ರೆ ನಾವು ಇವ್ರುಗಳು ಏನೋ ಮಾಡಬೇಕು ಅಂತ ಸಪೋರ್ಟ್ ಮಾಡೋದಾಗಿರ್ಬೋದು, ಬೆಳೆದ್ಮೇಲೆ ನೀನು ಯಾವನೋ ಅನ್ನೋ ತರ ಟ್ರೀಟ್ ಮಾಡೋದಾಗಿರ್ಬೋದು. ಇದೆ ಆ ಥರದ್ದು ಸುಮಾರು ಇದೆ, ಆಗ್ತಾನೆ ಇರುತ್ತೆ ಲೈಫಲ್ಲಿ, ಡೈಲಿ ಲೈಫಲ್ಲಿ ನಡೀತಾನೆ ಇರುತ್ತೆ. ಅವರಿಂದಾಗಿ ಜಸ್ಟ್ ಮಿಸ್ ಫೀಲ್ ಆಗಿರೋದು ಏನಾದ್ರು? ದೇವರನೇ ಇಲ್ಲ, ಬುದ್ಧಿ ಬಂತಲ್ಲ, ಮಿಸ್ ಏನು ಅದ ಯಾವತ್ತೂ ಆಗಲ್ಲ. ಮಿಸ್ ಅನ್ನೋದು ಆಗೋದೇ ಇಲ್ಲ, ಯಾವತ್ತೂ ಮಾಡ್ಕೊಳ್ಳಬಾರ್ದು ಅಂತವ್ರನ್ನ. ಸೊ ಕಟ್ ಮಾಡಿ ಬಿಸಾಕಿದ್ವಿ. ಸೊ ಕಾರ್ಯಕ್ರಮದ ಎಂಡಿಗಾದ್ರೂ ಹೇಳ್ತೀರಾ ಸರ್? ಯಾವ್ದಾದ್ರು ಲವ್ ಸ್ಟೋರಿ, ಕ್ರಶ್? ಬಿಟ್ಟೇ ಕೊಡಲ್ಲ ಸರ್ ನೀವು ನನ್ನ ಸಿನಿಮಾದಲ್ಲಿ. ಸರ್, ಇಷ್ಟು ಹೊತ್ತು ನಮ್ ಜೊತೆ ಇದ್ದು ಇಷ್ಟು ಲವ್ಲಿಯಾಗಿ ಮಾತಾಡಿ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಇಂಡಸ್ಟ್ರಿಯಲ್ಲಿ ಇರುವವರೆಗೂ, ಇಂಡಸ್ಟ್ರಿನ ಹೊರಗಡೆ ನೋಡೋವರೆಗೂ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಿಯಾಂಡ್ ಲಿಮಿಟ್ ಯೂಟ್ಯೂಬ್ ಚಾನಲ್ನ ನೋಡಿ, ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ. ಹಾಗೆ ನನ್ನ ಕಾರ್ಯಕ್ರಮ ಕೂಡ ಇದೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ರಾಜೇಶ್ ಅವರು ತಮ್ಮ ಮನದಾಳದ ಮಾತನ್ನ ಹಾಗೆ ತೆರೆದ ಪುಸ್ತಕದಾಗೆ ನಿಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದಾರೆ. ಸೊ ಇವತ್ತಿನ ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ಇನ್ ಮುಂದೆ ಇಂಥದ್ದೇ ಒಂದು ಡಿಫ್ರೆಂಟ್ ಆದ ಗೆಸ್ಟ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.